Hmm? Okay, thank you so much. Dear students, we have discussing last class we have discussing about constitutional assembly dual part, the dual character of the constitution assembly, and then preamble, source of Indian constitution, and then preamble. ಎಲ್ಲಿಗೆ ನಿಂತಿತ್ತು ಅಂದ್ರೆ ಈಗ ಇದ್ರ ಬಗ್ಗೆ ಹೇಳಿದ್ದೆ ನಾನು, ಯಾವ್ದ್ರ ಬಗ್ಗೆ? ಸೊ ಲೈಕ್ ಪ್ರಿಯಂಬಲ್ ಅಲ್ಲಿ ಸ್ಟೇಟ್ಗೆ ಏನು ಹೇಳಿದ್ದಾರೆ, ಹೌದಾ? ಅದೇ ರೀತಿಯಾಗಿ ಜನರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಹೇಳಿದೆ. ಈಗ ಪ್ರಿಯಂಬಲ್, ಈಗ ಫಾರ್ ಎಕ್ಸಾಂಪಲ್ ಪ್ರಿಯಂಬಲ್ ಬಗ್ಗೆ ಕೇಸಸ್ಗಳು ಬರ್ತಾವೆ. ಏನು ಬರ್ತಾವೆ? ಕೇಸಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಕೇಸಸ್ಗಳು ಬರ್ತವೆ. ಯಾಕೆ ಕೇಸಸ್ ಬರ್ತಾವ ಅನ್ನೋದು ಇಂಪಾರ್ಟೆಂಟ್ ಫಸ್ಟ್. ಈಗ ಯಾಕೆ ಕೇಸಸ್ ಬರ್ತಾವಂದ್ರೆ ಇಲ್ಲೊಂದು ಆರ್ಟಿಕಲ್ 368 ಅಂತ ಇದೆ. ಏನಿದೆ? ಆರ್ಟಿಕಲ್ 368 ಅಂತ ಇದೆ. ಬುಕ್ ಕೊಡಿ. ಆರ್ಟಿಕಲ್ 368 ಅಂತ. ಥ್ಯಾಂಕ್ ಯು. ಆರ್ಟಿಕಲ್ 368 ಅಂತ ಇದೆ. ಸೊ ಈ ಆರ್ಟಿಕಲ್ 368 ಇದೆಯಲ್ಲ, ಇದು ಏನು ಹೇಳುತ್ತೆ ಅಂದ್ರೆ ಇದು ಸಂವಿಧಾನ ಅನ್ಕೊಳ್ಳಿ. ಇದೇನಿದೆ? ಸಂವಿಧಾನ. ಈ ಸಂವಿಧಾನ ಹಿಂಗೆ ತೆಗೆದ ತಕ್ಷಣ ಇಲ್ಲಿ ಪ್ರಿಯಂಬಲ್ ಇದೆ. ಇಲ್ಲೇನಿದೆ? ಪ್ರಿಯಂಬಲ್ ಇದೆ. ಈ ಪ್ರಿಯಂಬಲ್ ಹಿಂಗೆ ತೆಗೆದ್ರೆ ಪಾರ್ಟ್ 1, 2, 3, 4 ಇರುತ್ತೆ. ಅರ್ಥ ಆಗುತ್ತಾ? ಸೊ ಆರ್ಟಿಕಲ್ 368 ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನದ ಯಾವುದೇ ಭಾಗವನ್ನು ಯಾವುದೇ ಹೇಳಿ, ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಹಂಗಾಗಿ ಈಗ ಪ್ರಿಯಂಬಲ್ ಪಾರ್ಟ್ ಹೌದೋ ಅಲ್ಲ ಅನ್ನೋದು ಇದು ಕ್ವಶನ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸೊ ಹಾಗಾದ್ರೆ ಫಸ್ಟ್ ಒಂದು ಕೇಸ್ ಬರುತ್ತೆ. ಫಸ್ಟ್ ಒಂದು ಕೇಸ್ ಯಾವುದು ಅಂದ್ರೆ ಬೇರುಬಾರಿ ಕೇಸ್ ಅಂತ. ಯಾವ ಕೇಸ್? ಬೇರುಬಾರಿ ಪ್ರಕರಣ. PC, PSI, SDA, FDA ದಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ರಿ. 1960ಯಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಎಂದು ತೀರ್ಪು. ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ತೀರ್ಪು ಕೊಡುತ್ತೆ. ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅರ್ಥ ಆಯ್ತಾ ನಾ ಏನು ಹೇಳಿದೆ? ಅರ್ಥ ಆಯ್ತಾ? ಓಕೆ. ಸೊ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ತೀರ್ಪು ಕೊಡುತ್ತೆ. ಯಾವ್ದ್ರಲ್ಲಿ? ಬೇರುಬಾರಿ ಕೇಸಲ್ಲಿ. ಓಕೆ, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಓಕೆ, ಈಗ ಬರ್ರಿ. ಹಾಗಾದ್ರೆ ಇದು ನಾನು ಪ್ರಿಯಂಬಲ್ ಹೇಳಿದೆ, ಈಗ ಬಿಟ್ಬಿಡಿ ಅಲ್ಲಿಗೆ. ಹಾಗಾದ್ರೆ ರಿಯಲ್ ಬೇರುಬಾರಿ ಕೇಸ್ ಏನು? ನಿಮಗೆ ಮೇನ್ಸ್ ಅಲ್ಲಿ ಕೇಳ್ತಾನೆ, ಪ್ರತಿಯೊಂದು ಕೇಸಸ್ ಯಾವ್ದಾರು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾನೆ. ಹಾಗಾದ್ರೆ ರಿಯಲ್ ಬೇರುಬಾರಿ ಕೇಸ್ ಏನು ಅಂತ ಹೇಳ್ತೀನಿ ಕೇಳಿ. ರಿಯಲ್ ಬೇರುಬಾರಿ ಕೇಸ್ ಏನಂದ್ರೆ, ಬೇರುಬಾರಿ ಈಸ್ ಒನ್ ಆಫ್ ದ ಪ್ಲೇಸ್. ಪಶ್ಚಿಮ ಬಂಗಾಳದ ಕಡೆ ಜಬಲ್ಪುರ್ ಅಂತ ಕಡೆ ಪ್ಲೇಸ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನೋಡಿ ಬಾಂಗ್ಲಾ ಹಿಂಗ್ ಕಟ್ ಆಗಿದೆಯಲ್ಲ, ಅಲ್ಲಿ ಬರುತ್ತೆ ಆ ಪ್ಲೇಸ್. ಆ ಪ್ಲೇಸ್ ಇದ್ದಾಗ ನಿಮ್ಗೆ ಗೊತ್ತು, ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿದೆ. ಇಂಡಿಯಾ ಪಾಕಿಸ್ತಾನ ಏನಾಗಿದೆ? ಡಿವೈಡ್ ಆಗಿದೆ. ಸೊ ಡಿವೈಡ್ ಆದಾಗ ಅವರ ನಮ್ಮ ನಡುವೆ ಭೂ ವಿವಾದಗಳು ಜಾಸ್ತಿ ಇರುತ್ತೆ. ಹೌದಾ? ಅರ್ಥ ಆಗುತ್ತಿಲ್ಲಪ್ಪ ನಾ ಹೇಳೋದು. ಈ ಕೇಸ್ ಇಲ್ಲಿಗೆ ಬಿಡಿ. ಪ್ರಿಯಂಬಲ್ ಬಗ್ಗೆ ಏನ್ ಹೇಳಿದ್ರೆ ಬಿಟ್ಬಿಡಿ, ಆಯ್ತು. ಈಗ ನಾನು ರಿಯಲ್ ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಅವಾಗ ದೇಶ ವಿಭಜನೆದಾಗ ಪ್ಲೇಸಸ್ಗಳು ಏನಾಗಿರ್ತವೆ? ಹೌದಾ? ಕನ್ಫ್ಲಿಕ್ಟ್ ಬಿಟ್ವೀನ್ ದಿ ಇಂಡಿಯಾ ಅಂಡ್ ಪಾಕಿಸ್ತಾನ್. ಹೌದಾ? ಯಾವ್ದ್ರ ಬಗ್ಗೆ? ಭೂ ವಿಚಾರ, ಲ್ಯಾಂಡ್ ಅಕ್ವಿಸಿಷನ್ಸ್ ವಿಚಾರದಲ್ಲಿ. ಹೌದಾ? ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ 1958 ನೆಹರು ವರ್ಸಸ್ ನೂನ್ ಅಗ್ರಿಮೆಂಟ್ ಆಗುತ್ತೆ. 1958ರಲ್ಲಿ ಏನಾಗುತ್ತೆ? ನೆಹರು ಭಾರತದ ಪ್ರಧಾನಿ, ಇಂಗ್ಲೆಂಡ್ ಪಾಕಿಸ್ತಾನ ಪ್ರಧಾನಿ ನೂನ್ ಅವರು. ನೆಹರು ನೂನ್ ಅಗ್ರಿಮೆಂಟ್ ಆಗುತ್ತೆ. ನೆಹರು ನೂನ್ ಅಗ್ರಿಮೆಂಟ್ ಪ್ರಕಾರ, ಅಕಾರ್ಡಿಂಗ್ ಟು ಅಗ್ರಿಮೆಂಟ್, ಕೆಲವು ಭೂಪ್ರದೇಶ ಅವರಿಗೆ, ಕೆಲವು ಭೂಪ್ರದೇಶ ನಮಗೆ ಅಂತ ಆಗತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ಈ ಬೇರುಬಾರಿ ಅನ್ನೋ ಪ್ಲೇಸ್ ಇದೆಯಲ್ಲ, ಇದನ್ನ ಪಾಕಿಸ್ತಾನಕ್ಕೆ ಕೊಡ್ಬೇಕ ಅಂತ ಇರುತ್ತೆ. ಅರ್ಥ ಆಗತ್ತಾ? ಸೊ ಕೊಡ್ಬೇಕಂದಾಗ ಮತ್ತೆ ಪಾರ್ಲಿಮೆಂಟ್ನಾಗ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಬಿಲ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅರ್ಥ ಆಗುತ್ತಾನೆ? ಆ ಬಿಲ್ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ನಾನು ಹೇಳ್ತೀನಿ, ಆರ್ಟಿಕಲ್ 2 and 3 ಎಕ್ಸಿಸ್ಟಿಂಗ್ ಸ್ಟೇಟು ಅಂಡ್ ಫಾರ್ಮೇಶನ್ ಆಫ್ ಸ್ಟೇಟ್ ಹೇಳ್ತೀನಿ ನನಗೆ. ಅರ್ಥ ಆಗುತ್ತೆ? ಸೊ ಅಂದ್ರೆ ಆ ಬಿಲ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದಾಗ ಇವರು ಆರ್ಡಿನರಿ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನ್ ಮಾಡ್ತಾರೆ? ಬಿಲ್ ಆರ್ಡಿನರಿ ಬಿಲ್ ಅಂದ್ರೆ ಲೈಕ್ ಸಿಂಪಲ್ ಮೆಜಾರಿಟಿ.
ಆರ್ಡಿನರಿ ಬಿಲ್ ಅಂದ್ರೆ ಸಿಂಪಲ್ ಮೆಜಾರಿಟಿ, ಸರಳ ಬಹುಮತ ಮೂಲಕ ಎಷ್ಟು ಜನ ಇರ್ತಾರೆ ಅದ್ರಲ್ಲಿ ಅರ್ಧ ಆ ಕಡೆಗೆ ಹಾಕ್ಬಿಟ್ರೆ ಮುಗಿದೋಯ್ತು 51%. ಅವಾಗ ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಪಾರ್ಲಿಮೆಂಟ್ ಮೆಂಬರ್ಸ್ ಅಪೋಸ್ ಮಾಡ್ತಾರೆ. ಅಪೋಸ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸರ್ ನಮ್ದು ಸಾವರ್ನಿಟಿ, ನಮ್ದೇನು ಸಾವರ್ನಿಟಿ ಅಂದ್ರೆ ನಮ್ದೇ ಆದ ಭೂ ಪ್ರದೇಶದಲ್ಲಿ ನಮ್ದೇ ಆದ ಸರ್ಕಾರ ಇದೆ, ಅದಕ್ಕೆ ಸಾವರ್ನಿಟಿ ಇರೋದ್ರಿಂದ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮಾಡ್ಬೇಕು ಹೇಳಿ ಅವ್ರಿಗೆ ಅಂದಾಗ ಸಾವರ್ನಿಟಿ ಪದ ಎಲ್ಲಿದೆ ಅಂತ ಕೇಳ್ತಾರೆ. ಪ್ರಿಯಂಬಲ್ ಅಲ್ಲಿ ಇದೆ. ಹಂಗಾದ್ರೆ ಪ್ರಿಯಂಬಲ್ ಇಸ್ ಎ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅವಾಗ ಅಷ್ಟಕ್ಕೆ ನೀವು ಸುಮ್ಮನೆ ಕೂರಲ್ಲ, ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ. ಇಲ್ಲಿಗೆ ಮುಗಿತಿದ್ದು ಪ್ರಿಯಂಬಲ್ ಯಾಕಲ್ಲ ಅಂದ್ರೆ ಅಂತ ಹೇಳಿದ್ನಲ್ಲ, ಅಷ್ಟಕ್ಕೆ ಏನ್ ಮಾಡ್ತಾರೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ, ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ. ಸೊ ಪ್ರೆಸಿಡೆಂಟ್ ಹತ್ರ ಹೋದಾಗ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ, ಯಾಕಂದ್ರೆ ಇದು ಬಿಫೋರ್ ಕಾನ್ಸ್ಟಿಟ್ಯೂಷನ್ ಕೇಸ್, ಇದೇನಿದೆ ಕಾನ್ಸ್ಟಿಟ್ಯೂಷನ್ ಬಂದ್ಮೇಲಿನ ಕೇಸ್ ಅಲ್ಲ ಇದು, ಹೌದಲ್ಲ, 1947 ಆಕ್ಟ್ ಕೇಸ್. ಅರ್ಥ ಆಗುತ್ತಿಲ್ಲ ನಾ 1947 ಆಕ್ಟ್ ಕೇಸ್. ಹಂಗಾಗಿ ಅವ್ರಿಗೆ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಿರುತ್ತೆ ಅದನ್ನ ಬಗೆಹರಿಸ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಸಜೆಷನ್ ಕೇಳ್ತಾರೆ. ಹಿಂಗಿದೆ, ಈಗ ಭಾರತದ ಭೂ ಪ್ರದೇಶ ಕೊಡ್ಬೇಕ ತಗೋಬೇಕಂದ್ರೆ ಸೊ ಏನ್ ಮಾಡ್ಬೇಕ ಅಂತ ಇವ್ರಿಗೆ ಕೇಳಿದಾಗ ಇವ್ರು ಹೇಳ್ತಾರೆ, ಸರ್ ಭಾರತದ ಭೂ ಪ್ರದೇಶ ಯಾವ್ದಾದ್ರು ಕೊಡ್ಬೇಕು ಬೇರೆ ದೇಶಕ್ಕೆ ಅಥವಾ ತಗೋಬೇಕಂದ್ರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 368 ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ಬೇಕು. ಹೊಸ ಭೂ ಪ್ರದೇಶ ನಾವು ಕೊಡ್ಬೇಕು, ಹೊಸ ಭೂ ಪ್ರದೇಶ ತಗೋಬೇಕಂದ್ರೆ ಸಂವಿಧಾನಕ್ಕೆ ಏನ್ ಮಾಡ್ಬೇಕು, ತಿದ್ದುಪಡಿ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ ಅವಾಗ ಸಂವಿಧಾನಕ್ಕೆ 9ನೇ ತಿದ್ದುಪಡಿ ಮಾಡಿ ಈ ಬೇರುಬಾರಿನ ಬಿಟ್ಕೊಡ್ತಾರೆ. ಅವತ್ತು ಬೇರುಬಾರಿ ಪೂರ್ವ ಪಾಕಿಸ್ತಾನದಲ್ಲಿ ಇತ್ತು, ಇವತ್ತು ಬಾಂಗ್ಲಾದೇಶದಲ್ಲಿ ಇದೆ. ಅರ್ಥ ಆಗತ್ತಾ? ಆಫ್ಟರ್ ಕೇಸ್ ಅದು. ಸೊ ಹಾಗಾದ್ರೆ ಪ್ರಿಯಂಬಲ್ಗೆ ಏನಂತ ಹೇಳಿದ್ರು, ಪ್ರಿಯಂಬಲ್ಗೆ ಏನಂತ ಹೇಳಿದ್ರು, ಭಾಗ ಅಲ್ಲ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ ನಾ ಹೇಳಿದ್? ಓಕೆ, ನೆಕ್ಸ್ಟ್. ಅದಾದ್ಮೇಲೆ ಕೇಶವಾನಂದ ಭಾರತಿ ಕೇಸ್. ಯಾವ ಕೇಸ್? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಕೇಸ್. ಕೇರಳ ಸರ್ಕಾರ ಕೇಸ್ 1973. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಮೊಕದ್ದಮೆ 1973. 1973 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ. ಸೊ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು ಅಂತ ಹೇಳ್ತಾರೆ. ಅಷ್ಟೇ ಬರ್ಕೇಳಿ. ಇಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ನಾಟ್ ಅಬಾಲಿಷ್ಡ್ ಅಂಡ್ ಅಮೆಂಡ್ಮೆಂಟ್. ಇಟ್ ಈಸ್ ನಾಟ್ ಅಬಾಲಿಷ್ಡ್ ಅಂಡ್ ಅಮೆಂಡೆಡ್. ಹೌದಾ? ಅಂದ್ರೆ ಇದು ಬೇಸಿಕ್ ಸ್ಟ್ರಕ್ಚರ್ ನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಸಂವಿಧಾನದ ತಿದ್ದುಪಡಿ. ಇದೇನಂದ್ರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು. ಭಾಗ ಹೌದು. ಇಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹೌದಾ? ಇಟ್ ಈಸ್ ಒನ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇಟ್ ಈಸ್ ಒನ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಇದು ಇಷ್ಟೇ ತಿಳ್ಕೊಳ್ಳಿ. ಇಲ್ಲಿ ಏನ್ ತಿಳ್ಕೊಳ್ಳಿ, ಕೇಶವಾನಂದ ಭಾರತಿ ಕೇಸಲ್ಲಿ ಏನ್ ಹೇಳಿದ್ರು, ಭಾಗ ಹೌದು ಅಷ್ಟೇ ಹೇಳ್ತಾರೆ. ಅಷ್ಟೇ ತಿಳ್ಕೊಳ್ಳಿ. ಯಾಕಂದ್ರೆ ಈ ಕೇಸ್ನ ನಾನು ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಈ ಕೇಸ್ ಇಲ್ಲಿಗೆ ಸಂಬಂಧಪಟ್ಟಿಲ್ಲ, ಅಲ್ಲಿ ಮುಂದೊಂದು ಚಾಪ್ಟರ್ ಇದೆ ಅದಕ್ಕೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಯಾಕಂದ್ರೆ ಬಿಗ್ಗೆಸ್ಟ್ ಕೇಸ್ ಇದು, ಲ್ಯಾಂಡ್ ಮಾರ್ಕ್ಡ್ ಕೇಸ್. ಇಟ್ ಈಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ಡ್ ಕೇಸ್, ಐತಿಹಾಸಿಕ ತೀರ್ಪು ಇದು. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಭಾಗ ಹೌದು ಅಷ್ಟೇ ತಿಳ್ಕೊಳ್ಳಿ. ಯಾಕಂತ ನಾನು ಹೇಳ್ತೀನಿ ಮುಂದೆ. ಯಾಕಂದ್ರೆ ಅಲ್ಲಿ ಬೇರೆ ಸಂಬಂಧಪಟ್ಟಿದ್ದು ಕೇಸ್. ನೆಕ್ಸ್ಟ್, LIC ಆಫ್ ಇಂಡಿಯಾ ಕೇಸ್. LIC ಆಫ್ ಇಂಡಿಯಾ ಕೇಸ್. LIC ಆಫ್ ಇಂಡಿಯಾ ಕೇಸ್ ಅಂತ ಹೇಳ್ಕರ್ತೀವಿ. ಸೊ ಈ ಕೇಸ್ ಅಲ್ಲಿ 1995 ಅಲ್ಲಿ ಪ್ರಿಯಂಬಲ್ ಇಸ್ ಇಂಟಿಗ್ರಿಯಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. LIC ಆಫ್ ಇಂಡಿಯಾ ಕೇಸ್ 1995 ಅಲ್ಲಿ ಏನ್ ಹೇಳ್ತಾರೆ, ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಅವಿಭಾಜ್ಯ ಅಂಗ. ಇಟ್ ಈಸ್ ಒನ್ ಆಫ್ ದ ಇಂಟಿಗ್ರಿಯಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಂಟಿಗ್ರಿಯಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಹವೆವರ್ ಇಟ್ ಸರ್ಟಿಫೈಡ್ ಅಂದ್ರೆ ಎನ್ಫೋರ್ಸ್ಮೆಂಟ್ಲಿ ಇದನ್ನ ಕಾನೂನಿಂದ ಜಾರಿಗೊಳಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಫೋರ್ಸೆಬಲಿ ಕೋರ್ಟ್ ಇಂದ ಇದನ್ನ ಏನ್ ಮಾಡಕ್ಕಾಗಲ್ಲ, ಜಾರಿಗೆ ಮಾಡಕ್ಕಾಗಲ್ಲ, ಕಾನೂನು ಮೂಲಕ ಇದನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಒನ್ ಆಫ್ ದ ಇಂಟಿಗ್ರಿಯಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಎನ್ಫೋರ್ಸಬಲಿ ಲಾ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ.
ಅರ್ಥ ಆಯ್ತಾ? ಕಾನೂನು ಮೂಲಕ ಇದನ್ನ ಏನ್ ಮಾಡಕ್ಕಾಗಲ್ಲ, ಜಾರಿಗೊಳಿಸಕ್ಕಾಗಲ್ಲ. ಇದು ಒಂದು ಅವಿಭಾಜ್ಯ ಅಂಗ ಆಗೇ ಇರುತ್ತೆ, ಇದು ಒಂದು ಅವಿಭಾಜ್ಯ ಅಂಗ ಆಗೇ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಡೈರೆಕ್ಟ್ಲಿ ಎನ್ಫೋರ್ಸ್ಡ್ ಬೈ ದಿ ಲಾ ಅಂತ ಹೇಳ್ತಾರೆ. ಡೈರೆಕ್ಟ್ಲಿ ಎನ್ಫೋರ್ಸ್ಡ್ ಬೈ ದಿ, ಕೆನ್ ನಾಟ್ ಡೈರೆಕ್ಟ್ಲಿ ಎನ್ಫೋರ್ಸ್ಡ್ ಬೈ ದಿ ಲಾ ಅಂತ ಹೇಳ್ತಾರೆ. ಅಂದ್ರೆ ಕಾನೂನು ಮೂಲಕ ಇದನ್ನ ನಾವ್ ಏನ್ ಮಾಡಕ್ಕಾಗಲ್ಲ, ಅನುಷ್ಠಾನ. ಈಗ ಫಂಡಮೆಂಟಲ್ ರೈಟ್ಸ್ ಅದನ್ನೇನ್ ಮಾಡ್ಬೋದು ಹೇಳಿ, ಕಾನೂನು ಮಾಡ್ಬೋದು ತಾನೆ. ಸಿಟಿಜನ್ಶಿಪ್ ಈಗ ಏನ್ ಮಾಡ್ಬೋದು, ಕಾನೂನು ಮಾಡ್ಬೋದು ತಾನೆ. ಅರ್ಥ ಆಗತ್ತಿಲ್ಲ? ಅದೇ ಯೂನಿಯನ್ ಟೆರಿಟರಿ ಕಾನೂನು ಮಾಡ್ಬೋದು ತಾನೆ. ಹಂಗ ಪ್ರಿಯಾಂಬಲ್ಗೆ ಯಾವ್ದಾದ್ರು ಕಾನೂನು ಐತಾ? ಅರ್ಥ ಆಗತ್ತೆ ನನಗೆ. ಅಂದ್ರೆ ಡೈರೆಕ್ಟ್ಲಿ ಇದನ್ನ ಕಾನೂನು ಮೂಲಕ ಏನ್ ಮಾಡಕ್ಕಾಗಲ್ಲ, ಅನುಷ್ಠಾನ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವು 3 ಕೇಸ್ ಇಷ್ಟು ನೆನ್ಪಿಟ್ಕೊಂಡಿರಿ. ಇವು 3 ಕೇಸ್ ಇಷ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಾಗಿದೆಯೇ? ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಎಸ್, 1 ಟೈಮ್ ಮಾಡಿದ್ವಿ. ಏನ್ ಮಾಡಿದ್ವಿ? 1 ಟೈಮ್ ಮಾಡಿದ್ವಿ. ಸೊ ಯಾವಾಗ ಮಾಡಿದ್ವಿ ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ, 42ನೇ ತಿದ್ದುಪಡಿ ಮೂಲಕ 1976 ಅಲ್ಲಿ 42nd ಅಮೆಂಡ್ಮೆಂಟ್ ಮೂಲಕ ತಿದ್ದುಪಡಿ ಮಾಡಿದ್ವಿ. 42nd ಅಮೆಂಡ್ಮೆಂಟ್ ಮೂಲಕ ತಿದ್ದುಪಡಿ ಮಾಡಿ 3 ಪದ ಸೇರಿಸಿದ್ವಿ. ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಪದ ಸೇರಿಸಿದ್ವಿ. ಸೋಷಿಯಲಿಸಂ, ಸೆಕ್ಯುಲರಿಸಂ ಅಂಡ್ ಇಂಟಿಗ್ರಿಟಿ ಅನ್ನೋ ಪದ ಸೇರಿಸಿದ್ವಿ. ಅರ್ಥ ಆಯ್ತಾ? ಸೋಷಿಯಲಿಸಂ, ಸೆಕ್ಯುಲರಿಸಂ ಅಂಡ್ ಇಂಟಿಗ್ರಿಟಿ ಅನ್ನುವ ಪದಗಳನ್ನ ಸೇರಿಸಿದ್ವಿ. ಇಂಟಿಗ್ರಿಟಿ, ಓಕೆ, ಅರ್ಥ ಆಯ್ತಾ? ಅವನ್ನ ಎಲ್ಲಿಂದ ತಗೊಂಡ್ವಿ? ರಷ್ಯಾದಿಂದ ತಗೊಂಡ್ವಿ. ಈಗ ನೆಕ್ಸ್ಟ್ ಕ್ವಶನ್, ಹಾಗಾದ್ರೆ ಆ ವರ್ಡ್ ಎಲ್ಲಿ ಸೇರಿಸಿದ್ವಿ? ನೆಕ್ಸ್ಟ್ ಕ್ವಶನ್ ಏನು? ಆ ವರ್ಡ್ಸ್ ನ ಎಲ್ಲಿ ಸೇರಿಸಿದ್ವಿ ಅನ್ನೋದು. ಅದರಲ್ಲಿ ಫಸ್ಟ್ ಒಂದು ಹೇಳಿದ್ನಲ್ಲ ನಾನು, ಯಾವುದು? ಸಮಾಜವಾದಿ. ಮತ್ತೊಂದು ಯಾವ್ದು ಹೇಳಿದೆ? ಜಾತ್ಯತೀತ. ಹೌದಾ? ಸೊ ಈ ವರ್ಡ್ ಎಲ್ಲಿ ಸೇರಿಸಿದ್ವಿ ಅಂದ್ರೆ ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ 2 ಪದಗಳ ನಡುವೆ ಸೇರಿಸಿದ್ವಿ. ಇದನ್ನ ಎಲ್ಲಿ ನಡೆಸಿದ್ವಿ ಅಂತ ಅರ್ಥ ಆಯ್ತಾ? ನಾ ಹೇಳಿದ್ದು ಈ ಪದ ಎಲ್ಲಿ ಸೇರಿಸಿದ್ವಿ? ಆ ಪದ, ಅವೆರಡು ಪದಗಳನ್ನ ಎಲ್ಲಿ ಸೇರಿಸಿದ್ವಿ? ಆ ವರ್ಡ್ಸ್ ನ ಎಲ್ಲಿ ಇನ್ಸರ್ಟ್ ಮಾಡಿದ್ವಿ ಅಂತ ಕೇಳ್ತಾನ ಅವನು. 3 ಬೇರೆ ಕಡೆ ಮಾಡಿದ್ವಿ, ಇವೆರಡು ಎಲ್ಲಿ ಮಾಡಿದ್ವಿ? ಇನ್ ಬಿಟ್ವೀನ್ ಸಾವರ್ನಿಟಿ ಅಂಡ್ ಡೆಮೊಕ್ರೆಟಿಕ್. ಯಾವುದು? ಸೆಕ್ಯುಲರಿಸಮ್ ಅಂಡ್ ಸೋಷಿಯಲಿಸಮ್ ಅಂಡ್ ಸೆಕ್ಯುಲರಿಸಮ್. ಇವೆರಡು ಪದಗಳನ್ನ ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ನಡುವೆ ಸೇರಿಸಿದ್ವಿ. ಇನ್ನೊಂದು ಇಂಟಿಗ್ರಿಟಿ ಇಲ್ಲ, ಯೂನಿಟಿ ಆಫ್ ದಿ ನೇಷನ್ ಅಂತ ಇತ್ತು ಲಾಸ್ಟ್ಗೆ. ಏನಂತ ಇತ್ತು? ಯೂನಿಟಿ ಆಫ್ ದಿ ನೇಷನ್ ಅಂತ ಇತ್ತು. ನಾಳೆ ಕೇಳ್ತಾನ ಅವನು, 42nd ಅಮೆಂಡ್ಮೆಂಟ್ ಆದ್ಮೇಲೆ ಭಾರತ ಏನಂತ ಕರೆದ್ವಿ? ಯೂನಿಟಿ ಆಫ್ ದಿ ನೇಷನ್ ಅಂತ ಇತ್ತು, ಅಲ್ಲಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್ ಅಂತ ಸೇರಿಸಿದ್ವಿ. ಅರ್ಥ ಆಯ್ತಾ? ಫಸ್ಟ್ ಏನಂತ ಇತ್ತು? ಯೂನಿಟಿ ಆಫ್ ದಿ ನೇಷನ್. ಹಂಗೆ ಬರ್ಕೋಬೇಕು ಕನ್ನಡದಲ್ಲೂ, ಯೂನಿಟಿ ಆಫ್ ದಿ ನೇಷನ್ ಇತ್ತು. ಆದ್ರೆ 42nd ಅಮೆಂಡ್ಮೆಂಟ್ ಆದ್ಮೇಲೆ ಏನ್ ಮಾಡಿದ್ವಿ? ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ನಾಳೆ, ಯಾಕಂದ್ರೆ ಹಿಂದೆ ಎಲ್ಲ ಯಾವ ಪದ ಸೇರ್ಸಿದ್ವಿ ಕೇಳ್ತಿದ್ದ ಅಷ್ಟೇ, ಈಗ ಯಾವ ಪದ ಎಲ್ಲಿ ಸೇರ್ಸಿವಿ ಅಂತ ಕೇಳ್ತಾನೆ. ಯಾಕಂದ್ರೆ ಅಪ್ಡೇಟ್ ಆಗ್ಬೇಕು. ಅವೆರಡು ಪದಗಳು ಇಲ್ಲಿ ಸೇರ್ಸಿದ್ವಿ, ಅದನ್ನ ಎಲ್ಲಿ ಸೇರ್ಸಿದ್ವಿ? ಯೂನಿಟಿ ಆಫ್ ದಿ ನೇಷನ್ ಅಂತ ಇತ್ತು. ಏನಂತ ಇತ್ತು? ಅವಾಗ ನಾವೇನ್ ಮಾಡಿದ್ವಿ? ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್ ಅಂತ ಸೇರ್ಸಿದ್ವಿ ಲಾಸ್ಟಿಗೆ. ಅರ್ಥ ಆಯ್ತಾ? ಇವನ್ ಸೇರ್ಸಿದ್ವಿ. ಓಕೆ, ಈಗ ಪ್ರಶ್ನೆ. ಈಗ ಲಾಸ್ಟ್ 2 years ಬ್ಯಾಕ್ UPSC ಪ್ರಿಲಿಮ್ಸ್ ಕ್ವಶನ್, ಒಂದು UPSC ಕ್ವಶನ್ ಪೇಪರ್ ನೋಡಿ. ಸಂವಿಧಾನ ಜಾರಿಗೆ ಬಂದಾಗ ನೇಚರ್ ಆಫ್ ದಿ ಸ್ಟೇಟ್ ಏನಿತ್ತು ಅಂತ ಕೇಳಿದ್ದವನು. ಅರ್ಥ ಆಯ್ತಾ ಕ್ವಶನ್? ಸಂವಿಧಾನ ಜಾರಿಗೆ ಬಂದಾಗ ನೇಚರ್ ಆಫ್ ದಿ ಸ್ಟೇಟ್ ಏನಿತ್ತು? ಸಾವರ್ನಿಟಿ, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಅಷ್ಟೇ ಇದೆ. ಏನಂತ ಇತ್ತು? ಸಾವರ್ನಿಟಿ, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಅದು ಆನ್ಸರ್. ನೀವು ಆಪ್ಷನ್ ಎ ಮತ್ತೆ ಸಾವರ್ನಿಟಿ, ಸೋಷಿಯಲಿಸಂ, ಸೆಕ್ಯುಲರಿಸಂ, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಅಂತ ಇತ್ತು, ಅದನ್ನ ಹಾಕ್ಬಿಟ್ಟಿರ ಮತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್? ಕ್ಲಿಯರ್ ಆಯ್ತಾ ನಾನು ಹೇಳಿದ್? ನಾನು ಹೇಳೋದು ಅರ್ಥ ಆಯ್ತಲ್ಲ ರೀ? 1947 50 ಜನವರಿ 26 ಸಂವಿಧಾನ ಜಾರಿಗೆ ಬಂದಾಗ ಭಾರತನ ಏನಂತ ಹೇಳಿದ್ರು?
ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಷ್ಟೇ, ಅದು ಪ್ರಿಲಿಮ್ಸ್ ಕ್ವಶನ್. ಅದಾದ್ಮೇಲೆ ಪೂರ್ತಿ ಆಗಿದ್ದು ಯಾವಾಗ? ಪೂರ್ತಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಗಿದ್ದು ಯಾವಾಗ? 76. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಸಾವರ್ನಿಟಿ, ಸೋಷಿಯಲಿಸಮ್, ಸೆಕ್ಯುಲರಿಸಮ್, ಡೆಮೊಕ್ರಾಟಿಕ್ ಅಂಡ್ ರಿಪಬ್ಲಿಕ್ ಅಂತ ಹೇಳಿ ಆಯ್ತು. ಕ್ಲಿಯರ್ ಆಯ್ತು? ಸೊ ಇಷ್ಟು ಇರ್ತಕ್ಕಂಥದ್ದು. ಹಾಗಾದ್ರೆ ಅಮೆಂಡ್ಮೆಂಟ್ ಮಾಡಿದೆ ಯಾವಾಗ? ಅಮೆಂಡ್ಮೆಂಟ್ನ ಮಾತಾಡ್ರಿ 1976. ಅಲ್ಲಿವರೆಗೂ ಪ್ರಿಯಾಂಬಲ್ಗೆ ಅಮೆಂಡ್ಮೆಂಟ್ ಮಾಡಿಲ್ಲ. ಯಾಕೆ ಹೇಳಿ? ಅದು ಭಾಗ ಆಗಿರ್ಲಿಲ್ಲ, ಇನ್ನು ಅದು ಭಾಗ ಆಗಿರ್ಲಿಲ್ಲಲ್ಲ. ಯಾವಾಗ ಭಾಗ ಹೌದು ಅಂದಿದ್ದ? ಆಫ್ಟರ್ ಕೇಶವನಂದ ಭಾರತಿ ಕೇಸ್, ಹೌದಾ? ಅಲ್ಲಿ ಭಾಗ ಹೌದು ಅಂದ್ಮೇಲೆ ತಾನೇ ಆರ್ಟಿಕಲ್ 368 ಇಂಪ್ಲಿಮೆಂಟ್ ಮಾಡಕ್ಕಾಗದು. ಆರ್ಟಿಕಲ್ 368 ಏನ್ ಹೇಳುತ್ತೆ? ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ, ಹೌದಾ? ಆಫ್ಟರ್ ಕೇಶವನಂದ ಭಾರತಿ ಕೇಸ್ ಅಮೆಂಡ್ಮೆಂಟ್ ಮಾಡ್ಬೋದು, ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು. ಕ್ಲಿಯರ್ ಆಯ್ತಾನ? ಹೇಳಿ ಹೋಗ್ಬೋದಾ? ಸೊ ಹಾಗಾದ್ರೆ ಎಷ್ಟು ಕೇಸು? 3. ಫಸ್ಟ್ ಒನ್ ಯಾವುದು? ಬೇರ್ಬಾರ್ ಕೇಸ್. ಸೊ ಅದ್ರಲ್ಲಿ ಏನ್ ಹೇಳಿದ್ರಿ? ಭಾಗ ಅಲ್ಲ. ಸೆಕೆಂಡ್ ಒನ್ ಏನ್ ಅದ್ರಲ್ಲಿ? ಭಾಗ ಹೌದು. ಥರ್ಡ್ ಒನ್ ಅದರಲ್ಲಿ ಓಕೆನಾ? ನೆಕ್ಸ್ಟ್ ಅಮೆಂಡ್ಮೆಂಟ್ ಮಾಡಿದೆ ಯಾವಾಗ? 42nd ಅಮೆಂಡ್ಮೆಂಟ್. ಯಾವ ವರ್ಡ್ ಸೇರಿಸಿದ್ರಿ? ಓಕೆ. ಆ ಪದಗಳು ಎಲ್ಲೆಲ್ಲಿ ಸೇರಿಸಿದ್ರಿ? ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಮಿಡ್ಲಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್ ಯೂನಿಟ್ ವಿತ್ ದಿ ನೇಷನ್ ಇದ್ದಿದ್ನ ಏನ್ ಮಾಡಿದ್ವಿ? ಇಂಟಿಗ್ರಿಟಿ ಆಫ್ ದಿ ನೇಷನ್ ಅಂತ ಕರಿತೀವಿ. ಓಕೆನಾ? ಇದಿಷ್ಟು ಏನಂತಂದ್ರೆ ಪ್ರಿಯಂಬಲ್ ಬಗ್ಗೆ ಇರ್ತಕ್ಕಂಥ ಕೇಸಸ್ ಮತ್ತೆ ಚೇಂಜಸ್. ಅರ್ಥ ಆಯ್ತಾ? ಓಕೆ. ಒಂದು ಕ್ವಶನ್ ಕೇಳಲ್ಲ ನಾನು. ನೀವು ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ. ನೀವಿನ ಆ ಮಟ್ಟಕ್ಕೆ ಓದಿದ್ರೆ ಗೊತ್ತಾಗ್ತೈತೆ. ಯಾವ್ದು ಪದ ಸೇರಿಸಿದೆ ಅಂದಲ್ಲ ನಾನು ಇಲ್ಲಿ? ಯಾವ್ದು? ಸಮಾಜವಾದಿ, ಹೌದಾ? ಆರಂಭದಲ್ಲಿ ಇದ್ದವರೆಲ್ಲ ಸಮಾಜವಾದಿ ತಾನೆ, ಸೋಷಿಯಲಿಸ್ಟ್ ತಾನೆ. ನೆಹರು ಸೋಷಿಯಲಿಸ್ಟ್, ಆಲ್ಮೋಸ್ಟ್ ಆಲ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಎಲ್ಲರೂ ಸಮಾಜವಾದಿಗಳೇ ಇದ್ರು ತಾನೆ. ಹೌದಲ್ಲಪ್ಪ? ನಾನು ಹೇಳೋದು ಅರ್ಥ ಆಗುತ್ತಾ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಆಲ್ಮೋಸ್ಟ್ ಆಲ್ ಇದ್ದದ್ದು ಸೋಷಿಯಲಿಸ್ಟ್ ತಾನೆ. ಮತ್ತೆ ಇದನ್ನ ಯಾಕೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ವರ್ಡ್ ಯಾಕೆ ಹಾಕ್ಲಿಲ್ಲ ಅವರು? ನಾನು ಹೇಳೋದು ಅರ್ಥ ಆಯ್ತಾ? ಮೊದ್ಲಿಗೆ ಹಾಕ್ಬೋದಿತ್ತಲ್ಲ, ಮೊದ್ಲಿಗೆನೆ ಎಲ್ರಿಗೂ ಸಿಗ್ಲಿ ಅಂತಾನೆ ಹಾಕ್ಬೋದಿತ್ತಲ್ಲ. ಎಲ್ರು ಕಾನ್ಸ್ಟಿಟ್ಯೂಷನಿಸ್ಟ್ ಇದ್ರಲ್ಲ, ಆಲ್ಮೋಸ್ಟ್ ಆಲ್ ಸೋಷಿಯಲಿಸ್ಟ್ ತಾನೆ ಅವರೆಲ್ಲ. ಮತ್ತೆ ಅವಾಗ್ಲೇ ಹಾಕ್ಬೋದಿತ್ತಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ಇಂದಿರಾ ಗಾಂಧಿನೇ ಅಂತ ಸಾಹಸ ಯಾಕೆ ಮಾಡಿದ್ರು? ಹೇಳಿ. ವ್ಯಾಲಿಡ್ ಇದೆ ಇಲ್ಲ ನಾನು ಕೇಳಿದ್ದು? ಇಲ್ವಾ? ಯಾಕೆ ಕೇಳ್ದೆ ಅಂದ್ರೆ ಅಲ್ಲಿ ಇದ್ದವರೆಲ್ಲ ಸೋಷಿಯಲಿಸ್ಟೇ, ಹೌದ್ ತಾನೆ? ಆದ್ರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಡಿಯಾ ಸೋಷಿಯಲಿಸ್ಟ್ ಕಂಟ್ರಿ ಅಂತ ಹೇಳ್ಕೊಳ್ಳಿಲ್ಲ. ನೆಹರು ಸೋಷಿಯಲಿಸ್ಟ್ ತಾನೆ, ಎಲ್ಲರೂ ಇದ್ರು ತಾನೆ. ಅವ್ರ ಪ್ರಿನ್ಸಿಪಲ್ಸ್ ಎಲ್ಲ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ತಾನೆ ಬಂದಿದ್ದು. 1956ರ ನೀತಿ ಸಮಾಜವಾದ ಸಿದ್ಧಾಂತ ಅದರ ಮೇಲೆ ತಾನೆ ಬಂದಿದ್ದು. ಮತ್ತೆ ಆದ್ರೂ ಇಂಡಿಯನ್ ಗವರ್ಮೆಂಟ್ ನ ನೇಚರ್ ಆಫ್ ದಿ ಸ್ಟೇಟ್ ನ ಸೋಷಿಯಲಿಸ್ಟ್ ಸ್ಟೇಟ್ ಅಂತ ಹೇಳ್ಕೊಳ್ಳಿಲ್ಲ. ಓಕೆ, ನಾಳೆ ಹೇಳ್ತೀರಾ? ನಾಳೆ ಹೇಳಿ. ನಾಳೆ ಹೇಳಿ, ಹುಡ್ಕೊಂಬಂದು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಿಯಾಂಬಲ್ ಬಗ್ಗೆ ನಿಮ್ಗೆ ಏನಾದ್ರೂ ಅಪ್ಪಿ ಇಟ್ ಮೀನ್ಸ್ ಮೇನ್ಸ್ ಅಲ್ಲಿ ಕೇಳಿದ್ರೆ ಇದ್ರದ್ದು ಎಕ್ಸ್ಪ್ಲೇನ್ ಮಾಡಿ, ಅಥವಾ ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರಿಯಾಂಬಲ್ಸ್ ಅಂತ ಕೇಳಿದ್ರೆ
ಸೊ ಒಂದನೇದು ಗೈಡಿಂಗ್ ಪ್ರಿನ್ಸಿಪಲ್, ಇದು ಏನಿದು ಮಾರ್ಗದರ್ಶಿ ಅಂತ. ಇದೇನಿದು ಮಾರ್ಗದರ್ಶಿ, ಹೌದ್ ತಾನೆ? ಯಾಕಂದ್ರೆ ಇದು ದೇಶದ ಬಗ್ಗೆ ಹೇಳಿದೆ, ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮುಂದಿದೆ. ಅರ್ಥ ಆಗುತ್ತಿಲ್ಲಪ್ಪ. ಇಟ್ಸ್ ಒನ್ ಆಫ್ ದ ಗೈಡಿಂಗ್ ಪ್ರಿನ್ಸಿಪಲ್. ಇದು ಗೈಡ್ ಮಾಡ್ತಾ ಇದೆ ನಮಗೆ. ಇದೇನ್ ಮಾಡ್ತಾ ಇದೆ? ಗೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಯೂನಿಟಿ ಇನ್ ಡೈವರ್ಸಿಟಿ. ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಹೇಳಿದಾರೆ ತಾನೆ, ಎಲ್ಲದ್ರ ಬಗ್ಗೆನೂ ಹೇಳಿದಾರೆ. ಯಾವ್ದ್ರ ಬಗ್ಗೆ ಏನಾರ ಒಂದು ಇದನ್ನ ಹೇಳ್ಯಾರ ಯೂನಿಟಿ ಇನ್ ಡೈವರ್ಸಿಟಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿರೋದು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಐಡೆಂಟಿಟಿ, ಸಂವಿಧಾನದ ಒಂದು ಗುರುತು ಹೇಳ್ತತೆ ಇದು. ಇದೇನ್ ಹೇಳುತ್ತೆ? ನಾನು ಏನ್ ಹೇಳ್ತಾ ಇದ್ದೀನಿ ಹೇಳಿ? ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಂಬಲ್ ಅಂದ್ರೆ ಪ್ರಸ್ತಾವನೆಯ ಲಕ್ಷಣಗಳು. ಪ್ರಸ್ತಾವನೆಯ ಲಕ್ಷಣಗಳು. ಒಂದನೇದೇನು? ಮಾರ್ಗದರ್ಶಿ ಸೂತ್ರ. ಹೌದಾ? ಒಂದನೇದೇನು? ಮಾರ್ಗದರ್ಶಿ ಸೂತ್ರ, ಗೈಡಿಂಗ್ ಪ್ರಿನ್ಸಿಪಲ್. ಎರಡನೇದೇನು? ಐಡೆಂಟಿ. ಹೌದಾ? ಏನು? ಯೂನಿಟಿ ಇನ್ ಡೈವರ್ಸಿಟಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಐಡೆಂಟಿಟಿ. ನೆಕ್ಸ್ಟ್ ಏನು? ಕಾನ್ಸ್ಟಿಟ್ಯೂಷನಲ್ ಐಡೆಂಟಿಟಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್. ಹೌದಾ? ವಿವಿಧತೆಯಲ್ಲಿ ಏಕತೆ, ಸಂವಿಧಾನದ ಗುರುತಿನ ಬಗ್ಗೆ ಹೇಳುತ್ತೆ. ಹೌದಾ? ನೆಕ್ಸ್ಟ್ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಅಂದ್ರೆ ವಿದೇಶಿ ಬಾಹ್ಯ ರಾಷ್ಟ್ರಗಳ ಹಸ್ತಕ್ಷೇಪ. ಆಗ್ಲೇ ಹೇಳಿದ್ನಲ್ಲ. ಹೌದಾ? ಬಾಹ್ಯ ರಾಷ್ಟ್ರಗಳ ಹಸ್ತಕ್ಷೇಪ. ಇನ್ಫ್ಲುಯೆನ್ಸ್ ಅಂದ್ರೆ ಏನು? ಇನ್ಫ್ಲುಯೆನ್ಸ್ ಮಾಡೋದು, ಉತ್ತೇಜನ, ಅಂತಾರಾಷ್ಟ್ರೀಯ ಉತ್ತೇಜನ. ನೆಕ್ಸ್ಟ್ ರಿಫ್ಲೆಕ್ಷನ್ ಆಫ್ ದಿ ಹಿಸ್ಟೋರಿಕಲ್ ಸ್ಟ್ರಗಲ್ಸ್. ಅಂದ್ರೆ ಇದನ್ನ ರಚನೆ ಮಾಡ್ಯಾರಲ್ಲ, ಅವರ ಐತಿಹಾಸಿಕ ಹೋರಾಟದ ಕೈಗನ್ನಡಿ ಇದು. ಇದೇನಿದು? ಹೋರಾಟಗಾರರ ಐತಿಹಾಸಿಕ ಕೈಗನ್ನಡಿ. ಅವ್ರ ಅನುಭವಗಳಿದಾವೆ. ಈಗ ಜಸ್ಟಿಸ್, ಅಂಬೇಡ್ಕರ್ ಎಕ್ಸ್ಪೀರಿಯನ್ಸ್. ಅರ್ಥ ಆಯ್ತಿಲ್ಲ? ಇದ್ರ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂದ್ರೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಇದೆ. ಹೌದಲ್ಲ? ಸೊ ಐತಿಹಾಸಿಕವಾದಂತ ಮನ್ನಣೆ ಇದೆ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ಕಳಿ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಕೆ ಎಂ ಮುನ್ಷಿ, PC PSI ಕೇಳ್ತಿರ್ತಾರೆ. ಕೆ ಎಂ ಮುನ್ಷಿ ಇವ್ರೇನ್ ಹೇಳ್ಯಾರ ಅಂದ್ರೆ ಗಣತಂತ್ರ ವ್ಯವಸ್ಥೆಯ ಜಾತಕ ಅಂತ ಹೇಳ್ಯಾರ. ಗಣತಂತ್ರ ವ್ಯವಸ್ಥೆಯ ಜಾತಕ ಅಂತ ಹೇಳ್ಯಾರ. ಪೊಲಿಟಿಕಲ್ ಹಾರೋಸ್ಕೋಪ್ ಅಂತ ಹೇಳ್ಯಾರ. ಪೊಲಿಟಿಕಲ್ ಹಾರೋಸ್ಕೋಪ್, ಜ್ಯೋತಿಷ್ಯ, ಗಣತಂತ್ರ ವ್ಯವಸ್ಥೆಯ ಜಾತಕ ಅಂತ ಹೇಳ್ಯಾರ. ಅರ್ಥ ಆಯ್ತಾ? ಪೊಲಿಟಿಕಲ್ ಹಾರೋಸ್ಕೋಪ್ ಅಂತ ಹೇಳಿ. ಅರ್ಥ ಆಯ್ತು? ಅಂದ್ರೆ ಇದು ನೋಡಿದ್ರೆ ಗೊತ್ತು, ಭಾರತ ಜಾತಕನ ಹೇಳುತ್ತೆ ಅಂತ ಇದು ಅವ್ರು ಹೇಳಿರೋದು. ನೆಕ್ಸ್ಟ್ ನಾನಾಭಾಯಿ ಪಾಲ್ಕೆವಾಲ್. he was one of the greatest ಕಾನ್ಸ್ಟಿಟ್ಯೂಷನಿಸ್ಟ್. ನಾನಾಭಾಯಿ ಪಾಲ್ಕೆವಾಲ್ ಅವ್ರು ಏನ್ ಹೇಳ್ಯಾರ ಅಂದ್ರೆ ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳ್ಯಾರ. ಐಡೆಂಟಿಟಿ ಕಾರ್ಡ್, ಕಾನ್ಸ್ಟಿಟ್ಯೂಷನಲ್ ಐಡೆಂಟಿಟಿ ಕಾರ್ಡ್, ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳ್ಯಾರ ಅವ್ರು. ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳಿದ್ರು, ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ಯಾರ. ನೆಕ್ಸ್ಟ್ ಅರ್ನೆಸ್ಟ್ ಬಾರ್ಕರ್ ದಿ ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಯಾರ. ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಕೈಪಿಡಿ, ಸಂವಿಧಾನದ ಕೈಪಿಡಿ ಅಂತ. ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅರ್ನೆಸ್ಟ್ ಬಾರ್ಕರ್ ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಕೈಪಿಡಿ ಅಂತ ಹೇಳ್ಯಾರ. ನೆಕ್ಸ್ಟ್ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್. ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನದ ಅಮೂಲ್ಯ ಭಾಗ. ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅಮೂಲ್ಯ ಭಾಗ. ಎ ಜ್ಯುವೆಲ್ ಸೆಟ್ ಇನ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಭರಣ ಅಂತ ಹೇಳ ನೋಡಿ. ಬಂಗಾರ ಕೊಲ್ಸಿ ನೀವು, ಬೇರೆ ಏನು ಕೊಲ್ಸಿಲ್ಲ. ಎ ಜ್ಯುವೆಲ್ ಸೆಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್.
ಎ ಜುವೆಲ್ ಸೆಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿ ಯಾವ್ದು ಹೋಲಿಸಿದ, ಅರ್ಥ ಆಯ್ತಾ? ಬಂಗಾರ ಆಭರಣ ಅಂತ ಹೇಳಿದ ಯಾರು? ಠಾಕೂರ್ ದಾಸ್ ಬರ್ದು. ಕ್ಲಿಯರ್ ಆಯ್ತಾ ನಾ ಹೇಳಿ? ಓಕೆ. ಮುನ್ಷಿ ಏನ್ ಹೇಳ್ಯಾರೆ? ಗಣತಂತ್ರ ವ್ಯವಸ್ಥೆಯ ಜಾತಕ. ನೆಕ್ಸ್ಟ್ ಎರಡನೇದು ಯಾರು? ಓಕೆ, ಅವ್ರೇನ್ ಹೇಳ್ಯಾರ? ಐಡೆಂಟಿಟಿ ಕಾರ್ಡ್. ನೆಕ್ಸ್ಟ್ ಅರ್ನೆಸ್ಟ್ ಬಾರ್ಕರ್. ಅರ್ನೆಸ್ಟ್ ಬಾರ್ಕರ್ ಕೈಪಿಡಿ. ಓಕೆ, ನೆಕ್ಸ್ಟ್ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್. ಅವ್ರೇನ್ ಹೇಳ್ಯಾರ? ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದೆನ್ ಜುವೆಲ್ ಸೆಟ್, ಒಂದು ಸಂವಿಧಾನದ ಆಭರಣ. ಇವನ್ನೆಲ್ಲ ನಿಮ್ PC ಗಳಲ್ಲಿ STFT ದಲ್ಲಿ ಕೇಳ್ತೀವಿ. ಓಕೆನಾ? ಸೊ ಇದಿಷ್ಟೇನಂತಂದ್ರೆ ಪ್ರಿಯಾಂಬಲ್ ಅಂತ ಕರಿತೀವಿ. ಇದಿಷ್ಟೇನು ಪ್ರಿಯಾಂಬಲ್. ಅರ್ಥ ಆಯ್ತಾನ ಹೇಳಿ? ಕ್ಲಿಯರ್ ಆಯ್ತಾ? ಓಕೆ. ಸೊ ಈಗ ನೆಕ್ಸ್ಟ್ ಹೆಡ್ಲೈನ್ ಹಾಕೊಳ್ಳಿ. ಭಾಗ 1. ಭಾಗ 1 ಒಕ್ಕೂಟ ಮತ್ತು ಭೂಪ್ರದೇಶಗಳು. ಒಕ್ಕೂಟ ಮತ್ತು ಭೂಪ್ರದೇಶಗಳು. ಒಕ್ಕೂಟ ಮತ್ತು ಭೂಪ್ರದೇಶಗಳು. ಪಾರ್ಟ್ 1, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್. ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್. ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್. ಒಕ್ಕೂಟ ಮತ್ತು ಭೂಪ್ರದೇಶ. ಅರ್ಥ ಆಯ್ತಾ? ಸೊ ಆರ್ಟಿಕಲ್ 1 to 4. ಆರ್ಟಿಕಲ್ 1 to 4 ಅಂತ ಹೇಳ್ತಾರೆ. 1 to 4. ನೆಕ್ಸ್ಟ್ ಫಸ್ಟ್ ಬರ್ಕೊಳ್ಳಿ, ಆರ್ಟಿಕಲ್ 1 ಬರ್ಕೊಳ್ಳಿ ಕನ್ನಡದಲ್ಲಿ, ಆಮೇಲೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. 1, ಭಾರತ ಒಂದು ರಾಜ್ಯಗಳ ಒಕ್ಕೂಟ. ರಾಜ್ಯಗಳ ಒಕ್ಕೂಟ ಅಂದ್ರೆ ಇಂಡಿಯಾ ಇಸ್ ಡಿಸ್ಕ್ರೈಬ್ಡ್ ಆಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಬಹಳ ಇಂಪಾರ್ಟೆಂಟ್ ಈ ವರ್ಡ್, ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಇಂಡಿಯಾ ಆಲ್ಸೋ ನೋನ್ ಆಸ್ ಭಾರತ್. ಇಂಡಿಯಾ ಆಲ್ಸೋ ನೋನ್ ಆಸ್ ಭಾರತ್. ಇಂಡಿಯಾ ಎಂದರೆ ಭಾರತ ಅಂತ ಹೇಳ್ತೈತಿ ಆರ್ಟಿಕಲ್ 1. ಆರ್ಟಿಕಲ್ 1 ಏನ್ ಹೇಳುತ್ತೆ? ಇಂಡಿಯಾ ಆಲ್ಸೋ ನೋನ್ ಆಸ್ ಭಾರತ್. ಇಂಡಿಯಾ ಆಲ್ಸೋ ನೋನ್ ಆಸ್ ಭಾರತ್. ಯೂನಿಯನ್ ಆಫ್ ಸ್ಟೇಟ್ಸ್. ಯೂನಿಯನ್ ಆಫ್ ಸ್ಟೇಟ್ಸ್. ಅರ್ಥ ಆಯ್ತಾ? ಅಂದ್ರೆ ರಾಜ್ಯಗಳಿಂದ ಕೂಡಿದ ಒಕ್ಕೂಟವಾಗಿದೆ. ರಾಜ್ಯಗಳಿಂದ ಕೂಡಿರ್ತಕ್ಕಂಥ ಒಕ್ಕೂಟವಾಗಿದೆ. ಸೊ ರಾಜ್ಯಗಳಿಂದ ಕೂಡಿರ್ತಕ್ಕಂಥ ದೇಶ ಆಗಿದೆ. ಅಂದ್ರೆ ಸೊ ಫೆಡರೇಷನ್ ಇದೆ, ಹೌದಾ? ಇಂಡಿಯಾದಲ್ಲಿ ಏನಿದೆ? ಫೆಡರೇಷನ್ ಇದೆ, ಅಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ. ಅರ್ಥ ಇದು ಅಷ್ಟು ಈಜಿ ಅನ್ಕೋಬೇಡಿ ನೀವು ಆರ್ಟಿಕಲ್ನ, ಹೌದಾ? ಇಂಡಿಯಾ ಏನಿದೆ? ಫೆಡರೇಷನ್ ಇದೆ. ಅನ್ಲೈಕ್ಲಿ ದೇರ್ ಇಸ್ ನೋ ಇಂಡಿವಿಜುವಲ್ ಸಾವರ್ನಿಟಿ ಆಫ್ ದಿ ಸ್ಟೇಟ್ಸ್. ಅರ್ಥ ಆಯ್ತಾನ ಹೇಳಿ? ರಾಜ್ಯಗಳಿಗೆ ಯಾವುದೇ ರೀತಿಯಾದಂತ ಪ್ರತ್ಯೇಕ ಸಾವರ್ನಿಟಿ ಇಲ್ಲ. ಅರ್ಥ ಆಯ್ತಾ? ರಾಜ್ಯಗಳಿಂದ ಕೂಡಿದ ದೇಶ ಅಂದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ರಾಜ್ಯ ಅಂದ್ರೇನು, ದೇಶ ಅಂದ್ರೇನು? ಪೊಲಿಟಿಕಲ್ ಸೈನ್ಸ್ ಎಷ್ಟು ಜನ ಓದಿರಿ ಇಲ್ಲಿ? BA ಕೈ ಎತ್ತಲ್ಲ. ಓದಿದ್ರು ಕೈ ಎತ್ತಲ್ಲ ನೀವು. ಅಲ್ಲ, ಓದಿದ್ರು ಕೈ ಎತ್ತಲ್ಲ ನೀವು. ಅರ್ಥ ಆಯ್ತಾ? ಸ್ಟೇಟ್ ಅಂಡ್ ಕಂಟ್ರಿ, ಯು ನೋ ಮೀನಿಂಗ್ಸ್? ನನ್ ಮತ್ತೀಗ ಯೂನಿಯನ್ ಆಫ್ ಸ್ಟೇಟ್ಸ್ ಅರ್ಥ ಆಗ್ಬೇಕಂದ್ರೆ ಸ್ಟೇಟ್ ಬಗ್ಗೆ ಗೊತ್ತಿಲ್ಲ, ನಾನೇನ್ ಮಾಡಕ್ಕಾಗ್ತದೆ? ಹೇಳಿ. ಅದಕ್ಕೆ ಹೇಳದ ಫಸ್ಟ್ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ NCERT ಬುಕ್ಸ್ ಎದಕ್ಕೆ ಬೇಸಿಕ್ ಓದ್ರಿ ಅಂತಾರ ಗೊತ್ತಾ? ಕಾಂಪಿಟೇಟಿವ್ ಓದಕ್ಕಿಂತ ಮೊದಲು ನೀವು ಹೇಳಿದ್ರಲ್ಲ, ನಾವೆಲ್ಲ ಡಿಗ್ರಿ ಮುಗಿಸಿವಿ, ಎಜುಕೇಶನಿಸ್ಟ್ ಅಂದ್ರಲ್ಲ. ನೀವು ಎಜುಕೇಶನಿಸ್ಟ್ ಅಲ್ಲ ಅಂತ ಈಗ ಪ್ರೂವ್ ಮಾಡಿದೆ ನಾವು. 11ನೇ ತರಗತಿ 12ನೇ ತರಗತಿ 6, 7ರಾಗೆ ಹೇಳ್ಯಾರ ರಾಜ್ಯ ಅಂದ್ರೆ ಏನು ಅಂತ. 6, 7, 8ನೇ ತರಗತಿಯಲ್ಲಿ ರಾಜ್ಯ ಅಂದ್ರೆ ಏನು ಅಂತ ಹೇಳಿದಾರಲ್ಲಿ. ಅರ್ಥ ಆಯ್ತಾ? ಹೋಗಿ ದೇಶಕ್ಕೂ ರಾಜ್ಯಕ್ಕೂ ಇರೋ ವ್ಯತ್ಯಾಸ ನೋಡಿ.
ಫಸ್ಟ್ ಇಯರ್ PU ಓದಿರಿ ನೀವೆಲ್ಲ? ಓದಿಲ್ಲ? ಓದಿರಾ? ಆ ಫಸ್ಟ್ ಇಯರ್ PU ಫಸ್ಟ್ ಚಾಪ್ಟರ್ 3ನೇ ಪೇಜ್ನಾಗ ಏನೈತೆ ನೋಡಿರ? 3ನೇ ಪೇಜ್ ಈ ಕಡೆಗೆ ಮಿಡ್ಲಲ್ಲಿ ಎಲಿಮೆಂಟ್ರೀಸ್ ಇದಾವೆ ನೋಡಿ, ಹೋಗಿ ನೋಡಿ ಇವತ್ತು ಹೋಗಿ. ಇವತ್ತು ಹೋಗಿ ನೋಡಿ. ಓಕೆ ಬರಿ. ಯೂನಿಯನ್ ಆಫ್ ಸ್ಟೇಟ್ಸ್ ಆರ್ಟಿಕಲ್ 1 ಏನ್ ಹೇಳುತ್ತೆ? ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಸೊ ಅಂದ್ರೆ ಭಾರತ ಒಂದು ರಾಜ್ಯಗಳಿಂದ ಕೂಡಿರ್ತಕ್ಕಂಥ ದೇಶ ಅಂತ ಹೇಳುತ್ತೆ. ದೇರ್ ಇಸ್ ನೋ ಇಂಡಿವಿಜುವಲ್ ಸಾವರ್ನಿಟಿ ಇನ್ ದ ಸ್ಟೇಟ್ಸ್, ದೇರ್ ಇಸ್ ನೋ ಇಂಡಿವಿಜುವಲ್ ಸಿಟಿಜನ್ಶಿಪ್ ಇನ್ ದ ಸ್ಟೇಟ್ಸ್. ಹೌದಾ? ಅಂದ್ರೆ ಯಾವುದೇ ರಾಜ್ಯಗಳಿಗೆ ಪ್ರತ್ಯೇಕವಾದಂತ ಪೌರತ್ವ ಇಲ್ಲ ಇರೋದು. ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದಕ್ಕೆ ಮೀನಿಂಗ್ ಹೇಳ್ತಾ ಇದ್ದೇನೆ, ಅರ್ಥ ಆಗುತ್ತಲ್ಲ? ನಾವು ರಾಜ್ಯಗಳಿಂದ ಕೂಡಿದ ದೇಶ, ಆದ್ರೆ ಇರೋದೊಂದೇ ಪೌರತ್ವ, ಅದು ದೇಶದ ಪೌರತ್ವ. ಇರೋದೊಂದೇ ಸಾರ್ವಭೌಮತ್ವ, ಅದು ದೇಶದ ಸಾರ್ವಭೌಮತ್ವ. ಇರೋದೊಂದೇ ಪರಮಾಧಿಕಾರ, ಅದು ಯಾರ ಪರಮಾಧಿಕಾರ? ದೇಶದ ಪರಮಾಧಿಕಾರ. ಅರ್ಥ ಆಯ್ತಾ ಹೇಳಿ? ಸೊ ಇವ್ರದಿಲ್ಲ, ಯಾರ್ದಿಲ್ಲ? ರಾಜ್ಯಗಳಿಗಿಲ್ಲ. ಅಂದ್ರೆ ಅಮೆರಿಕದಲ್ಲಿ ರಾಜ್ಯಗಳಿಗೆ ಸಾವರ್ನಿಟಿ ಇದೆ, ಇಂಡಿಯಾದಲ್ಲಿ ರಾಜ್ಯಗಳಿಗೆ ಏನಿಲ್ಲ, ಸಾವರ್ನಿಟೀಸು ಇಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಆರ್ಟಿಕಲ್ 1 ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ? ನಾಳೆ ಕೇಳ್ತಾನ ಅವ್ನು ಪ್ರಿಲಿಮ್ಸ್ ಅಲ್ಲಿ. ನಿಮ್ಗೆ ಮುಗೀತು PC ಅಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದೆ. ಇನ್ ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ತಾನೆ? ಡೆಫಿನೇಷನ್ ಆಫ್ ಇಂಡಿಯಾದ ಬಗ್ಗೆ ಹೇಳುತ್ತೆ ಅದು. ಆರ್ಟಿಕಲ್ 1 ಏನೇನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ. ಆರ್ಟಿಕಲ್ 1 ಏನೇನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ. ಡೆಫಿನೇಷನ್ ಆಫ್ ಇಂಡಿಯಾ, ಡೆಫಿನೇಷನ್ ಆಫ್ ಇಂಡಿಯಾ. ಇಂಡಿಯಾ ಅಂದ್ರೆ ಏನು ಅಂದ್ರೆ ಭಾರತದ ವ್ಯಾಖ್ಯೆ ಹೇಳುತ್ತೆ. ಭಾರತ ಅಂದ್ರೆ ಏನು? ಅಲ್ಲ, ಭಾರತ ಅಂತ ಬರ್ಬೇಡಿ, ಇಂಡಿಯಾದ ವ್ಯಾಖ್ಯೆ. ಇಂಡಿಯಾದ ವ್ಯಾಖ್ಯೆ. ಇಂಡಿಯಾ ಅಂದ್ರೆ ಏನಂತ ಹೇಳುತ್ತೆ? ಇಂಡಿಯಾ ಅಂದ್ರೆ ಏನಂತ ಹೇಳುತ್ತೆ? ಇಂಡಿಯಾ ಅಂದ್ರೆ ಏನು? ಇಂಡಿಯಾ ಅಂದ್ರೆ ಏನು? ಭಾರತ. ಇಂಡಿಯಾ ಆಲ್ಸೋ ನೋನ್ ಆಸ್ ಭಾರತ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದಲ್ಲಿ. ಅರ್ಥ ಆಯ್ತಾ? ಏನ್ ಹೇಳ? ಇಂಡಿಯಾ ಆಲ್ಸೋ ಭಾರತ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಭಾರತ್ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಇಟ್ ಕನ್ಸಿಸ್ಟ್ ಆಫ್ ಯೂನಿಯನ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯಗಳಿಂದ ಕೂಡಿದ ದೇಶ. ಅದ್ರ ಬಗ್ಗೆ ಹೇಳುತ್ತೆ ಒಂದೇದು. ನೆಕ್ಸ್ಟ್ ಎರಡನೇದು, 2 ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಬರ್ತವೆ. ಒಂದು ದಿ ನೇಮ್ ಆಫ್ ದಿ ಕಂಟ್ರಿ. ಒಂದೇದು ಏನ್ ಹೇಳುತ್ತೆ? ದೇಶದ ಹೆಸರು. ಹೌದಾ? ದೇಶದ ಹೆಸರು ಹೇಳುತ್ತೆ. ನೆಕ್ಸ್ಟ್ ದಿ ನೇಚರ್ ಆಫ್ ಇಟ್ಸ್ ಪೊಲಿಟಿಕಲ್ ಸ್ಟ್ರಕ್ಚರ್. ರಾಜಕೀಯ ಸ್ಟ್ರಕ್ಚರ್ ಅಂದ್ರೆ ಪೊಲಿಟಿಕಲ್ ಸ್ಟ್ರಕ್ಚರ್ಸ್, ರಚನೆ ಅಲ್ಲ, ರಾಜಕೀಯ ಚಿತ್ರಣದ ಬಗ್ಗೆ ಹೇಳುತ್ತೆ. ರಚನೆ ಅಲ್ಲ, ಪೊಲಿಟಿಕಲ್ ಸ್ಟ್ರಕ್ಚರ್ ಅಂದ್ರೆ ಆರ್ಟಿಕಲ್ 1 explain it two fundamental aspects. So number 1, name of the country. Country name India. India is also known as Bharat. Bharat is consists of Union of States. It's good. Second one, it's political aspects ಅಂದ್ರೆ ಪೊಲಿಟಿಕಲ್ ಚಿತ್ರಣ, ರಾಜಕೀಯ ಚಿತ್ರಣದ ಬಗ್ಗೆ ಹೇಳುತ್ತೆ. ಅಂದ್ರೆ ಇಟ್ ಮೀನ್ಸ್ ಇಲ್ಲಿ ದೇಶಗಳಿಗೆ ಯಾವುದೇ ಇಲ್ಲ ಅಂತ ಹೇಳಿ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಯಾಕೆ ಇದನ್ನ ಆರ್ಟಿಕಲ್ 1 ಅಲ್ಲಿ ಇಂಡಿಯಾ ಆಲ್ಸೋ ಭಾರತ್ ಯಾಕೆ ಹೇಳ್ಯಾರ ಹೇಳಿ? ಸಂವಿಧಾನ ರಚನಾ ಸಭೆಯಲ್ಲಿ ಕೆಲವರು ಇಂಡಿಯಾ ಇರ್ಲಿ ಅಂತ, ಕೆಲವರು ಭಾರತ್ ಇರ್ಲಿ ಅಂತ. ಇದು ಭಾರತದ ಸಂವಿಧಾನ ಅಂತ ಇರ್ಲಿ ಹೆಡ್ಲೈನ್ ಅಂತ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇರ್ಲಿ ಅಂತ. ಯಾಕಂದ್ರೆ ಯಾವ್ದಕ್ಕೂ ಅಷ್ಟು ಈಸಿ ಎಲ್ಲ ನಾವು ಐತಿಹಾಸಿಕತೆ ಬಿಡಂಗಿಲ್ಲ, ಹಿಸ್ಟೋರಿಕಲ್ ಬಿಡಂಗಿಲ್ಲ ನಾವು ಆ ವರ್ಡ್. ಹೌದಾ? ಆವಾಗ ಇಬ್ರು ಸೇರಿ ಒಮ್ಮತಕ್ಕೆ ಬಂದ, ಆಯ್ತಪ್ಪ ಎರಡೂ ಹೆಸರು ಇರ್ಲಿ, ಹೆಸರು ಹೆಡ್ಲೈನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆದ್ರೆ ಆರ್ಟಿಕಲ್ 1 ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಬಿಡೋಣ. ಏನಂತ? ಇಂಡಿಯಾ ಆಲ್ಸೋ ನೋನ್ ಆಸ್ ಭಾರತ್ ಅಂತ ಹೇಳಿ ಇಬ್ರು ಒಂದೇ ಇದಕ್ಕೆ ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಈಗ ನಾನು ಹೇಳಿದ್ನಲ್ಲ ಆರ್ಟಿಕಲ್ 1 2 ಆಸ್ಪೆಕ್ಟ್ಸ್, ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಹೇಳಿದೆ ತಾನೆ. ಸೊ ಹಾಗಾದ್ರೆ ಇನ್ ನೆಕ್ಸ್ಟ್ ಬನ್ನಿ, ಈಗ ಹೇಳಿ ನೆಕ್ಸ್ಟ್ ಮುಂದೇನ ಕನ್ಸಿಸ್ಟ್ ಆಫ್ ಏನಂತ ಹೇಳಿದೆ ನಾನು? ಏನಂತ ಹೇಳಿದೆ? ಭಾರತ ಯಾವ್ದ್ರಿಂದ ಕೂಡಿದೆ ಅಂತ ಹೇಳಿದೆ? ಯೂನಿಯನ್ ಆಫ್ ಸ್ಟೇಟ್. ಹಾಗಾದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್, ಯೂನಿಯನ್ ಕನ್ಸಿಸ್ಟ್ ಇನ್ 3 ಪಾರ್ಟ್ಸ್. ಅಂದ್ರೆ ಒಕ್ಕೂಟ ಅಂದ್ರೆ ಬರೀ ರಾಜ್ಯಗಳಷ್ಟ ಅದಾವ ನಮ್ ದೇಶದಾಗ? ಸ್ವಲ್ಪ ಮಾತಾಡ್ಬೇಕು ನನಗೆ. ಪೊಲಿಟಿಕಲ್ ಸ್ಟ್ರಕ್ಚರ್ ಬಗ್ಗೆ ಹೇಳುತ್ತೆ ಅಂದೆ ತಾನೇ ನಾನು, ಹೌದಾ? ಈಗ ಪೊಲಿಟಿಕಲ್ ಸ್ಟ್ರಕ್ಚರ್ ಅಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ತಾನೆ. ಯೂನಿಯನ್ ಅಂದ್ರೆ ಬರೀ ರಾಜ್ಯಗಳಷ್ಟ ಅದಾವ? ಬರ್ಕಳಿ. ಒಕ್ಕೂಟ ಎಂದರೆ ಕನ್ನಡದಲ್ಲಿ ಬರ್ಕಳಿ. ಯೂನಿಯನ್ ಇಟ್ ಕನ್ಸಿಸ್ಟ್ ಆಫ್
ಅಂದ್ರೆ ಆರ್ಟಿಕಲ್ 1 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು, ಫಸ್ಟ್ ಅವ್ರು ಮುಗಿಸ್ಬಿಡ್ತೀನಿ. ರಾಜ್ಯಗಳು ಅವ್ರದ್ದು ಮುಗಿಸ್, ಕೇಂದ್ರಾಡಳಿತ ಪ್ರದೇಶಗಳು, ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕಾಲಕಾಲಕ್ಕೆ ವಶಪಡಿಸಿಕೊಂಡ ಭೂಪ್ರದೇಶಗಳು, ಕಾಲಕಾಲಕ್ಕೆ ವಶಪಡಿಸಿಕೊಂಡ ಭೂಪ್ರದೇಶಗಳು ಬರ್ಕೊಳ್ಳಿ. ಆರ್ಟಿಕಲ್ 1 ಟೆರಿಟೋರಿಯಲ್ ಆಫ್ ಇಂಡಿಯಾ ಅಂತ ಬರ್ದ. ಸೊ ಅದರಲ್ಲಿ ಒಂದೇದು ಟೆರಿಟೋರಿಯಲ್ ಆಫ್ ದಿ ಸ್ಟೇಟ್, ಅಂದ್ರೆ ಸ್ಟೇಟ್ ರಾಜ್ಯಗಳು, ಟೆರಿಟೋರಿಯಲ್ ಆಫ್ ದಿ ಸ್ಟೇಟ್. ಸೆಕೆಂಡ್ ಒನ್ ಯೂನಿಯನ್ ಟೆರಿಟರಿ, ಅರ್ಥ ಆಯ್ತಾ? ಯೂನಿಯನ್ ಟೆರಿಟರಿ ಕೇಂದ್ರ. ನೆಕ್ಸ್ಟ್ ಟೆರಿಟೋರಿಯಲ್ ದಟ್ ಮೇ ಬಿ ಇಂಡಿಯನ್ ಗವರ್ಮೆಂಟ್ ಅಕ್ವೈರ್ಡ್ ಪ್ಲೇಸಸ್, ಅಕ್ವೈರ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಅಕ್ವೈರ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಕಾಲಕಾಲಕ್ಕೆ ವಶಪಡಿಸಿಕೊಳ್ಳಲಾದ ಭೂಪ್ರದೇಶಗಳು. ಅರ್ಥ ಆಯ್ತಾ? ಸೊ ಇಟ್ ಮೀನ್ಸ್ ಇವಿಷ್ಟು ಇರ್ತಕ್ಕಂಥದ್ದು. ಇಲ್ಲಿ ಎರಡು ಪದ ಬರ್ತವೆ, ಟೆರಿಟೋರಿಯಲ್ ಆಫ್ ಇಂಡಿಯಾ, ಯೂನಿಯನ್ ಆಫ್ ಸ್ಟೇಟ್ಸ್. ಬರ್ಕ ಟೆರಿಟೋರಿಯಲ್ ಆಫ್ ಇಂಡಿಯಾ, ಟೆರಿಟೋರಿಯಲ್ ಆಫ್ ಇಂಡಿಯಾ, ಟೆರಿಟೋರಿಯಲ್ ಆಫ್ ಇಂಡಿಯಾ ಅಂಡ್ ಯೂನಿಯನ್ ಆಫ್ ಸ್ಟೇಟ್ಸ್, ಎರಡು ಪದ ಬರ್ತವೆ ಇಲ್ಲಿ. ಟೆರಿಟೋರಿಯಲ್ ಆಫ್ ಇಂಡಿಯಾ ಭಾರತದ ಭೂಪ್ರದೇಶ, ಯೂನಿಯನ್ ಆಫ್ ಇಂಡಿಯಾ, ಯೂನಿಯನ್ ಆಫ್ ಸ್ಟೇಟ್ ಅಲ್ಲ, ಯೂನಿಯನ್ ಆಫ್ ಇಂಡಿಯಾ, ಯೂನಿಯನ್ ಆಫ್ ಇಂಡಿಯಾ. ಎರಡು ಪ್ಲೇಸ್, ಎರಡು ಟರ್ಮ್ಸ್ ಬರ್ತವೆ. ಟೆರಿಟೋರಿಯಲ್ ಆಫ್ ಇಂಡಿಯಾ ಬ್ರಾಡರ್ ದನ್ ಯೂನಿಯನ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ಟೆರಿಟೋರಿಯಲ್ ಆಫ್ ಇಂಡಿಯಾ ಅಂದ್ರೆ ಇಡೀ ಭಾರತದ ಒಟ್ಟು ಭೂಪ್ರದೇಶವನ್ನು ಒಳಗೊಂಡಿರ್ತದೆ. ಟೆರಿಟೋರಿಯಲ್ ಆಫ್ ಇಂಡಿಯಾ ಅಂದ್ರೆ ಏನು? ಇಡೀ ಭಾರತದ ಒಟ್ಟು ಭೂಪ್ರದೇಶವನ್ನು ಹೊಂದಿರ್ತದೆ. ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಒಳಗಿನ ಪೊಲಿಟಿಕಲ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರ್ತದೆ. ಅರ್ಥ ಆಗತ್ತಲ್ಲ? ಯೂನಿಯನ್ ಆಫ್ ಇಂಡಿಯಾ ಅನ್ನೋದು ಸ್ಮಾಲ್, ಟೆರಿಟೋರಿಯಲ್ ಆಫ್ ಇಂಡಿಯಾ ಅನ್ನೋದು ದೊಡ್ಡದು, ಬ್ರಾಡರ್ ದೆನ್ ಯೂನಿಯನ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ನಾಳೆ ಅವನೇನಾದ್ರೂ ಪ್ರಿಲಿಮ್ಸ್ ಅಲ್ಲಿ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಟೆರಿಟೋರಿಯಲ್ ಆಫ್ ಇಂಡಿಯಾ ಇಟ್ಸ್ ಸಿಮಿಲರ್ ವರ್ಡ್ಸ್ ಅಂತ ಕೇಳಿದ್ರೆ ಇಟ್ಸ್ ನಾಟ್ ಸಿಮಿಲರ್ ವರ್ಡ್ಸ್. ಅರ್ಥ ಆಯ್ತಾ? ಟೆರಿಟೋರಿಯಲ್ ಆಫ್ ಇಂಡಿಯಾ ಅನ್ನೋದೇ ದೊಡ್ಡದು, ಅದ್ರೊಳಗಡೆ ಯೂನಿಯನ್ ಆಫ್ ಇಂಡಿಯಾ ಅನ್ನೋದು ಬರುತ್ತೆ. ಭಾರತದ ಭೂಪ್ರದೇಶ ಮತ್ತು ಭಾರತದ ಒಕ್ಕೂಟ ಇವೆರಡು ಒಂದೇ ಅಲ್ಲ. ಭಾರತದ ಭೂಪ್ರದೇಶ ಮತ್ತು ಭಾರತದ ಒಕ್ಕೂಟ ಇವೆರಡು ಏನಲ್ಲ, ಒಂದೇ ಅಲ್ಲ. ಭಾರತದ ಭೂಪ್ರದೇಶ ಅನ್ನೋದು ಭಾರತದ ಒಕ್ಕೂಟಕ್ಕಿಂತ ದೊಡ್ಡದಾಗಿರುವುದು. ಅರ್ಥ ಆಯ್ತಣ್ಣ ನಾನು ಹೇಳಿದ್ದು? ಏನು ಕನ್ಫ್ಯೂಸ್ ನೋಡಿ. ಇಷ್ಟು ಗೊತ್ತಾಯ್ತು ಆರ್ಟಿಕಲ್ 1. ನೀವೇನ್ ಅನ್ಕೊಂಡಿದ್ರಿ ಆರ್ಟಿಕಲ್ 1 ಅಂದ್ರೆ? ಏನ್ ಅನ್ಕೊಂಡಿದ್ರಿ? ಭಾರತ ಒಂದು ರಾಜ್ಯಗಳ ಒಕ್ಕೂಟ, ಭಾರತ ಅಂದ್ರೆ ಇಂಡಿಯಾ. ಮುಗಿತಾ? ಇಷ್ಟೇನಾ? ಈಗ ಅರ್ಥ ಆಯ್ತಾ? ನೆಕ್ಸ್ಟ್ ಆರ್ಟಿಕಲ್ 2 ಬರೀರಿ. 1 ಅರ್ಥ ಆಯ್ತಲ್ಲ? ಓಕೆ, 2 ಬರೀರಿ. ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್. ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ ಹೊಸ ರಾಜ್ಯಗಳ ಸ್ಥಾಪನೆಯ ಕುರಿತು ಹೇಳುತ್ತದೆ. ಹೊಸ ರಾಜ್ಯಗಳ ಸ್ಥಾಪನೆಯ ಕುರಿತು ಹೇಳ್ತದೆ. ಇಲ್ಲಿ ನೋಡಿ, ಇದು ಅರ್ಥ ಆಯ್ತಿಲ್ಲ ಕನ್ನಡದಲ್ಲಿ? ಒಕ್ಕೂಟ ಎಂದ್ರೆ ಏನನ್ನು ಒಳಗೊಂಡಿರುತ್ತದೆ? ಒಕ್ಕೂಟ ಅಂದ್ರೆ ಏನನ್ನು ಒಳಗೊಂಡಿರ್ತದೆ? ಆತು ಬೈ, ಒಂದ್ ನೆನಪಿರ್ಬೇಕು ಮತ್ತೆ. ಅರ್ಥ ಆಯ್ತಾ? ಹೇಳಿದ್ನಲ್ಲ, ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್ ಅಂಡ್ ಮೇ ಬಿ ಅಕ್ವೈರ್ಡ್ ಪ್ಲೇಸಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಕಾಲಕ್ಕೆ ವಶಪಡಿಸಿಕೊಳ್ಳೋ ಭೂಪ್ರದೇಶ. ನೆಕ್ಸ್ಟ್ ಎರಡನೇದು ಏನ್ ಬರ್ದ್ರಿ ಈಗ? ಆರ್ಟಿಕಲ್ 2. ಸೊ ಏನ್ ಹೇಳುತ್ತೆ ಅಂದ್ರೆ ಹೊಸ ರಾಜ್ಯಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಹೊಸ ರಾಜ್ಯಗಳ ಸ್ಥಾಪನೆ, ಅಡ್ಮಿಷನ್ ಆರ್ ಇವೆರಡು ಪದ ಒಂದೇನಾ? ಇಲ್ಲಿ ಹೇಳಿ, ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಒಂದೇನಾ? ಅಡ್ಮಿಷನ್ ಅಂದ್ರೆ ಏನ? ಸೇರು. ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಹುಟ್ಟಾಕೋದು, ಅಂದ್ರೆ ಇಲ್ಲದ ಹುಟ್ಟಾಕೋದು. ಕ್ಲಿಯರ್ ಆಯ್ತಲ್ಲ? ಅಂದ್ರೆ ಹೊರಗಿರೋದನ್ನ ಕರ್ಕೊಳ್ಳೋದು, ಹೊರಗಿರೋದು ಕರ್ಕೊಳ್ಳೋದು ಬೇರೆ ಎಲ್ಲ. ಈಗ ಬಲೂಚಿಸ್ತಾನ, ಬಾಂಗ್ಲಾದೇಶದ, ಪಾಕಿಸ್ತಾನದ ಕರ್ಕೊಳ್ಳೋದು, ಹೊಸ ಸ್ಟೇಟ್ ಮಾಡೋದು. ಅದನ್ನೇನ್ ಮಾಡೋದು? ಹೊಸ ಸ್ಟೇಟ್ ಮಾಡೋದು. ಅರ್ಥ ಆಗತ್ತೆ ನಾನು ಹೇಳೋದು? ಇನ್ ಎಸ್ಟಾಬ್ಲಿಷ್ಮೆಂಟ್, ಭಾರತದ ಒಳಗ ಇಲ್ವೇ ಇಲ್ಲ, ರಾಜ್ಯನೇ ಇಲ್ಲ, ಅಲ್ಲಿ ಒಂದು ರಾಜ್ಯ ಮಾಡೋದು ಎಸ್ಟಾಬ್ಲಿಷ್ಮೆಂಟ್. ಅರ್ಥ ಆಗುತ್ತ ನಾ ಹೇಳೋದು? ಸೊ ಅದ್ರ ಬಗ್ಗೆ ಹೇಳುತ್ತೆ. ಅಂದ್ರೆ ಸೊ ಹಾಗಾದ್ರೆ ಇದು ಅಧಿಕಾರ ಯಾರಿಗಿದೆ? ಪಾರ್ಲಿಮೆಂಟ್ಗಿದೆ. ಬರ್ಕಳೆ,
ದಿ ಪವರ್ ಗೋಸ್ ಟು ಪಾರ್ಲಿಮೆಂಟ್. ಸಂಸತ್ತಿಗೆ ಅಧಿಕಾರ ಇದೆ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಅಥವಾ ಹೊಸ ರಾಜ್ಯಗಳನ್ನ ದಾಖಲು ಮಾಡ್ಕೋತಕ್ಕಂಥದ್ದು, ಉದಯ ಮಾಡ್ತಕ್ಕಂಥದ್ದು. ಪವರ್ ಟು ಅಡ್ಮಿಟ್ ನ್ಯೂ ಸ್ಟೇಟ್, ಪವರ್ ಟು ಅಡ್ಮಿಟ್ ನ್ಯೂ ಸ್ಟೇಟ್. ಅಡ್ಮಿಟ್ ಅಂದ್ರೆ ದಾಖಲಾತಿ ಮಾಡ್ಕೋತಕ್ಕಂಥದ್ದು, ಹೌದಾ? ನ್ಯೂ ಸ್ಟೇಟ್. ಅರ್ಥ ಆಯ್ತಾ? ಎರಡನೇದು ಎಸ್ಟಾಬ್ಲಿಷ್ಮೆಂಟ್. ಎರಡನೇದೇನು? ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಸ್ಥಾಪನೆ ಮಾಡೋದು, ಇಲ್ಲದನ್ನ ಸ್ಥಾಪನೆ ಮಾಡೋದು. ಕ್ಲಿಯರ್ ಆಯ್ತಾ ಆರ್ಟಿಕಲ್? ನೆಕ್ಸ್ಟ್ 3 ಬರ್ಕಡೆ. 2 ಕ್ಲಿಯರ್ ಆಯ್ತಪ್ಪ? ಯಾಕೆ 2 ನಾನು ಇಷ್ಟಕ್ಕೆ ನಿಲ್ಸಿದೆ ಅಂದ್ರೆ 3 ಹೇಳಿದ್ಮೇಲೆ 2 ಡಿಫ್ರೆನ್ಸ್ ಹೇಳ್ತೀನಿ, ಆವಾಗ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರಿಲಿಮ್ಸ್ 2 and 3 ನೀವು ಒಂದೇ ಅನ್ಕೊಂಡ್ಬಿಡ್ತೀರಿ. ಅರ್ಥ ಆಯ್ತಾ? 2 and 3 ಒಂದೇ ಅನ್ಕತ್ತೀರಿ, ಅಲ್ಲ 2 and 3 ಈಸ್ ಡಿಫ್ರೆಂಟ್ ಇದೆ. 3 ಬರ್ಕಡೆ ಕನ್ನಡದ ಮುಗಿಸ್ಬಿಡ್ತೀವಿ. ಹೊಸ ರಾಜ್ಯಗಳ ಸ್ಥಾಪನೆ, ಹೊಸ ರಾಜ್ಯಗಳ ಸ್ಥಾಪನೆ ನೋಡಿ, ಇಲ್ಲಿ ಹೊಸ ರಾಜ್ಯಗಳ ಸ್ಥಾಪನೆ ಇದೆ. ಅದಕ್ಕೆ ಹೇಳಿದ್ ನಾನು, ಅದು ಎಕ್ಸಿಸ್ಟೆನ್ಸಿ ಇಲ್ಲದ್ದು, ಇದು ಇದ್ದದ್ದು. ಅರ್ಥ ಆಯ್ತಾ? ಹೇಳ್ತೀನಿ. ಹೊಸ ರಾಜ್ಯಗಳ ಸ್ಥಾಪನೆ, ಗಡಿ ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ, ಗಡಿ ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ, ಗಡಿ ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ. ಹೇಳ್ತೀನಿ, ಗಡಿ ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ. ಹೆಸರು ಬದಲಾವಣೆ ಮಾಡೋದಕ್ಕೆ ಸಂಬಂಧಿಸಿದ, ಹೆಸರು ಬದಲಾವಣೆ ಮಾಡೋದಕ್ಕೆ ಸಂಬಂಧಿಸಿದ ಇಂಗ್ಲಿಷಲ್ಲಿ. ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ಸ್, ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್. ಆಲ್ಟ್ರೇಷನ್ ಆಫ್ ಏರಿಯಾಸ್, ಆಲ್ಟ್ರೇಷನ್ ಆಫ್ ಏರಿಯಾಸ್, ಇನ್ಕ್ರೀಸ್ ಆರ್ ಡಿಕ್ರೀಸ್. ಆಲ್ಟ್ರೇಷನ್ ಆಫ್ ಏರಿಯಾಸ್, ಹೊಸ ರಾಜ್ಯಗಳ ಸ್ಥಾಪನೆ, ಗಡಿ ಹೆಚ್ಚು. ಅದಕ್ಕೆ ಎಲ್ಲೂ ಹೋಗ್ಬಾರ್ದು ಅನ್ನೋದು ನಿಮಿಷನು ಇಲ್ಲೇ ಇದ್ರೆ ಅರ್ಥ ಆಗುತ್ತೆ. ಆಮೇಲೆ ಹಿಂಗ್ ಪಿಳಿ ಕಂಡ್ಬಿಟ್ಕೊಂಡು ಕೂತ್ಕೊಂಡ್ರೆ ಈಗ 2-3 ನಿಮಿಷ ಎಲ್ಲೋ ಹೋಗಿ ಬರ್ತಾರ್ರಿ. ಎಲ್ಲೋ ಹೋಗಿ ಬಂದಾಗ ನಾನು ನನ್ನ ಪಾಡಿಗೆ ನಾನು ಒಂದೊಂದು ವರ್ಡ್ನ ಅಕ್ಷರ ಹೇಳ್ತಾ ಇದ್ದೀನ. ನಾನು ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ? ಒಂದು ವರ್ಡ್ನ ಮಿನಿಮಮ್ 4 ಸಲ ಹೇಳ್ತೀನಿ. ನೀವು ಫಸ್ಟ್ ಕೇಳಿಲ್ಲ ಅಂದ್ರೆ ಸೆಕೆಂಡ್ ಆರ ಕೇಳ್ತಾರೆ, ಸೆಕೆಂಡ್ ಇಲ್ಲ ಅಂತ ನಾನು ಹೇಳ್ತೀನಿ. ನೀವು 4 ಸರಿ ಹೇಳ್ದಾಗೂ ಇರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕೆ ಬರ್ಕಳಿ. ಹೊಸ ರಾಜ್ಯಗಳ ಸ್ಥಾಪನೆ ಬಗ್ಗೆ ಹೇಳುತ್ತೆ, ಗಡಿ ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವುದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಹೆಸರು ಬದಲಾವಣೆ ಮಾಡೋದ್ರ ಬಗ್ಗೆ ಹೇಳುತ್ತೆ. ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್, ಆಲ್ಟರೇಷನ್ ಆಫ್ ಏರಿಯಾಸ್ ಬೌಂಡ್ರೀಸ್, ಏರಿಯಾಸ್ ಅಂಡ್ ಬೌಂಡ್ರೀಸ್. ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್, ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್. ಓಕೆ, ಆಯ್ತಾ? ಇಲ್ಲಿ ನೋಡಿ, ಆರ್ಟಿಕಲ್ 2 ಆ ಕಡೆ ಇಡಿ, 2 ಇಟ್ಬಿಡಿ ಆ ಕಡೆ. 3 ಏನ್ ಹೇಳುತ್ತೆ ಅಂದ್ರೆ ಹೊಸ ರಾಜ್ಯಗಳ ಸ್ಥಾಪನೆ. ಹೊಸ ರಾಜ್ಯ ಸ್ಥಾಪನೆ ಅಂದ್ರೆ ಈಗ ಇರೋದ್ರಿಂದ ಇನ್ನೊಂದು ಮಾಡೋದು, ಅದಾ ಎಸ್ಟಾಬ್ಲಿಷ್ಮೆಂಟ್ ಆಫ್. ಮಾತಾಡಿ. ಎಸ್ಟಾಬ್ಲಿಷ್ಮೆಂಟ್ ಆಫ್, ಹೌದಾ? ಇಲ್ಲಿ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್, ಇಲ್ಲಿ ಫಾರ್ಮೇಶನ್, ರಚನೆ. ಸ್ಥಾಪನೆಗೂ ರಚನೆಗೂ ವ್ಯತ್ಯಾಸ ಇದೆ ತಾನೆ? ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಫಾರ್ಮೇಶನ್, ಇಟ್ಸ್ ಎ ಡಿಫರೆಂಟ್ ವರ್ಡ್ಸ್, ಹೌದಾ? ಅಂದ್ರೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸ್ಥಾಪನೆ, ಇಲ್ಲದನ್ನ ಕೂಡ್ಸೋದು, ಇಲ್ಲಿ ಇದ್ದದನ್ನ ರಚನೆ ಮಾಡೋದು, ಎಕ್ಸಿಸ್ಟಿಂಗ್. ಅರ್ಥ ಆಯ್ತಾ? ಈಗ ಹೊಸ ರಾಜ್ಯ ರಚನೆ ಬಗ್ಗೆ ಹೇಳ್ಬಿಡ್ತೀನಿ, ಒಂದು ಕ್ಲಿಯರ್ ಆಗಿ ಹೇಳ್ತೀನಿ, 2 ನಿಮಿಷ ನೋಡಿ. ಇದೇನಿದೆ? ಪಾರ್ಲಿಮೆಂಟ್. ಇದು 3ನೇದು ಅಷ್ಟೇ ನಾನು ಹೇಳೋದು, 2ನೇದಲ್ಲ, 3ನೇದು. ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ ಇದ್ ಪಾರ್ಲಿಮೆಂಟ್. ಇದು ಓಕೆ. ಇದನ್ನ ಈ ಪವರ್ ಯಾರಿಗಿದೆ? ಯಾರಿಗಿದೆ? ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಹ್ಯಾವ್ 2 ಕಂಡೀಷನ್ಸ್. ಪಾರ್ಲಿಮೆಂಟ್ ಹ್ಯಾವ್ 2 ಕಂಡೀಷನ್ಸ್. ಓಕೆ, ಇದೊಂದು ಬಿಲ್. ಇದೇನಿದೆ? ಬಿಲ್. ಅರ್ಥ ಆಗತ್ತಾನ ಹೇಳೋದು? ಇದೇನಿದೆ? ಬಿಲ್ ಅಂದ್ರೆ ಲೈಕ್ ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯ ರಚನೆ, ಆಂಧ್ರ ಪ್ರದೇಶದಿಂದ ರಾಜ್ಯ ರಚನೆ. ಅರ್ಥ ಆಗತ್ತಲ್ಲ ನಾ ಹೇಳ? ಈ ಬಿಲ್ ಅಂದ್ರೆ ಆರ್ಡಿನರಿ ಬಿಲ್. ಇದು ಯಾವ ಬಿಲ್? ಆರ್ಡಿನರಿ ಬಿಲ್. ಅರ್ಥ ಆಯ್ತಾ? ಈ ಬಿಲ್ ನ ಈಗ ಒಂದು ರಾಜ್ಯ ರಚನೆ ಮಾಡುವ ಅಧಿಕಾರ ಯಾರಿಗಿದೆ ಅಂದ್ರೆ ಸಂಸತ್ತಿಗಿದೆ. ರಚನೆ ಮಾಡೋ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಪಾರ್ಲಿಮೆಂಟ್. ಫಾರ್ಮೇಶನ್ ಆಫ್ ದಿ ಸ್ಟೇಟ್ ಪವರ್ ಗೋಸ್ ಟು ಪಾರ್ಲಿಮೆಂಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 2 or 3, 2. ಬಟ್ 2 ಬ್ರಾಡರ್ ದೆನ್ 3, ಹೌದಾ? ಡಿಫ್ರೆಂಟ್ ಇದೆ, ಆಮೇಲೆ ಹೇಳ್ತೀನಿ ನಾನು. ಓಕೆ, ಈಗ ಬಿಲ್ ಇದು ಯಾರಿಗಿದೆ ಅಂದ ಅಧಿಕಾರ? ಓಕೆ, ಈ ಬಿಲ್ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಇಂಟ್ರೊಡ್ಯೂಸ್ ಮಾಡಕ್ಕಿಂತ ಮೊದಲು 2 ಕಂಡೀಷನ್ಸ್ ಇದೆ. ಎಷ್ಟು ಕಂಡೀಷನ್ಸ್? 2 ಕಂಡೀಷನ್. ನಂಬರ್ 1 ಕಂಡೀಷನ್ಸ್ ಏನಂದ್ರೆ ಈ ಬಿಲ್ಗೆ ಪ್ರಿಯರ್ ರೆಕಮೆಂಡೇಶನ್ಸ್ ಬೇಕು. ಯಾರ್ದು? ಪ್ರೆಸಿಡೆಂಟ್. ಈ ಬಿಲ್ಗೆ ಏನ್ ಬೇಕು? ಪ್ರೆಸಿಡೆಂಟ್
ಪ್ರಿಯರ್ ರೆಕಮೆಂಡೇಶನ್ಸ್ ಬೇಕು. ಅಂದ್ರೆ ಮೊದಲು ರಾಷ್ಟ್ರಪತಿಯಿಂದ ಇದಕ್ಕೆ ಸೈನ್ ಬೇಕು. ಇದು ಒಂದನೇ ಕಂಡೀಷನ್. ಅರ್ಥ ಆಯ್ತಾ? ಬಿಫೋರ್ ಇಂಟ್ರೊಡ್ಯೂಸ್ ದಿ ಬಿಲ್, ಪ್ರಿಯರ್ ರೆಕಮೆಂಡೇಶನ್ ಫಾರ್ ದಿ ಪ್ರೆಸಿಡೆಂಟ್. ಅರ್ಥ ಆಯ್ತಾ? ಸೊ ಇಟ್ ಇಸ್ ಒನ್ ನಂಬರ್ 1 ಕಂಡೀಷನ್. ಅಂಡ್ ನಂಬರ್ 2 ಕಂಡೀಷನ್ ಗೋಸ್ ಟು ದಿ ಪಾರ್ಲಿಮೆಂಟ್. ಏನ್ ಗೊತ್ತಾ, ಸಂಬಂಧಪಟ್ಟ ಸ್ಟೇಟ್ ಇರುತ್ತಲ್ಲ, ಆ ಸ್ಟೇಟ್ ಒಂದು ಪ್ರಿಯರ್ ಟೈಮಿಂಗ್ಸ್ ಒಳಗಡೆ ಒಪಿನಿಯನ್ ಕೇಳ್ಬೇಕು. ಏನ್ ಕೇಳ್ಬೇಕು? ಒಪಿನಿಯನ್ ಕೇಳ್ಬೇಕು. ಅರ್ಥ ಆಯ್ತಾ? ನಾ ಹೇಳಿ ಅಪ್ರೂವಲ್ ಅಂದಿಲ್ಲ ನಾನು. ಒಪಿನಿಯನ್ ಅಂಡ್ ಅಪ್ರೂವಲ್, ಟೆರಿಟರಿ ಆಫ್ ಇಂಡಿಯಾ, ಯೂನಿಯನ್ ಆಫ್ ಇಂಡಿಯಾ ಎಲ್ಲ ಡಿಫ್ರೆಂಟ್ ವರ್ಡ್ಸ್. ಅರ್ಥ ಆಯ್ತಾ? ಏನ್ ಕೇಳ್ಬೇಕು ನಾನು? ಒಪಿನಿಯನ್. ಈಗ ನಾನು ಯಾವ ರಾಜ್ಯ ರಚನೆ ಮಾಡ್ತಾ ಇದ್ದೀನಿ? ತೆಲಂಗಾಣ ರಚನೆ ಮಾಡ್ತಾ ಇದ್ದೀನಿ. ಯಾವ ರಾಜ್ಯದಿಂದ ರಚನೆ ಮಾಡ್ತಾ ಇದ್ದೀನಿ? ಆಂಧ್ರ. ನಾನೇನ್ ಮಾಡಿದೆ? ಫಸ್ಟ್ ಯಾರು ಸೈನ್ ಹಾಕ್ಸ್ಕೊಂಡೆ? ಆಮೇಲೆ ಎಲ್ಲಿ ಕಳಿಸ್ತೀನಿ ಇದನ್ನ? ಆ ರಾಜ್ಯಕ್ಕೆ ಕಳಿಸ್ತೀನಿ. ಆ ರಾಜ್ಯಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಷ್ಟು ದಿನದೊಳಗಡೆ ನಿಮ್ಮ ಒಪಿನಿಯನ್ ಹೇಳ್ರಿ ಅಂತೀನಿ ನಾನು. ಒಂದು ಡೆಫಿನೆಟ್ ಟೈಮ್ ಕೊಡ್ತೀನಿ ನಾನು. ಒಪಿನಿಯನ್ ಹೇಳ್ರಿ ಅಂತಂದ ಅವ್ರು 50 ವರ್ಷ ಮಾಡಿದ್ರೆ ಅವಾಗ ಪಾರ್ಲಿಮೆಂಟ್ ಪವರ್ ಕಡಿಮೆ ಆಗತ್ತಿಲ್ಲ? ಇನ್ಕ್ರೀಸ್ ಆರ್ ಡಿಕ್ರೀಸ್? ಹೌದ್ ತಾನೆ? ಅಂದ್ರೆ ನಾನು ಏನ್ ಮಾಡ್ತೀನಿ, ಅವ್ರಿಗೆ ಟೈಮ್ ಕೊಡ್ತೀನಿ. ಎಷ್ಟು? 15 days, 1 month, ಏನೋ ಒಂದು ಟೈಮ್ ಕೊಡ್ತೀನಿ. ಆ ಟೈಮ್ ಒಳಗೆ ಅವ್ರು ಏನ್ ಮಾಡ್ಬೇಕು? ನನಗೆ ಏನ್ ಹೇಳ್ಬೇಕು? ಒಪಿನಿಯನ್ ಅಪ್ರೂವಲ್, ವೆರಿ ಇಂಪಾರ್ಟೆಂಟ್. ಆ ಒಪಿನಿಯನ್ ಅವ್ರು ಹೆಂಗ್ ಹೇಳ್ಬೇಕಂದ್ರೆ, ಜಸ್ಟ್ ಸಿಂಪಲ್ ಮೆಜಾರಿಟಿ. ಬಟ್ ಆ ಒಪಿನಿಯನ್ ನಾನು ಬೈಂಡಿಂಗ್ ಆಗಿರ್ಬೋದು, ಆಗದೇನೂ ಇರ್ಬೋದು. ಇವೆರಡು ಪ್ರಿಯರ್ ರೆಕಮೆಂಡೇಶನ್ಸ್, ಇವೆರಡು ಪ್ರಿಯರ್ ಕಂಡೀಷನ್ಸ್. ಅರ್ಥ ಆಯ್ತಾ? ಸೊ ಬಿಲ್ ಯಾವುದು? ಆರ್ಡಿನರಿ ಬಿಲ್. ಯಾವುದು? ಆರ್ಡಿನರಿ. ಎಷ್ಟು ಕಂಡೀಷನ್ಸ್ ಇದೆ? 2 ಕಂಡೀಷನ್ಸ್. ನಂಬರ್ 1 ಕಂಡೀಷನ್ಸ್ ಯಾವ್ದು? ಪ್ರೆಸಿಡೆಂಟ್ ಪ್ರೀ ಅಪ್ರೂವಲ್. ಅಂಡ್ ನಂಬರ್ 2 ಕಂಡೀಷನ್ಸ್, ಯಾವ ಸಂಬಂಧಪಟ್ಟ ಸ್ಟೇಟ್ ಇದೆ ಆ ಸ್ಟೇಟ್ ಏನ್ ಮಾಡ್ಬೇಕು? ಒಂದ್ ಟೈಮ್ ಒಳಗಡೆ ಏನ್ ಮಾಡ್ಬೇಕು? ಇಟ್ ಮೀನ್ಸ್ ಅದನ್ನ ಏನ್ ಮಾಡ್ಬೇಕಾಗ್ತದೆ? ನಾನು ಏನ್ ಮಾಡ್ಬೇಕು? ಸಂಬಂಧಪಟ್ಟ ಸ್ಟೇಟ್ ಒಪಿನಿಯನ್ ಕೇಳ್ಬೇಕು. ಆ ಒಪಿನಿಯನ್ ಇಂತಿಷ್ಟು ಟೈಮ್ ಒಳಗಡೆ ಅಂತ ಇರ್ಬೇಕು, ಇಂತಿಷ್ಟು ಟೈಮ್ ಒಳಗಡೆ ಇರ್ಬೇಕು. ಅರ್ಥ ಆಗುತ್ತಲ್ಲ ನಾ ಹೇಳಿ? ಓಕೆ. ಇವೆರಡು ರೆಕಮೆಂಡೇಶನ್ಸ್ ಆದ್ಮೇಲೆ ಈ ಬಿಲ್ ನಾನು ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ? ಎಲ್ಲಿ? ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್. ಪಾರ್ಲಿಮೆಂಟ್ ಅಲ್ಲಿ ಸಿಂಪಲ್ ಮೆಜಾರಿಟಿ ಮೂಲಕ ಪಾಸ್ ಆದ್ರೆ ಒಂದು ಸ್ಟೇಟ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ ಹೇಳಿ? ಇದೇನು ಇಲ್ಲ ಪ್ರಾಬ್ಲಮ್. ಇಷ್ಟೇ ನೋಡಿ. ಇಲ್ಲಿ ಕ್ವಶನ್ಸ್ ಏನಂದ್ರೆ, ಫಾರ್ಮೇಶನ್ ಆಫ್ ದಿ ಸ್ಟೇಟ್ ಪವರ್ ಯಾರಿಗಿದೆ? ಪಾರ್ಲಿಮೆಂಟ್ ಇದೆ. ಓಕೆ. ಎಷ್ಟು ಕಂಡೀಷನ್ಸ್ ಇದೆ? ನಂಬರ್ 1 ಕಂಡೀಷನ್ ಏನು? ಓಕೆ. ನಂಬರ್ 2 ಕಂಡೀಷನ್ ಏನು? ಓಕೆ. ಯಾವ ಮೆಜಾರಿಟಿ ಮೂಲಕ ಪಾಸು? ಸಿಂಪಲ್ ಮೆಜಾರಿಟಿ. ದೇರ್ ಇಸ್ ನೋ ಅಪ್ಲೈಡ್ ಇನ್ ಆರ್ಟಿಕಲ್ 368. ಅರ್ಥ ಆಯ್ತಾ? ಅಂದ್ರೆ 368ನೇ ವಿಧಿ ಇದಕ್ಕೆ ಅನ್ವಯಿಸಲ್ಲ. ಆರ್ಟಿಕಲ್ 368 ಅಂದ್ರೆ, ಈಗ ಆಂಧ್ರ ಒಂದೇ ರಾಜ್ಯ ಇದೆ, 2 ರಾಜ್ಯ ಮಾಡೋದು ತಿದ್ದುಪಡಿ ತಾನೆ? 2 ರಾಜ್ಯ ಮಾಡೋದೇನು? ಇಲ್ಲಿ 28 ರಾಜ್ಯ ಐತಿ, ಇಲ್ಲಿ 29 ರಾಜ್ಯ ಮಾಡೋದೇನು? ತಿದ್ದುಪಡಿ ತಾನೆ? ಅಂದ್ರೆ ತಿದ್ದುಪಡಿ ಮಾಡೋ ಅಧಿಕಾರ ಆರ್ಟಿಕಲ್ 368 ನೇ ಬರುತ್ತಿಲ್ಲ. ಬಟ್ ಸ್ಟೇಟ್ ಫಾರ್ಮೇಶನ್ ಅದಕ್ಕೆ ಬರಲ್ಲ, ಎಕ್ಸಾಮ್ಷನ್ ಇದೆ. ಸ್ಟೇಟ್ ಫಾರ್ಮೇಶನ್ ಏನಿದೆ? ಫಾರ್ಮೇಶನ್ ಆಫ್ ದಿ ಸ್ಟೇಟ್ ಏನಿದೆ? ಎಕ್ಸಾಮ್ಷನ್ ಇದೆ. ಅರ್ಥ ಆಯ್ತಾ? ಯಾಕಂದ್ರೆ ಅಲ್ಲಿ ಸಿಂಪಲ್ ಮೆಜಾರಿಟಿ. ಇದು ಒಂದೇ ನೆನಪಿರ್ಬೇಕು. ನೆಕ್ಸ್ಟ್ ಕ್ಲಿಯರ್ ಆಯ್ತಾ? ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ, ಫಾರ್ಮೇಶನ್ ಆಫ್ ದಿ ಸ್ಟೇಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಆಲ್ಟ್ರೇಷನ್ ಆಫ್ ದಿ ಬೌಂಡ್ರೀಸ್ ಅಂಡ್ ಏರಿಯಾಸ್. ಆಲ್ಟ್ರೇಷನ್ ಆಫ್ ದಿ ಬೌಂಡ್ರೀಸ್ ಅಂಡ್ ಏರಿಯಾಸ್, ಅದು ಗೊತ್ತಾಯ್ತಾ? ಇನ್ ನೆಕ್ಸ್ಟ್ ಒನ್ ಏನ್ ಹೇಳಿದೆ ಅಲ್ಲಿ? ನೇಮ್ ಚೇಂಜಸ್. ಸಮ್ ಎಕ್ಸಾಂಪಲ್ಸ್ ಬರ್ಕೊಳ್ಳಬೇಕಾ? ಇಲ್ಲಿವರೆಗೆ ಚೇಂಜಸ್ ಆಗಿರೋದು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಬರ್ಕೊಳ್ಳಿ. 1950 ಅಂದ್ರೆ ನಿಮ್ PC ಗಳಲ್ಲಿ SD ಅಲ್ಲೆಲ್ಲರೂ ಕೇಳ್ತಿರ್ತಾರೆ. ಅದಕ್ಕೆ ಇಷ್ಟೊತ್ತು ಕಂಟೆಂಟ್ ಹೇಳಿದ್ನಲ್ಲ, ಅದು ಪ್ರಿಲಿಮ್ಸ್ ಅಲ್ಲಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟಿಕಲ್ 2 and 3, ಟೆರಿಟರಿ ಆಫ್ ಇಂಡಿಯಾ ಅಂಡ್ ಯೂನಿಯನ್ ಆಫ್ ಇಂಡಿಯಾ, ಅವು ಎಲ್ಲ ಬೇರೆ. ಈಗ ಹೇಳ್ತೀನಲ್ಲ, ಇವು ಬೇರೆ. ಒಂದೇ ಏನ್ ಬರ್ದ್ರಿ? ಹೌದಾ? ನೆಕ್ಸ್ಟ್, ಯುನೈಟೆಡ್ ಪ್ರಾವಿನ್ಸಸ್ ಅಂತ ಇತ್ತು. ಯುನೈಟೆಡ್ ಪ್ರಾವಿನ್ಸಸ್, ಉತ್ತರ ಪ್ರದೇಶ್. ನೇಮ್ ಚೇಂಜಿಂಗ್, ಯುನೈಟೆಡ್ ಪ್ರಾವಿನ್ಸಸ್, ಉತ್ತರ ಪ್ರದೇಶ್. 1950. 1969 ಮದ್ರಾಸ್ ರಾಜ್ಯ. 1969 ಮದ್ರಾಸ್ ರಾಜ್ಯ, ಮದ್ರಾಸ್ ಸ್ಟೇಟ್ ಏನಂತ? ತಮಿಳ್ನಾಡು. 1969 ಮದ್ರಾಸ್ ರಾಜ್ಯ, ತಮಿಳ್ನಾಡು. ನೆಕ್ಸ್ಟ್ 1973.
ಲಕ್ಡೈವ್, ಅಮಿಂಢಾವಿ, ಮಿನಿಕಾಯ್ ಐಸ್ಲ್ಯಾಂಡ್ಸ್. ಲಕ್ಡೈವ್, ಅಮಿಂಢಾವಿ, ಲಕ್ಡೈವ್, ಅಮಿಂಢಾವಿ, ಮಿನಿಕಾಯ್. ಲಕ್ಡೈವ್, ಅಮಿಂಢಾವಿ, ಮಿನಿಕಾಯ್ ದ್ವೀಪಗಳು ಅಂತ. ಲಕ್ಡೈವ್, ಅಮಿಂಢಾವಿ, ಮಿನಿಕಾಯ್ ದ್ವೀಪಗಳು ಅಂತ. ಹೌದಾ? ಅದನ್ನ ಲಕ್ಷದ್ವೀಪ ಅಂತ ಮಾಡಿದ್ವಿ. ಅದನ್ನ ಲಕ್ಷದ್ವೀಪ ಅಂತ ಮಾಡಿದ್ವಿ. ಲಕ್ಷದ್ವೀಪ ಅಂತ ಮಾಡಿದ್ವಿ. ಬೇಕಾದ್ರೆ ಮೈಸೂರು ಕರ್ನಾಟಕ ಅವಾಗಲೇ ಆಗಿದ್ದು, ಅದು ನಿಮ್ಗೆ ಗೊತ್ತಲ್ಲ, ಅದಕ್ಕೆ ಹೇಳಿಲ್ಲ ನಾನು. ಮೈಸೂರು ಕರ್ನಾಟಕ ಆಗಿದ್ದು. ನೆಕ್ಸ್ಟ್ 1996 ಮದ್ರಾಸ್, ಮದ್ರಾಸ್, ಚೆನ್ನೈ. ಮದ್ರಾಸ್, ಚೆನ್ನೈ. ಇನ್ನೊಂದು ಇಲ್ಲಿ ನೋಡಿ, ಒಂದು ಸ್ವಲ್ಪ ಮೊದಲೇ ಹೇಳ್ಬಿಡ್ತೀನಿ ನಾನು. ಒಂಚೂರು ಫ್ಯಾಕ್ಸಿಗೆ ನಾನು ಒತ್ತು ಕೊಡೋದು ಕಡಿಮೆ. ಇಸ್ವಿ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ನೀವು ನೋಡ್ಕೋಬೇಕು ಆಮೇಲೆ. ಅರ್ಥ ಆಯ್ತಾ? ನಾನು ಫ್ಯಾಕ್ಸಿಗೆ ಒತ್ತು ಕೊಡೋದು ಕಡಿಮೆ. ಫ್ಯಾಕ್ಸ್ ಲೈಕ್ ನಂಬರ್ಸ್ ಅಂಡ್ ನೇಮ್ಸ್, ಕಂಟೆಂಟ್ ಹೇಳ್ತೀನಿ ಅವು ಯಾಕಂದ್ರೆ. ನೆಕ್ಸ್ಟ್ 1996 ಮದ್ರಾಸ್, ಚೆನ್ನೈ. ನೆಕ್ಸ್ಟ್ 2006 ಪಾಂಡಿಚೇರಿ, ಪುದುಚೇರಿ. ಪಾಂಡಿಚೇರಿ, ಪುದುಚೇರಿ, ಪಾಂಡಿಚೇರಿ, ಪುದುಚೇರಿ. ನೆಕ್ಸ್ಟ್ ರೀಸೆಂಟ್ಲಿ ಬರ್ಕೊಳ್ಳಿ, ರೀಸೆಂಟ್ಲಿ ಇತ್ತೀಚೆಗೆ ಅಂತ ಬರ್ಕೊಳ್ಳಿ. ಕಲ್ಕತ್ತಾ, ಕೋಲ್ಕತ್ತಾ. ಇತ್ತೀಚೆಗೆ ಕಲ್ಕತ್ತಾ, ಕೋಲ್ಕತ್ತಾ, ಕಲ್ಕತ್ತಾ, ಕೋಲ್ಕತ್ತಾ, ಕಲ್ಕತ್ತಾ, ಕೋಲ್ಕತ್ತಾ, ಕಲ್ಕತ್ತಾ, ಕೋಲ್ಕತ್ತಾ. ಆಯ್ತಾ? ಒರಿಸ್ಸಾ, ಒಡಿಸ್ಸಾ. ಒರಿಸ್ಸಾ, ಒಡಿಸ್ಸಾ. ಒರಿಸ್ಸಾ, ಒಡಿಸ್ಸಾ. ನೆಕ್ಸ್ಟ್ ಆಯ್ತಾ? ಅಲಹಾಬಾದ್, ಪ್ರಯಾಗ್ರಾಜ್. ಅಲಹಾಬಾದ್, ಪ್ರಯಾಗ್ರಾಜ್. ಅಲಹಾಬಾದ್, ಪ್ರಯಾಗ್ರಾಜ್. ಅಲಹಾಬಾದ್, ಪ್ರಯಾಗ್ರಾಜ್. ಅಲಹಾಬಾದ್, ಪ್ರಯಾಗ್ರಾಜ್. ಹೌದಾ? ಇವೆಲ್ಲ ರೀಸೆಂಟ್ಲಿ ಚೇಂಜಸ್ ಆಗಿದೆ. ಹೌದಾ? ಇನ್ನು ಯಾವ್ದಾರ ಚೇಂಜಸ್ ಆದ್ರೆ ಬರ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಈಗ ಆರ್ಟಿಕಲ್ 2ಗೂ 3ಗೂ ಡಿಫ್ರೆನ್ಸ್ ಗೊತ್ತಾಯ್ತಾ? 2 ಏನು? ಇದು ದೇಶ, ಇದು ದೇಶ. ಈ ದೇಶದಲ್ಲಿ ಇಲ್ಲದ ಪ್ರದೇಶನ ರಾಜ್ಯ ಮಾಡೋದು, ಹೊರಗಿನ ಅಡ್ಮಿಷನ್. ಇನ್ನೊಂದು ಎಸ್ಟಾಬ್ಲಿಷ್ಮೆಂಟ್, ಅಂದ್ರೆ ಇಲ್ಲೊಂದು ಖಾಲಿ ಇದೆ, ಅಲ್ಲಿ ಒಂದು ರಾಜ್ಯ ಮಾಡೋದು. ಅರ್ಥ ಆಯ್ತಾ? ಅದು ಆರ್ಟಿಕಲ್ 2. ನೆಕ್ಸ್ಟ್ ಆರ್ಟಿಕಲ್ 3 ಎಕ್ಸಿಸ್ಟೆನ್ಸ್. ಈಗ ಫಾರ್ಮೇಶನ್, ಅಲ್ಲಿರೋದ್ನ ಆಲ್ಟ್ರೇಷನ್, ಇನ್ಕ್ರೀಸ್ ಆರ್ ಡಿಕ್ರೀಸ್. ಆಯ್ತಾ? 2 or 3 ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ 4ನೇದು ಬರ್ಕೊಳ್ಳಿ. 4ನೇ ಆರ್ಟಿಕಲ್, 4ನೇ ಆರ್ಟಿಕಲ್, 4ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ 2 ಮತ್ತು 3ನೇ ವಿಧಿಗಳಿಗೆ ಕಾನೂನು ಮಾಡೋದು ಹೇಗೆ ಅಂತ ಹೇಳುತ್ತೆ. 2 ಮತ್ತು 3ನೇ ವಿಧಿಗಳಿಗೆ ಕಾನೂನು ಮಾಡೋದು ಹೇಗೆ ಅಂತ ಹೇಳುತ್ತೆ. ಎಕ್ಸಂಪ್ಷನ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. 2 ಮತ್ತು 3ನೇ ವಿಧಿಗಳಿಗೆ ಕಾನೂನು ಮಾಡುವ ಬಗೆ. ಕಾನೂನು ಮಾಡುವ ಬಗೆ 2 ಮತ್ತು 3ನೇ ವಿಧಿಗಳಿಗೆ ಇಂಗ್ಲಿಷಲ್ಲಿ. ಎಕ್ಸಂಪ್ಷನ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಎಕ್ಸಂಪ್ಷನ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್, ಅಮೆಂಡ್ಮೆಂಟ್ ಪ್ರೊಸೀಜರ್, ಅಮೆಂಡ್ಮೆಂಟ್ ಪ್ರೊಸೀಜರ್. ನಾ ಹೇಳಿದ್ನಲ್ಲ ಆಗಲೇ. ಯಾಕಂದ್ರೆ ಈಗ ಇಲ್ಲಿದ್ದನ್ನ ಇಲ್ಲಿಗೆ ಹಾಕೋದು ತಿದ್ದುಪಡಿ ತಾನೆ, ತಿದ್ದುಪಡಿ ತಾನೆ. ಬಟ್ ತಿದ್ದುಪಡಿ ಮಾಡಕ್ಕೆ ಬೇರೆ ಪ್ರೊಸೆಸ್ ಇದಾವ ತಾನೆ. ಆ ಪ್ರೊಸೆಸ್ಗೆ ಈ 3ನೇ ವಿಧಿಗೆ ಅಪ್ಲೈ ಆಗಲ್ಲ ಅಂತ ಅದು. ಅರ್ಥ ಆಯ್ತು ನಾ ಹೇಳಿದೆ? ಎಕ್ಸಂಪ್ಷನ್ ಇದೆ ಅಂತ ಹೇಳಿದೆ. ಯಾಕಂದ್ರೆ ಒಂದು ಸಿಂಪಲ್ ಲಾ ಮೂಲಕ ಪಾಸ್ ಮಾಡ್ತೀನಿ, ಬಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಿಂಪಲ್ ಲಾ ಮೂಲಕ ಆಗಲ್ಲ. ಅರ್ಥ ಆಯ್ತಾ? ಅಲ್ಲಿ ಎಫೆಕ್ಟಿವ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಬೇಕು. ಅಲ್ಲಿ ಏನ್ ಬೇಕು? ಸ್ಪೆಷಲ್ ಮೆಜಾರಿಟಿ, ರಾಜ್ಯದ ಒಪ್ಪಿಗೆನೂ ಬೇಕಾಗುತ್ತೆ ಅವಾಗ, ಯಾವುದು ಸ್ಪೆಷಲ್ ತಿದ್ದುಪಡಿಗೆ. ಬಟ್ ಇದಕ್ಕಾಗಲ್ಲ, ಇದಕ್ಕೆ ಆಗಲ್ಲ. ಕ್ಲಿಯರ್ ಆಯ್ತಾ ನಾ ಹೇಳಿ? ಅರ್ಥ ಆಯ್ತು? ಓಕೆ, ಇದನ್ನ ನೆನ್ಪಿಟ್ಕೊಂಡಿರಿ. ಅಂದ್ರೆ ಆರ್ಟಿಕಲ್ 1, 2, 3, 4 ಅಂತ ಹೇಳ್ಕೊಳ್ತೀವಿ. 1, 2, 3, 4. ನೆಕ್ಸ್ಟ್ 3 ಇದೆಯಲ್ಲ, 3 ಆರ್ಡಿನರಿ ಲಾ. ಬಟ್ ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, 2ನು ಆರ್ಡಿನರಿ ಲಾನೇ ಅನ್ಕೊಂಡ್ಬಿಟ್ಟಿದ್ರು ಅಕಾರ್ಡಿಂಗ್ ಟು ಆರ್ಟಿಕಲ್ 4 ಪ್ರಕಾರ. ಈಗ 2 ಏನಾಗುತ್ತೆ ಹೇಳಿ? 2 ಏನಾಗುತ್ತೆ ಹೇಳಿ? ಏನಿದೆ ಹೇಳಿ 2? ಅಲ್ಲೇನ ಪದೇ ಪದೇ ನೋಡ್ತೀರಿ, ಕೇಳಿ ಏನ್ ಹೇಳಿ? ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್. ಹೌದಾ? ಸೊ 4 ಏನ್ ಹೇಳುತ್ತೆ? ಎಕ್ಸಂಪ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ಇನ್ ಬಿಟ್ವೀನ್ ಆರ್ಟಿಕಲ್ 2 and 3 ಅಂತ ಹೇಳುತ್ತೆ. ಅದು ಅವೆರಡರ ನಡುವೆ
ಬಟ್ 4ನೇ ಆರ್ಟಿಕಲ್ ಪ್ರಕಾರ ನೋಡಿದ್ರೆ 2, 3 ಎರಡು ಆರ್ಡಿನರಿ ಲಾ ಆಗ್ಬೇಕು. ಹೌದಾ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ಇಂದ ಏನಾಗ್ಬೇಕವು? ಎಕ್ಸಂಪ್ಷನ್ ಆಗ್ಬೇಕು. ಹೌದಾ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ಏನಾಗ್ಬೇಕವು? ಎಕ್ಸಂಪ್ಷನ್ ಆಗ್ಬೇಕು. ಅರ್ಥ ಆಗುತ್ತಿಲ್ರಿ ನಾನು? ಅಕಾರ್ಡಿಂಗ್ ಟು ಆರ್ಟಿಕಲ್ 4. ಬಟ್ ಆಫ್ಟರ್ ದಿ ಬೇರುಬಾರಿ ಕೇಸ್ ವರ್ಡಿಕ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಅರ್ಥ ಆಯ್ತಾ? ಅಲ್ಲಿ ಏನ್ ಹೇಳಿದೆ? ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಏನಂತ ಕ್ಲಿಯರ್ ಆಗಿ ಹೇಳಿದೆ? ಹೊಸ ರಾಜ್ಯನ ಅಡ್ಮಿಷನ್ ಮಾಡ್ಬೇಕು ಅಥವಾ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಂದ್ರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 368 ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗ್ಲೇಬೇಕು. ಕ್ಲಿಯರ್ ಆಯ್ತಾ? ನಾ ಹೇಳಿ ಕ್ಲಿಯರ್ ಆಯ್ತಾ? ಆಕ್ಚುಲಿ 2, 3 ಎರಡು ಅಕಾರ್ಡಿಂಗ್ ಟು 4 ಸಿಂಪಲ್ ಮೆಜಾರಿಟಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಹೌದಾ? ಅಂದ್ರೆ ಆರ್ಟಿಕಲ್ ಎಕ್ಸಂಪ್ಷನ್ ಇದೆ ಅಂತ ಆಯ್ತು. ಬಟ್ ಆಫ್ಟರ್ ದಿ ಬೇರುಬಾರಿ ಕೇಸ್ ಇನ್ 1960, ಸೊ ಬೇರುಬಾರಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೈಸ್ ಇರೋದೇನಂತ, ಜಡ್ಜ್ಮೆಂಟ್ ಇರೋದೇನಂತಂದ್ರೆ ಹೊಸ ರಾಜ್ಯನ ತಗೋಬೇಕು ಅಥವಾ ಕೊಡ್ಬೇಕು. ಅಂದ್ರೆ ಸಂವಿಧಾನಕ್ಕೆ ಏನ್ ಮಾಡ್ಬೇಕು? ಆರ್ಟಿಕಲ್ 368 ಅಪ್ಲೈ ಮಾಡ್ಲೇಬೇಕು. ಅಂದ್ರೆ ಇಟ್ ಮೀನ್ಸ್ ಎಕ್ಸಂಪ್ಷನ್ ಓನ್ಲಿ ಅಪ್ಲೈಡ್ 3 ಅಂತ ಅಷ್ಟೇ ತಲೆಗಿರ್ಲಿ ನಿಮಗೆ. ಅರ್ಥ ಆಯ್ತಾ? ಎಕ್ಸಂಪ್ಷನ್ ಓನ್ಲಿ ಯಾವ್ದಕ್ಕದು? 3ಗೆ ಮಾತ್ರ. 2ಗೆ ಅದು ಬೇರುಬಾರಿ ಕೇಸಿಂದ ಏನಾಗಲ್ಲ, ಅಪ್ಲೈ ಆಗಲ್ಲ. ಯಾಕಂದ್ರೆ ಸಿಂಪಲ್ ಮೆಜಾರಿಟಿ ಮೂಲಕ ಪ್ರದೇಶ ಕೊಡ್ಬೋದು ತಗೋಬಹುದು. ಅಂದ್ರೆ ಆಳೋರು ಬೇಕಾದೆಲ್ಲ ಕೊಡಂತ ಹೋದ್ರೆ ಏನ್ ಮಾಡ್ತೀರಿ? ಅವ್ರಿಗೆ ಸಿಂಪಲ್ ಮೆಜಾರಿಟಿ ಇರ್ತತಾನೆ, ಬೇಕಾದೆಲ್ಲ ಕೊಡ್ಕೊಂಡು ಬೇಕಾದೆಲ್ಲ ತಗೊಂಡ್ರೆ ಹೌದಲ್ಲಪ್ಪ. ಸೊ ಅವಾಗ ಏನಾಗತ್ತೆ? ಕಷ್ಟ ಆಗತ್ತಾನೆ. ಸೊ ಅದಕ್ಕೆ 2 ಏನಿದೆ ಎಕ್ಸಂಪ್ಷನ್, 4ಗೆ ಕ್ಲಿಯರ್. ಇಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಪಾರ್ಟ್ 1 ಏನ್ ಹೇಳುತ್ತೆ ಅಂತಂದು ಹೇಳಿದೆ ನಾನು. ಇಲ್ಲಿ ಬನ್ನಿ, ಈಗ ಈ ಕಡೆ ಬನ್ನಿ. ಇದೇನಿದು? ಕಾನ್ಸ್ಟಿಟ್ಯೂಷನ್. ಇದೇನಿದು? ಕಾನ್ಸ್ಟಿಟ್ಯೂಷನ್. ಇದೇನಂದ್ರೆ ಲೈಕ್ ಪ್ರಿಯಂಬಲ್. ಇದೇನಿದು? ಪ್ರಿಯಂಬಲ್. ಸೊ ಇದೇನಂದ್ರೆ ಪಾರ್ಟ್ 1. ಹೌದಾ? ಪಾರ್ಟ್ 1. ಈ ಪಾರ್ಟ್ 1 ಏನಿದೆ ಗೊತ್ತಾ? ಇವತ್ತು ಹೇಳ್ತೀನಿ. ಇವತ್ತೇನಿದೆ ಅಂದ್ರೆ ಎಲ್ಲ ರಾಜ್ಯಗಳ ಮಾಹಿತಿ ಇದೆ. ಏನಿದೆ? ಎಲ್ಲ ರಾಜ್ಯಗಳ ಮಾಹಿತಿ ಇದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜಧಾನಿ, ಕರ್ನಾಟಕ ವಿಸ್ತೀರ್ಣ, ಕರ್ನಾಟಕ ಆಡಳಿತ, ಕರ್ನಾಟಕ ವಿಧಾನಸಭೆ, ಕರ್ನಾಟಕ ವಿಧಾನ ಪರಿಷತ್ತು. ಅರ್ಥ ಆಯ್ತಾ? ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜು, ಕರ್ನಾಟಕ ಹೈಕೋರ್ಟು, ಸಂವಿಧಾನ ಪ್ರಕ್ರಿಯೆ, ಕರ್ನಾಟಕದ ಆಡಳಿತಾತ್ಮಕ ಪರಿಚಯ ಇದೆ. ಅದನ್ನೇ ಹೇಳಿದ್ನಲ್ಲ, ಆರ್ಟಿಕಲ್ 1 ಡೆಫಿನೇಷನ್ ಇನ್ ಟು ದಿ ಪೊಲಿಟಿಕಲ್ ಸ್ಟ್ರಕ್ಚರ್ ಅಂಡ್ ಯೂನಿಯನ್ ಆಫ್ ದಿ ಸ್ಟೇಟ್ಸ್ ಹೇಳಿದ್ನಲ್ಲ. ಸೊ ಅಂದ್ರೆ ಪಾರ್ಟ್ 1 ಅಲ್ಲಿ 28 ರಾಜ್ಯಗಳ ಮಾಹಿತಿ ಇದೆ. ಇದೆ ತಾನೆ? ಇದೇನೇ ಇಲ್ಲ, ಇವತ್ತು. ಆದ್ರೆ ನಮಗೆ ಸ್ವತಂತ್ರ ಬಂದಿದೆ ಯಾವಾಗ? 1947. ಆದ್ರೆ 1947 ನಿಂದ 1956 ವರೆಗೂ ಈ ಪಾರ್ಟ್ 1 ಅಲ್ಲಿ ಏನಿತ್ತು ಅಂತ ಗೊತ್ತಾಯ್ತಾ ನಾನು ಹೇಳೋದು? ಓಕೆ, ಕ್ಲಿಯರ್ ಆಯ್ತಾ? ಈಗ 47ಕ್ಕೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರು. 47ಕ್ಕೆ ಏನ್ ಮಾಡಿದ್ರು? ಬಿಟ್ಟು ಹೋದ್ರು. ಅವಾಗ ಬಿಟ್ಟು ಹೋದಾಗ ಈಗ ದೇಶದ ಬಗ್ಗೆ ತಾನೇ ಮಾತಾಡ್ತಾ ಇರೋದು ನಾನು, ಪೊಲಿಟಿಕಲ್ ಸ್ಟ್ರಕ್ಚರ್ ಬಗ್ಗೆ ತಾನೇ ಮಾತಾಡ್ತಾ ಇರೋದು. ಓಕೆ, ಈಗ 47 ಅವ್ರು ಬಿಟ್ಟು ಹೋದ್ರು. ಅವಾಗ ಪೊಲಿಟಿಕಲ್ ಸ್ಟ್ರಕ್ಚರ್ ಹೆಂಗಿತ್ತು? ಎಷ್ಟು ಭಾಗ ಇತ್ತು? 2 ಟೈಪ್ಸ್. ಹೌದಲ್ಲಪ್ಪ? 2 ಟೈಪ್ಸ್ ತಾನೆ. ಒಂದು ಈ ದೇಶ ಬ್ರಿಟಿಷ್ ಆಳುವಂತ ಪ್ರದೇಶಗಳು, ಇನ್ನೊಂದು ದೇಶೀಯ ರಾಜರು ಆಳುವಂತ ಪ್ಲೇಸ್. ಕ್ಲಿಯರ್ ಆಯ್ತಾ ನಾ ಹೇಳಿದ್? ಅಂದ್ರೆ 1947ರಲ್ಲಿ ದೇಶದಲ್ಲಿ 2 ತರಹದ ರಾಜಕೀಯ ಘಟಕಗಳಿದ್ವು. ಎಷ್ಟು ರಾಜಕೀಯ ಘಟಕಗಳಿದ್ವು? 2 ತರಹ. ದೇರ್ ಇಸ್ 2 ಟೈಪ್ಸ್ ಆಫ್ ಪೊಲಿಟಿಕಲ್ ಸ್ಟ್ರಕ್ಚರ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆಂಟ್. ಫಸ್ಟ್ ಒನ್ ಈಸ್ ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್. ಫಸ್ಟ್ ಒನ್ ಯಾವುದು? ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್. ಹೌದಾ? ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಅಂತ ಕನ್ನಡದಲ್ಲಿ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು. ನಿಮ್ಗೆ ಅರ್ಥ ಆಗತ್ತಿಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಏನ್ ಹೇಳ್ತಾ ಇದ್ದೀನಿ ಹೇಳಿ? ಪಾರ್ಟ್ 1 ಬಗ್ಗೆ ಮಾಡಿದೆ, ಪಾರ್ಟ್ 1 ಹೇಳಿದೆ. ಆದ್ರೆ ಪಾರ್ಟ್ 1 ಅಲ್ಲಿ ಇವತ್ತೇನಿದೆ? ಎಲ್ಲ ಇನ್ಫಾರ್ಮೇಶನ್ ಆಫ್ ಸ್ಟೇಟ್ಸ್ ಇದೆ ಇವತ್ತು. ಬಟ್ ಅವತ್ತು ಹೌದಲ್ಲ, ಹೆಂಗಾಯ್ತು ಅಂತ ಬೇಕಲ್ಲ, ಹಿಸ್ಟ್ರಿಗೆ ಹೋಗ್ತಾ ಇದೀವಿ ಈಗ. ಸೊ 47ಕ್ಕೆ ಅವ್ರು ಬಿಟ್ಟು ಹೋದ್ರ. ಸೊ ಬಿಟ್ಟು ಹೋದಾಗ ಏನಿತ್ತು? ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು.
ಅರ್ಥ ಆಯ್ತಾ? ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು. ಸೊ ಒಂದೇದು. ಸೊ ಎರಡನೇದು ಯಾರಿದ್ರು? ದೇಶೀಯ ಸಂಸ್ಥಾನಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ. ಹೌದಾ, ಒಪ್ಕೋತೀರಾ? ಈಗ ಬ್ರಿಟಿಷರು ಇದ್ರು, ಇದು ಬಾಂಬೆ ಬ್ರಿಟಿಷ್ ಆಳ್ತಾ ಇದ್ರು, ಮೈಸೂರು ರಾಜರು ಆಳ್ತಾ ಇದ್ರು, ಅಸ್ಸಾಂ ಬ್ರಿಟಿಷ್ ಆಳ್ತಾ ಇದ್ರು, ಗ್ವಾಲಿಯರ್ ರಾಜರು ಆಳ್ತಾ ಇದ್ರು, ದೆಹಲಿ ಬ್ರಿಟಿಷ್ ಆಳ್ತಾ ಇದ್ರು, ಜೈಪುರ್ ರಾಜರು ಆಳ್ತಾ ಇದ್ರು. ಹೌದಾ? ಈ ತರ ಇತ್ತಲ್ಲ, ಈ ತರ ಘಟಕ ಇತ್ತು. ಸೊ ಲೈಕ್ ನಮಗೇನಾಯ್ತು ಅಂದ್ರೆ, ಈಗ ಅವ್ರು ಹೋದ್ರು, ಅವ್ರು ಹೋದಾಗ ಇದೇನಾದ್ರು ಪ್ರಾಬ್ಲಮ್ ಆಯ್ತಾ? ನಾವು ಪೊಲಿಟಿಕಲ್ ಸ್ಟ್ರಕ್ಚರ್ ಮಾತಾಡ್ತಾ ಇದ್ವಿ ತಾನೇ, ಮಾತಾಡ್ರಿ. ಹೌದಾ? ಈಗ ಅವ್ರು ಹೋದ್ರು, ಅವ್ರು ಹೋದಾಗ ಅದೇನಾದ್ರು ಪ್ರಾಬ್ಲಮ್ ಆಯ್ತಾ ನಮ್ಗೆ? ಆಯ್ತಾ? ಇಲ್ಲ. ಯಾಕೆ ಹೇಳಿ? ಅವ್ರು ಹೋದ್ರು, ಅದು ನೇರವಾಗಿ ನಮ್ಮ ಭಾರತ ಸರ್ಕಾರಕ್ಕೆ ಬಂತು, ಯೂನಿಯನ್ ಆಫ್ ಸ್ಟೇಟ್ಸ್. ಪ್ರಾಬ್ಲಮ್ ಇಲ್ಲ. ಬಾಂಬೆ, ಬಿಹಾರ್, ಅಸ್ಸಾಂ, ಬೆಂಗಾಲ್, ಒಡಿಸ್ಸಾ, ಯುನೈಟೆಡ್ ಪ್ರಾವಿನ್ಸಸ್ ಅವೆಲ್ಲ ಬಂತು ನಮಗೆ. ಹೌದಾ? ಬಟ್ ಸಮಸ್ಯೆ ಆಗಿದ್ದು ಓಕೆ, ಸುಮಾರು 560ಕ್ಕೂ ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದು. 560ಕ್ಕೂ ಹೆಚ್ಚು ಏನಿದ್ವು? ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದು. ಆಗ 1947 ಆಕ್ಟ್ ಎಷ್ಟು ಚಾನ್ಸ್ ಕೊಟ್ಟಿತ್ತು ಇವರಿಗೆ? 1947 ಆಕ್ಟ್ ಎಷ್ಟು ಚಾನ್ಸ್ ಕೊಟ್ಟಿತ್ತು ಅವರಿಗೆ? ಎಷ್ಟು? ವೆರಿ ಗುಡ್. ಯಾವ್ದು? ಓಕೆ ಓಕೆ, ನೆಕ್ಸ್ಟ್. ಹೌದಾ? ಇಲ್ಲೊಂದು ಮಾತಾಡ್ಲೆ ನಾನು. ಆದ್ರೆ ಇವ್ರನ್ನ ನಾವು ಇಂಡಿಯಾಕ್ ಸೇರ್ಸಕ್ಕಾಗಿನೇ ಕಮಿಟಿ ಮಾಡಿದ್ವಿ ಇಲ್ಲ? ಮಾತಾಡ್ಬೇಕು. ಕರೆಕ್ಟ್. ನಾನು ಸುಳ್ಳು ಹೇಳನ್ನ? ಮಾಡಿದ್ವಾ? ಯಾರ ನೇತೃತ್ವದಲ್ಲಿ? ಹೌದಾ? ಇತಿಹಾಸ ಓದಿರಲ್ಲಪ್ಪ. ಓಕೆ. ಆದ್ರೆ 1947 ಆಕ್ಟ್ ಏನ್ ಹೇಳಿತ್ತು? ಅವ್ರು ಏನ್ ಹೇಳಿತ್ತು ಹೇಳಿ? ಇರ್ಬೋದು, ಇಲ್ಲಿ ಬರ್ಬೋದು. ಮತ್ತೆ ಅವ್ರು ಇರ್ತನಂದ್ರೆ ಬಿಡ್ಬೇಕಿತ್ತಲ್ಲ, ನೀವ್ಯಾಕೆ ಬಿಡ್ಲಿಲ್ಲ? ಅರ್ಥ ಆಯ್ತಾ ನಾನು ಹೇಳಿದ? ಏನ ನನ್ ಕೇಳಿದ್ ವ್ಯಾಲಿಡ್ ಆಯ್ತಾ ಇಲ್ಲ? ಮತ್ತೆ ಸುಮ್ನೆ ಹೋಗಿ ಮಾತಾಡಲ್ಲ ನಾನು. ಮತ್ತೆ ಸರ್ ಹೆಚ್ಚಿಗೆ ಮಾತಾಡ್ಬೇಡಿ ಸರ್, ಸುಮ್ ಮಾಡಿದ್ರು ಸುಮ್ ಮಾಡ್ತೀನಿ. ಹೌದ್ ತಾನೆ? ಈಗ 1947 ಆಕ್ಟ್ ಕರೆಕ್ಟ್ ಆಗಿ ಹೇಳಿ, ಏನ್ ಹೇಳಿತ್ತು? ಊಟಕ್ಕೆ ಹೋಗ್ಬೇಕಾ? ನಡ್ರಿ ಹೋಗ್ರಿ. ಹಂಗ ಏನ್ ಹೇಳಿತ್ತು ಹೇಳಿ? ಅವ್ರಿಗೆ ಏನ್ ಹೇಳಿತ್ತಪ್ಪ? ಏನೇನು? ಆ ಸ್ಟೇಟ್ಮೆಂಟ್ ಎಲ್ಲ ಡೌಟ್ ಆಯ್ತಾ ನಿಮ್ಗೆ? ಅಗ್ರಿ ತಾನೆ? ಮತ್ತೆ ಅವ್ರು ಸ್ವತಂತ್ರ ಯಾಕೆ ಬಿಡ್ಲಿ? ನೀವು ಅದಕ್ಕೊಂದು ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ರು ತಾನೆ? ಯಾಕೆ? ಏನು? ಯಾರ ಜೊತೆ? ಎಲ್ಲವನು ಎಲ್ಲ ಸ್ವಚ್ಛವಾಗಿ ಬಂದ್ರ? ಎಲ್ಲರೂ ಸ್ವಚ್ಛವಾಗಿ ಬರಂಗಿದ್ರ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಯಾಕೆ ಮಾಡಿದ್ರಿ? ಬೈಬೇಡ್ರಿ ಜಾಸ್ತಿ. ನಾನು ಕೇಳಿದ್ ಕರೆಕ್ಟ್ ಐತೆ ಇಲ್ಲಣ್ಣ? ಅರ್ಥ ಆಗುತ್ತೆ ಇಲ್ಲ ನಾನು ಹೇಳೋದು? ಸ್ವಲ್ಪ ಓದಿದ್ರೆ ಗೊತ್ತಾಗುತ್ತೆ ನಾನು ಏನ್ ಮಾತಾಡ್ತಾ ಇದ್ದೀನಿ. ಸೊ ಯಾಕೆ ಅಂದ್ರೆ ಆ ಪ್ರಿನ್ಸ್ಲಿ ಸ್ಟೇಟ್ ಇದ್ದು ಒಪ್ಕೊಂಡಾನ, ಆದ್ರೆ ಅವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬ್ರಿಟಿಷ್ ಕೈಯಾಗಿದ್ದು. ಈಗ ಅವ್ರು ಹೋದಾಗ ಬಾಂಬೆ ಯಾರ ಹತ್ರ ಇತ್ತು? ಬ್ರಿಟಿಷ್ ಹತ್ರ ಇತ್ತಾನೆ. ಬೆಂಗಾಳ ಯಾರ ಹತ್ರ ಇತ್ತು? ಅಸ್ಸಾಂ ಯಾರ ಹತ್ರ ಇತ್ತು? ಡೈರೆಕ್ಟ್ಲಿ ಇತ್ತು ತಾನೆ. ಅವ್ರು ಅಲ್ಲಿ ರಾಜ್ಯಪಾಲರು ಅವ್ರು ಇವ್ರು ಮಾಡಿ ಆಳ್ತಿದ್ರು ತಾನೆ. ಸೊ ಅವ್ರು ಹೋದ್ರು. ಆದ್ರೆ ದೇಶೀಯ ರಾಜರು ಇದ್ರಲ್ಲ, ಅವರು ನಾಮಮಾತ್ರಕ್ಕೆ ರಾಜರಾಗಿದ್ರು. ಇಂಡೈರೆಕ್ಟ್ಲಿ ಯಾರು ಅವ್ರ ಅದಿಂದಾಗಿದ್ರು? ಬ್ರಿಟಿಷ್ ಅನ್ನೋದೇ. ಯಾಕಂದ್ರೆ ಅವರು ಸಬ್ಸಿಡರಿ ಅಲಯನ್ಸಿಗೆ ಸೈನ್ ಹಾಕಿದ್ರು. ಸಹಾಯಕ ಸೈನ್ಯ ಪದ್ಧತಿ ಯಾವ್ದು? ಸೈನ್ ಹಾಕಿದ್ರು ತಾನೆ. ಅವ್ರು ಹಾಕಿದ್ರಲ್ಲ, ಮೈಸೂರು ಮಹಾರಾಜರು ಹಾಕಿದ್ರಲ್ಲ. ಮತ್ತೆ ಅಂದ್ರೆ ಇಂಡೈರೆಕ್ಟ್ಲಿ ಯಾರ ಹತ್ರ ಇದ್ರು ಅವರು? ಹೌದಾ? ಈಗ ಅವ್ರು ಹೋದ್ಮೇಲೆ ಭಾರತ ಸರ್ಕಾರ ಅಲ್ಲಿ ಬಂದ್ ಕುಂತ್ರೆ ಈಗ ಭಾರತ ಸರ್ಕಾರ ಏನ್ ಮಾಡ್ಬೇಕು? ಆಯ್ತು ನೀವು ಹೋಗ್ಬಿಡಿ ಅನ್ನಕ್ಕಾಗತ್ತಾ? ಹೋಗಿ ಅಂದ್ರೆ 500 ದೇಶ ಆಗ್ತೈತಿ ಈ ದೇಶದಲ್ಲಿ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ಲೈಕ್ ಜೂನ್ ಅಲ್ಲಿ, ಅವಾಗ ಏನಂದ್ರೆ ಸೆಪ್ಟೆಂಬರ್ 1947. ಓಕೆ. 1947ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ
ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ. ಏನ್ ಮಾಡ್ತೀವಿ? ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ ನಾ ಹೇಳಿದ್? ಅರ್ಥ ಆಯ್ತಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಏನ್ ಮಾಡ್ತೀವಿ? ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಸೆಕ್ರೆಟರಿ ಆಗಿ ಯಾರು ಇರ್ತಾರೆ ಅಂದ್ರೆ ವಿ.ಪಿ. ಮೆನನ್ ಇರ್ತಾರೆ. ವಿ.ಪಿ. ಮೆನನ್ ಇರ್ತಾರೆ. ಅವ್ರದ್ದು ಕೆಲಸ, ಸ್ಟೇಟ್ ಡಿಪಾರ್ಟ್ಮೆಂಟ್ ಕೆಲಸ ಏನಂದ್ರೆ, ಇಲ್ಲೇನು 560ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳದವಲ್ಲ, ಇವುಗಳನ್ನ ಏನ್ ಮಾಡೋದು ಗೊತ್ತಾ? ಯಾವ್ಯಾವ್ದು ಕಡೆ ಸೇರ್ಬೇಕು ಎಲ್ಲ. ಈಗ ಹೌದಾ, ಯಾವ್ದಾವ್ದು ಕಡೆಗೆ ಸೇರ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಈಗ ನಾನು ಪೊಲಿಟಿಕಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂಡಿಯಾದಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅವ್ರನ್ನೆಲ್ಲ ಸ್ಟೇಟ್ ಮಾಡಕ್ಕಾಗಲ್ಲ. ಅವ್ರನ್ನೆಲ್ಲ ಸ್ಟೇಟ್ ಮಾಡಿ 600 ರಾಜ್ಯ ಆಗ್ತಾವ. ಅರ್ಥ ಆಗತ್ತಾ ನಾ ಹೇಳೋದು? ಮಾಡಕ್ಕಾಗಲ್ಲ. ಮತ್ತೆ ಸಣ್ಣದೆಲ್ಲ ರಾಜ್ಯ ಆಗತ್ತೆ. ಯಾವ್ದಾವ್ದು ಹೆಂಗ್ ಸೇರ್ಸ್ಬೇಕಂತ ಅವರಿಗೆ ಸ್ಟೇಟ್ ಡಿಪಾರ್ಟ್ಮೆಂಟಿಗೆ ಹೋಲಿಸ್ತಾರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ. ಅರ್ಥ ಆಯ್ತಾ? ಅವಾಗ ಪಟೇಲ್ರು ಹಾಕೊಂಡಂತ ಪ್ಲಾನ್ ಇದೆಯಲ್ಲ, ಅದನ್ನ ಪಟೇಲ್ ಸ್ಕೀಮ್ ಅಂತ ಕರೀತಾರೆ. ಅವ್ರೇನ್ ಮಾಡ್ತಾರ, ನಾರ್ತ್ ವೆಸ್ಟ್ ಫ್ರಂಟಿಯರ್ ಒಂದ್ ಕಡೆಗೆ, ಈಶಾನ್ಯದ್ ಒಂದ್ ಕಡೆಗೆ, ಹಿಂಗ್ ಮಾಡ್ತಾರ ಅವ್ರು. ನಾರ್ತ್ ಈಸ್ಟ್ ಒಂದ್ ಕಡೆಗೆ, ನೆಕ್ಸ್ಟ್ ಪೊಲಿಟಿಕಲ್ ಅಜೆಂಡಾ ಒಂದ್ ಕಡೆಗೆ, ಚಿಕ್ಕವೆಲ್ಲ ಒಂದ್ ಕಡೆಗೆ, ದೊಡ್ಡದು ಚಿಕ್ಕದು ಒಂದ್ ಕಡೆಗೆ, ಹಿಂಗ್ ಸೇರಿಸಿ ಪಟೇಲ್ ಸ್ಕೀಮ್ ಮಾಡ್ತಾರೆ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಎಲ್ಲ ಸೇರಿದ್ರು. ಆದ್ರೆ 3 ಜನ ಸೇರ್ಲಿಲ್ಲ. ಈಗ ಹೋಗೋಣ ಮುಂದಕ್ಕೆ. ಎಷ್ಟು ಜನ ಸೇರ್ಲಿಲ್ಲ? 3 ಜನ ಸೇರ್ಲಿಲ್ಲ. ಆ 3 ಜನ ಯಾರಂದ್ರೆ, ಫಸ್ಟ್ ಜಮ್ಮು ಅಂಡ್ ಕಾಶ್ಮೀರ್. ಫಸ್ಟ್ ಯಾರು? ಜಮ್ಮು ಅಂಡ್ ಕಾಶ್ಮೀರ್. ಆಕ್ಚುಲಿ ಜಮ್ಮು ಅಂಡ್ ಕಾಶ್ಮೀರ್ ಏನ್ ಹೇಳಿರುತ್ತೆ ಅಂದ್ರೆ, 1947 ಆಕ್ಟ್ ಪ್ರಕಾರ ನಾನು ಇಂಡಿಪೆಂಡೆಂಟ್ ಇರ್ತೀನಿ ಅಂತ ಹೇಳಿರ್ತಾರೆ. ಏನಂತ ಹೇಳಿರ್ತಾರೆ? ಬಟ್ 47 ಆಕ್ಟ್ ಅದು ಇಂಟರ್ನ್ಯಾಷನಲ್ ಆಕ್ಟ್ ತಾನೆ. ಮಾತಾಡ್ಬೇಕು ನನಗೆ, ಯಾಕಂದ್ರೆ ಯಾವ ವಿಚಾರಗಳು ಇವತ್ತಿಗೂ ವಿವಾದ ಆಗಿದಾವ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಯಾವ ವಿವಾದಗಳು ಯಾಕೆ ಜೀವಂತ ಇದಾವ ಅನ್ನೋದು ಗೊತ್ತಿರ್ಬೇಕು. ಆ 47 ಆಕ್ಟ್ ಇಂಟರ್ನ್ಯಾಷನಲ್ ಆಕ್ಟ್ ತಾನೆ. ಸೊ ಅದ್ರ ಪ್ರಕಾರ ಅವ್ರು ಏನ್ ಹೇಳಿದ್ರು? ನಾವು ಇಂಡಿಪೆಂಡೆಂಟ್ ಆಗಿ. ಸೊ ಯಾವಾಗ? 1947. ನಮಗೂ ಕೂಡ ಅವಾಗ ಕೆಲಸ ಇತ್ತಲ್ಲಪ್ಪ. ಮಾಸ್ ಮೈಗ್ರೇಷನ್ಸ್ ಆಗತ್ತೆ, ಪಾವರ್ಟಿ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್, ನಮಗೂ ಸಿಕ್ಕಾಬಟ್ಟೆ ಕೆಲಸ. ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆಯ್ತು ಅಂತ ಏನ್ ಹೇಳಿದ್ರಿ? ಆಯ್ತು ಅಂತ. ಸೊ ಬಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಹರಿ ಸಿಂಗ್ ಅಂತ ರಾಜ ಇರ್ತಾನೆ. ಯಾರಿರ್ತಾರೆ? ಹರಿ ಸಿಂಗ್ ರಾಜ. ಆತನ ಅಗೇನೆಸ್ಟ್ ಮುಸ್ಲಿಮ್ಸ್ ಇರ್ತಾರೆ. ಅವರೆಲ್ಲ ನ್ಯಾಷನಲ್ ಕಾನ್ಫರೆನ್ಸ್ ಕಟ್ತಾರೆ, ಒಂದ್ ಸಂಘ ಕಟ್ತಾರೆ, ಒಂದೇನ್ ಮಾಡ್ತಾರೆ? ಒಂದ್ ಆರ್ಗನೈಸೇಷನ್ ಬಿಲ್ಡ್ ಮಾಡ್ತಾರೆ. ಆ ಸಂಘದ ಮೂಲಕ ಏನ್ ಮಾಡ್ತಾರೆ ಅಂದ್ರೆ, ರಾಜನ್ ವಿರುದ್ಧ ದಂಗೆ ಹೇಳ್ತಾರೆ. ಅರ್ಥ ಆಯ್ತಾ? ಯಾವಾಗ? 1947 ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ದಂಗೆ ಹೇಳ್ತಾರೆ. ಇದೇ ಸಂದರ್ಭನ ಪಾಕಿಸ್ತಾನನು ಕಾಯ್ತಾ ಇರುತ್ತೆ. ಅವಾಗ ಪಾಕಿಸ್ತಾನ ಏನ್ ಮಾಡ್ತದ? ಇಂಡೈರೆಕ್ಟ್ ಆಗಿ ಅವ್ರು ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಅಲ್ಲಿರೋ ಸಂಘಟನೆ. ಯಾಕಂದ್ರೆ ಇದ್ ನಾನು ತಗೊಂಡು. ಅರ್ಥ ಆಯ್ತಾ? ಅವಾಗ ಹರಿ ಸಿಂಗ್ ಏನ್ ಮಾಡ್ತಾರೆ ಅಂದ್ರೆ, ನೆಹರೂರವ್ರಿಗೆ ಹೆಲ್ಪ್ ಕೇಳ್ತಾರೆ. ಆಗ ನೆಹರೂರವ್ರು ಹೇಳ್ತಾರೆ, ಅಗ್ರಿಮೆಂಟ್ ಪ್ರಕಾರ ಈಗ ಅವ್ರು ಒಳಗೆ ಬರ್ಬೇಕಲ್ಲ ಫಸ್ಟ್. ಅವಾಗ ಒಂದು ಅಗ್ರಿಮೆಂಟ್ ಆಗುತ್ತೆ. ಯಾವ್ದಂದ್ರೆ ಬರ್ಕೊಳ್ಳಿ, ಅಕ್ಟೋಬರ್ 26, 1947 ಸೇರ್ಪಡೆ ಮತ್ತು ವಿಲೀನ ಒಪ್ಪಂದ ಅಂತ ಕರೀತಾರೆ. ಸೇರ್ಪಡೆ ಮತ್ತು ವಿಲೀನ ಒಪ್ಪಂದ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಷನ್ ಅಂತ. ಸೇರ್ಪಡೆ ಮತ್ತು ವಿಲೀನ ಒಪ್ಪಂದ ಅಂತ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಷನ್ ಅರ್ಥ ಆಗುತ್ತೆ? ಯಾರ್ಯಾರ ಮಧ್ಯೆ? ನೆಹರು ಅಂಡ್ ಹರಿ ಸಿಂಗ್ ಅವರು. ಅಂತ ನೋಡಿ. ಆ ಪ್ರಕಾರ ಏನಪ್ಪಾ ಅಂತಂದ್ರೆ, ಅಕ್ಟೋಬರ್ 26, 1947 ಪ್ರಕಾರ ಇಟ್ ಮೀನ್ಸ್ ಅವರು ಭಾರತದ ಡೊಮಿನಿಯನ್ಗೆ ಸೇರ್ಲಿಕ್ಕೆ ಒಪ್ಕೋತಾರೆ, ಅಗ್ರಿ ಆಗ್ತಾರೆ. ಇಂಡಿಯನ್ ಡೊಮಿನಿಯನ್ಗೆ ನಾನು ಬರ್ತೀನಿ ಅಂತ ಅವ್ರು ಏನ್ ಮಾಡ್ತಾರೆ? ಅಗ್ರಿ ಆಗ್ತಾರೆ. ಅರ್ಥ ಆಯ್ತು? ಅದಕ್ಕೆ ಪ್ರತಿಯಾಗಿ 3 ಕಂಡೀಷನ್ ಹೇಳ್ತಾರೆ ಅವ್ರು. ಅರ್ಥ ಆಗತ್ತೆ ನಾನು ಹೇಳೋದು? ಆ ಅಗ್ರಿಮೆಂಟ್ ಪ್ರಕಾರ ಏನಾಯ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಅಗ್ರಿಮೆಂಟ್ ಪ್ರಕಾರ ಕಾಶ್ಮೀರ ಭಾರತಕ್ಕೆ ಒಕ್ಕೂಟಕ್ಕೆ, ಈಗ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ತಾನೆ, ಆ ರಾಜ್ಯ ಬಂತು ಒಳಗೆ. ಅದಕ್ಕೆ ಪ್ರತಿಯಾಗಿ 3 ವಿಷಯ ಅಷ್ಟೇ ಇಂಡಿಯನ್ ಗೌರ್ಮೆಂಟ್ ನೋಡ್ಕೋಬೇಕು, ಉಳಿದಿದ್ದೆಲ್ಲ ನಾನೇ ನೋಡ್ಕೋತೀನಿ. ಅದಕ್ಕೆ ಅಲ್ಲೇ 370 ಎಲ್ಲ ಕೊಟ್ಟಿತ್ತು. ಅರ್ಥ ಆಯ್ತಾ? ಆ ಅಗ್ರಿಮೆಂಟ್ ಪ್ರಕಾರ ಏನಂತಂದ್ರೆ, ಇಟ್ ಮೀನ್ಸ್
ರಕ್ಷಣೆ, ವಿದೇಶಾಂಗ, ಡಿಫೆನ್ಸು, ವಿದೇಶಾಂಗ, ಎಕ್ಸ್ಟರ್ನಲ್ ಅಫೇರ್ಸು, ವಿದೇಶಾಂಗ, ಅಂಡ್ ಕಮ್ಯುನಿಕೇಶನ್, ಡಿಫೆನ್ಸು, ಎಕ್ಸ್ಟರ್ನಲ್ ಅಫೇರ್ಸ್ ಅಂದ್ರೆ ವಿದೇಶಾಂಗ, ಅಂಡ್ ದೆನ್ ಕಮ್ಯುನಿಕೇಶನ್, ಈ ಮೂರು ಮಾತ್ರ ಇಂಡಿಯನ್ ಗವರ್ಮೆಂಟ್ ನೋಡ್ಕೋಬೇಕು. ಉಳಿದಿದ್ದೆಲ್ಲ ಮಾತಾಡ್ಬೇಕು. ನನ್ಗೆ ನಾವೇ ನೋಡ್ಕೋತೀವಿ. ನಾವೇ ಅಂದ್ರೆ ಕಾಶ್ಮೀರ ಸರ್ಕಾರ ನೋಡ್ಕೊಳುತ್ತೆ. ಅದಕ್ಕೆ ನಮ್ದೇ ಆದ ಸಂವಿಧಾನ ಮಾಡ್ಕೋತೀವಿ ನಾವು. ನೀವು ಒಪ್ಪಿಗೆ ಕೊಡ್ಬೇಕನ್ನ. ನಮಗೆ ಮೊದ್ಲು ಬರ್ಬೇಕಾಗಿತ್ತಲ್ಲ ಒಳಗ. ಯಾಕಂದ್ರೆ ಅಗ್ರಿಮೆಂಟ್ ಪ್ರಕಾರ ಒಳಗ್ ಬಂದ್ಮೇಲೆ ನಾವೇನಾರ ಮಾಡ್ಬೋದು. ಹೌದಾ? ಸೊ ಅದಕ್ಕೆ ಒಂದಿ ಅದ್ರ ಪ್ರಕಾರ ಅವ್ರದ್ದೊಂದು ಸಂವಿಧಾನ ರಚನೆ ಆಗುತ್ತೆ. ಅವ್ರದ್ದೊಂದು 1955 ಸಂವಿಧಾನ ರಚನಾ ಸಭೆ ಬರುತ್ತೆ. 56ರಲ್ಲಿ ಅವ್ರ ಸಂವಿಧಾನ ಬರುತ್ತೆ. ಅವಾಗ ಅವ್ರು ಅಗ್ರಿ ಆಗ್ತಾರೆ. ಅರ್ಥ ಆಯ್ತಲ್ಲ ಹೇಗೆ ಕಾಶ್ಮೀರ ಬಂತಂತ? ಕ್ಲಿಯರ್ ಆಯ್ತಾ? ಹೋಗ್ಬೋದಾ ಈಗ? ಸೊ ಹಾಗಾದ್ರೆ ಎಲ್ಲವನ್ನೂ ಸೇರ್ಸಕ್ಕೆ ಯಾರು ಬಂದ್ರು? ಸ್ಟೇಟ್ ಡಿಪಾರ್ಟ್ಮೆಂಟ್ ಬಂತು. ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಡಕ್ಕೆ ಯಾರು ಬಂದ್ರು? ವಲ್ಲಭಾಯ್ ಪಟೇಲ್. ಆಗ್ಲೇ ಹೇಳಿದ್ನಲ್ಲ, ದೇಶೀಯ ಸಂಸ್ಥಾನಗಳನ್ನ ಎಲ್ಲರನ್ನು ಸೇರ್ಸಕ್ ಏನ್ ಮಾಡಿದ್ರು? ಯಾವುದು? ಸರ್ದಾರ್ ಪಟೇಲ್ ಅವರ ನೇತೃತ್ವದಲ್ಲಿ ಮತ್ತು ವಿ ಪಿ ಮೆನನ್ ಅವ್ರ ಸೆಕ್ರೆಟರಿಯಲ್ಲಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಬಂತು. ಆ ಸ್ಟೇಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರ್ಸಿದ್ರು. ಆದ್ರೆ ಯಾವ್ದು ಬರ್ಲಿಲ್ಲ? 3 ಮಾತ್ರ ಬರ್ಲಿಲ್ಲ. ಸೊ ಅದ್ರಲ್ಲಿ ಒಂದೇದು ಯಾವ್ದು? ಜಮ್ಮು ಅಂಡ್ ಕಾಶ್ಮೀರ. ಯಾವಾಗ ಬಂತು? ಯಾವ್ದ್ರ ಮೂಲಕ ಬಂತು? ಅಗ್ರಿಮೆಂಟ್ ಮೂಲಕ. ಕಾಶ್ಮೀರ್ ಬಂದಿದ್ದು ಯಾವ್ದ್ರ ಮೂಲಕ? ಅಗ್ರಿಮೆಂಟ್ ಮೂಲಕ. ಅರ್ಥ ಆಯ್ತಾ? ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಗ್ರಿಮೆಂಟ್. ಆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಪ್ರಕಾರ ಅವರು ನಮ್ ಡೊಮಿನಿಯನ್ಗೆ ಜಾಯ್ನ್ ಆದ್ರು. ಅದಕ್ಕೆ ಪ್ರತಿಯಾಗಿ ನಾವೇನ್ ಕೊಟ್ವಿ? 3 ಅಷ್ಟೇ ನಾವು ನೋಡ್ಕೋಬೇಕು. ಯಾವ್ಯಾವು? ಡಿಫೆನ್ಸು, ಎಕ್ಸ್ಟರ್ನಲ್ ಅಫೇರ್ಸು ಅಂಡ್ ಅದನ್ನಷ್ಟೇ ನಾವು. ಉಳಿದಿದ್ದೆಲ್ಲ ಅವರೇ ನೋಡ್ತಾರೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ 1948 ಫೆಬ್ರವರಿಯಲ್ಲಿ ಜುನಾಗಢ. ಯಾವ್ದು? ಜುನಾಗಢ. ಇದು ಗುಜರಾತ್ ಅಲ್ಲಿದೆ. ಇದೆಲ್ಲಿದೆ? ಗುಜರಾತ್ ಅಲ್ಲಿದೆ. ಜುನಾಗಢ ಅಂತ ಗುಜರಾತ್ ಅಲ್ಲಿದೆ. ಜುನಾಗಢ ಅಂತ ಗುಜರಾತ್ ಅಲ್ಲಿದೆ. ಇಲ್ಲಿ ಏನಂದ್ರೆ ಇಲ್ಲಿ ಉಲ್ಟಾ. ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ರಾಜ ಹಿಂದೂ ಜನರು ಮುಸ್ಲಿಂ. ಇಲ್ಲಿ ಹಂಗಲ್ಲ. ಇಲ್ಲಿ ನವಾಬ್ ಇದ್ದ. ಯಾರಿದ್ರು? ನವಾಬ್ ಮೊಹಮ್ಮದ್ ಖಾನ್ ಅಂತ ಇದ್ದ. ನವಾಬ್ ಇದ್ದ ಇಲ್ಲಿ ಜುನಾಗಢದಲ್ಲಿ, ಸೌರಾಷ್ಟ್ರ ಗುಜರಾತ್ ಭಾಗ. ಅವ್ರಿಗೆ 1947 ಆಕ್ಟ್ ಪ್ರಕಾರ ಆ ಕಡೆಗೆ ಹೋಗ್ಬೇಕಂತ. ಅರ್ಥ ಆಯ್ತಾ? ಆದ್ರೆ ಜನರಿಗೆಲ್ಲ ಹಿಂದೂ ಈ ಕಡೆಗೆ ಹೋಗ್ಬೇಕು. ಜನರೆಲ್ಲ ಹಿಂದೂ ಇದ್ರಲ್ಲಿ. ಜನರೆಲ್ಲ ಯಾರದು? ಹಿಂದೂ. ಅವರೆಲ್ಲ ಹಿಂದೂಸ್ತಾನ್ ಕಡೆಗೆ ಹೋಗ್ಬೇಕಂತ. ಈ ಕಡೆ ಜನರು, ಈ ಕಡೆ ರಾಜ. ಈ ಕಡೆ ಜನರು, ಈ ಕಡೆ ರಾಜ ಆ ಕಡೆಗೆ ಹೋಗಿ ಹೆಲ್ಪ್ ಕೇಳ್ದ. ರಾಜ ಏನ್ ಮಾಡ್ದ? ಆ ಕಡೆಗೆ ಹೋಗಿ ಹೆಲ್ಪ್ ಕೇಳ್ದ. ಆವಾಗ ಅಲ್ಲಿ ದಂಗೆ ಹೇಳ್ತಲ್ಲ, ಆವಾಗ ಸಡನ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೆಫರೆಂಡಮ್ ಮಾಡ್ತಾರೆ. ಏನ್ ಮಾಡ್ತಾರೆ? ರೆಫರೆಂಡಮ್. ಬರ್ಕೊಳ್ಳಿ. ಜನಮತ ಗಣನೆ ಫೆಬ್ರವರಿಯಲ್ಲಿ. ಜನಮತ ಗಣನೆಯ ಮೂಲಕ. ಯಾಕಂದ್ರೆ 47 ಆಕ್ಟಿಗೆ ತೋರಿಸ್ಬೇಕಲ್ಲ ನಮಗೆ ಯಾರ್ಯಾರು ಹೆಂಗ್ ಬಂದ್ರಂತ. ಯಾರನ್ನೂ ನಾವು ಫೋರ್ಸ್ ಮಾಡಿಲ್ಲ ಅಂತ. ರೆಫರೆಂಡಮ್ ಮಾಡ್ತಾರೆ. ಜನ ಮತ ಗಣನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಜನ ಮತ ಗಣನೆ ಅಥವಾ ರೆಫರೆಂಡಮ್ ಅಂತ ಕರಿತೀವಿ. ರೆಫರೆಂಡಮ್ ಮೂಲಕ ಜುನಾಗಢ ಸೇರ್ತದೆ. ಅರ್ಥ ಆಯ್ತಲ್ಲ ನಾಳೆ? ಓಕೆ. ಇದು 1948 ಫೆಬ್ರವರಿ ಜುನಾಗಢ ಜನಮತ ಗಣನೆ ಮೂಲಕ ಸೇರ್ಪಡೆ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದು ಬಂತು ಈಗ. ಇನ್ ನೆಕ್ಸ್ಟ್ 1948 ಸೆಪ್ಟೆಂಬರ್ 17. 1948 ಸೆಪ್ಟೆಂಬರ್ 17. 1948 ಸಾರಿ 19 ಸೆಪ್ಟೆಂಬರ್ 18. ಹೈದರಾಬಾದ್. SDA FDA ಅಲ್ಲೆಲ್ಲ ಬಹಳ ಬಸ್ಸರ ಕೇಳ್ತಿರ್ತಾರೆ. ಏನಂದ್ರೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆದ ಕೊನೆಯ ಸಂಸ್ಥಾನ ಯಾವುದು? ಸೊ ಅದನ್ನು ಹೈದರಾಬಾದ್. ಯಾವುದು? ಹೈದರಾಬಾದ್ ಕೊನೆಗೆ ಸೇರ್ಪಡೆ. ಅರ್ಥ ಆಯ್ತು? ಹೈದರಾಬಾದ್. ಇಸ್ವಿ ಯಾವುದು? ಈಗ ಕೇಳಿ, ಇಲ್ಲಿ ಕೇಳಿ. ಅಲ್ಲಿ ಹೈದರಾಬಾದ್ ಹೆಂಗಂದ್ರೆ ನಿಮ್ಗೆ ಗೊತ್ತು, ಹೈದರಾಬಾದ್ ಇತಿಹಾಸ ಹಿಸ್ಟ್ರಿಯಲ್ಲಿ ಓದಿರ್ತೀರ. ಹೈದರಾಬಾದ್ರು ಮೊಘಲರ ಸಾಮಂತರು. ಅವ್ರು ಯಾರು? ಮೊಘಲರ ಸಾಮಂತ. ನಿಜಾಮ್ ಉಲ್ ಮುಲ್ಕ್ 1724 ನಿಜಾಮ್ ಶಾಹಿ ಘೋಷಣೆ ಮಾಡ್ಕೊತಾನೆ. ಅದಾಗಿ ಒಂದ್ 7 ಜನ ನಿಜಾಮ್ರು ಬರ್ತಾರೆ. ಹೌದಾ? ಕೊನೆ ನಿಜಾಮ್ ಯಾರಂದ್ರೆ ನಿಜಾಮ್ ಅಸಾದ್ ಉಸ್ಮಾನ್ ಅಲಿ ಖಾನ್ ಅಂತ. ನಿಜಾಮ್ ಉಸ್ತಾದ್ ಅಲಿ ಖಾನ್ ಅಂತ ಹೇಳಿ.
ಅರ್ಥ ಆಯ್ತು. ಅವರು ನಿಜಾಮ್ ಅಸಾದ್ ಉರ್ ಅಸ್ಮಾನ್ ಅಲಿ ಖಾನ್ ಅಂತ ಹೇಳಿ ಲಾಸ್ಟ್ ನಿಜಾಮ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 1947 ಆಕ್ಟ್ ಪ್ರಕಾರ ನಾನು ಸ್ವತಂತ್ರವಾಗಿರ್ತೀನಿ ಅಂತಾರೆ ಅಕ್ಟೋಬರ್ ಅಲ್ಲಿ. ಯಾವಾಗ? 1947 ಅಕ್ಟೋಬರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತಾರೆ. ಅವಾಗ ನಮಗೂ ಅಲ್ಲಿ ಕಾಶ್ಮೀರ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿರ್ತದಲ್ಲ, ಅದಕ್ಕೆ ಹ್ಞೂ ಆಯ್ತು ಅಂದಿರ್ತೇವೆ, ಬಿಟ್ಟಿದ್ದು. ಆದ್ರೆ ಏನಾಗುತ್ತೆ ಅಂದ್ರೆ ರಜಕಾರರು ಅಂತ ಬರ್ತಾರಲ್ಲಿ. ಯಾರು ಬರ್ತಾರ? ರಜಕಾರರು ಅಂತ ಬರ್ತಾರಲ್ಲಿ. ಅಂದ್ರೆ ಹೈದರಾಬಾದ್ ನಿಜಾಮನ ಮಿಲಿಟರಿ ಪಡೆಯೋದು. ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಕಮ್ಯುನಲ್ ಕ್ಲಾಶ್ ಮಾಡ್ತಿರ್ತಾರೆ ಅಲ್ಲಿ. ಎಲ್ಲಿ? ಹೈದರಾಬಾದ್ ಬರ್ತಾರೆ. ಅರ್ಥ ಆಗುತ್ತೆ? ಏನ್ ಮಾಡ್ತಾರೆ? ಕಮ್ಯುನಲ್ ಕ್ಲಾಶ್ ಮಾಡ್ತಿರ್ತಾರೆ. ಈ ಕಮ್ಯುನಲ್ ಕ್ಲಾಶ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ದೊಡ್ಡ ಮಟ್ಟಕ್ಕೆ ಹಿಂದೂವ್ರ ಮೇಲೆ ಅತ್ಯಾಚಾರಗಳು, ದೇವಸ್ಥಾನದು ಅದು ಇದು ಎಲ್ಲ ಆಗುತ್ತೆ. ಅವಾಗ ಅದಾದಾಗ ಭಾರತೀಯ ಸೇನೆ ಏನ್ ಮಾಡುತ್ತೆ? ಭಾರತೀಯ ಸೇನೆ ಸೆಪ್ಟೆಂಬರ್ 17ನೇ ತಾರೀಕು 1948 ಆಪರೇಷನ್ ಪೋಲೋ ಅನ್ನುವಂತ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ಆಪರೇಷನ್ ಪೋಲೋ. ಹೈದರಾಬಾದ್ ಆಪರೇಷನ್ ಪೋಲೋ ಅಂತ ಕರಿತೀವಿ. ಆಪರೇಷನ್ ಪೋಲೋ ಅಂತ ಕರಿತೀವಿ. ಹೈದರಾಬಾದ್ ಆಪರೇಷನ್ ಪೋಲೋ ಕಾರ್ಯಾಚರಣೆ. ಅರ್ಥ ಆಯ್ತು ನೋಡಿ? ಸೊ ಆಪರೇಷನ್ ಪೋಲೋ ಕಾರ್ಯಾಚರಣೆ ಮಾಡಿ ಸೆಪ್ಟೆಂಬರ್ 12ಕ್ಕೆ ಶುರು ಆಗುತ್ತೆ. ಈ ಕಡೆ ಭಾರತದ ಭೂಸೇನೆ, ಆ ಕಡೆ ಹೈದರಾಬಾದ್ನ ನಿಜಾಮರ ಪಡೆ, ರಜಾಕಾರರು ಅವರು ಇವರು. 5 ದಿನ ನಡೀತದೆ. 5 ದಿನ ನಡೀತದೆ. 5 ದಿನ ನಡೆದು ಕೊನೆಗೆ ಸುಮಾರು ಒಂದು 17 ಜನ ಭಾರತೀಯ ಸೈನಿಕರು ಹುತಾತ್ಮರಾಗ್ತಾರೆ. ಸುಮಾರು ಒಂದು 17 ಜನ ಏನಾಗ್ತಾರೆ? ಭಾರತೀಯ ಸೈನಿಕರು ಹುತಾತ್ಮರಾಗ್ತಾರೆ. ಸೊ ಅದಾದ್ಮೇಲೆ ಒಂದು 700 ಜನ ಅವರೆಲ್ಲ ಸಾಯ್ತಾರೆ, ರಜಾಕಾರರು ಅವರೆಲ್ಲ ಸಾಯ್ತಾರೆ. ಸೆಪ್ಟೆಂಬರ್ 18ನೇ ತಾರೀಕು ನಿಜಾಮ್ ಅಸಾದ್ ಉರ್ ಉಸ್ಮಾನ್ ಅಲಿ ಖಾನ್, ಕೊನೆಗೆ ನಿಜಾಮ್ ಇರ್ತಾರಲ್ಲ, ಭಾರತೀಯ ಸೈನಿಕ ಶರಣಾಗ್ತಾರೆ ಸೆಪ್ಟೆಂಬರ್ 18ಕ್ಕೆ. ಸೊ ಕೊನೆಗೆ ಯಾವ್ದು ರೀತಿ ಸೇರ್ತಿದ್ದು? ಆಪರೇಷನ್ ಪೋಲೋ ಅಥವಾ ಪೊಲೀಸ್ ಕಾರ್ಯಾಚರಣೆ ಮೂಲಕ ಸೇರ್ಪಡೆ ಆಯ್ತು. ಯುದ್ಧ ಅನ್ಬಾರ್ದು ಅದನ್ನ. ಮತ್ತೆ ಯುದ್ಧ ಅಂದ್ರೆ 1947 ವೈಲೇಷನ್ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಗಿತ್ತು, ಕ್ಲಿಯರ್ ಮಾಡಿವಿ ಅಷ್ಟೇ ನಾವು. ಅಲ್ಲಿ ಏನಾಗಿತ್ತು? ಕಮ್ಯುನಲ್ ಕ್ಲಾಶ್ ಆಗಿತ್ತು, ಕ್ಲಿಯರ್ ಮಾಡಿವಿ ಅಷ್ಟೇ. ಯಾಕೆ ಇಂಟರ್ನ್ಯಾಷನಲ್ ಅಬ್ಲಿಗೇಷನ್ಸ್ ಆಗ್ತದೆ. ಸೊ ಕಮ್ಯುನಲ್ ಕ್ಲಾಶ್ ಆಗಿತ್ತು, ಕ್ಲಿಯರ್ ಮಾಡಿದ್ವಿ ಅಷ್ಟೇ. ಸೊ ಅದಕ್ಕೆ ಏನ್ ಮಾಡಿದ್ವಿ? ಪೊಲೀಸ್ ಕಾರ್ಯಾಚರಣೆ ಮಾಡಿದ್ವಿ ಅಷ್ಟೇ. ಪೊಲೀಸರು ಕಳಿಸಿ ಕ್ಲಿಯರ್ ಮಾಡಿದ್ವಿ. ಕ್ಲಿಯರ್ ಮಾಡಿದಾಗ ಅವ್ರು ಬರ್ತನಂದ್ರು ಕರ್ಕೊಂಡ್ವಿ ಅಷ್ಟೇ. ಇಲ್ಲಿ ಬಲವಂತ ಅಂದಂಗಿಲ್ಲ. ಅರ್ಥ ಆಯ್ತಾನ ಹೇಳಿದೆ? ಯಾಕಂದ್ರೆ ಯುದ್ಧ, ಕಾಳಗ, ಅವೇ ರಣರಂಗ ಅವೆಲ್ಲ ಬೇರೆ ಬೇರೆ ವರ್ಡ್ಸ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಕೊನೆಯದಾಗಿ ಸೇರ್ಪಡೆ ಆಗಿದೆ ಯಾವುದು? ಓಕೆ. ಸೊ ಹಾಗಾದ್ರೆ ಎಲ್ಲವನ್ನು ಸೇರ್ಸಕ್ಕೆ ಯಾರ ನೇತೃತ್ವದಲ್ಲಿ ನಾವು ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದು? ಓಕೆ. ಎಲ್ಲ ಸೇರ್ಸಿದ್ರ? ಇಲ್ಲ, 3 ಬರ್ಲಿಲ್ಲ. ಸೊ ಒಂದೇದು ಯಾವುದು? ಸೊ ಯಾವ್ದ್ರ ಮೂಲಕ ಬಂದಿದ್ದು? ಅಗ್ರಿಮೆಂಟ್ ಮೂಲಕ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಯಾರ್ಯಾರ ನಡುವೆ ಅಗ್ರಿಮೆಂಟ್? ನೆಹರು ಅಂಡ್ ಹರಿ ಸಿಂಗ್. ಸೊ ಏನ್ ಅಗ್ರಿಮೆಂಟ್? ಅವರು ಅದ್ರ ಪ್ರಕಾರ ನಮ್ಗೆ ಒಕ್ಕೂಟಕ್ಕೆ ಬರ್ತಾರೆ, ನಮ್ ಡೊಮಿನಿಯನ್. ನಾವು ಅವರಿಗೆ 3 ಅಷ್ಟೇ ನೋಡ್ಕೋಬೇಕು, ಉಳಿದಿದ್ದೆಲ್ಲ ಅವ್ರನ್ನು. ಯಾವ 3? ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಚುನಾವಣೆ. ಇದು ಯಾವ್ದ್ರ ಮೂಲಕ ಬಂದಿದ್ದು? ಯಾಕಂದ್ರೆ ಜನರೆಲ್ಲ ಈ ಕಡೆಗೆ ಅಂತ ಹೇಳ್ತಾರೆ, ಸೇರ್ಸ್ಬೇಕು. ರೆಫರೆಂಡಮ್. ಇದು ಲಾಸ್ಟ್ ಬಂದಿದ್ದು ಹೈದರಾಬಾದ್. ಸೊ ಯಾವಾಗ? ಯಾವ್ದ್ರ ಮೂಲಕ? ಅಥವಾ ಎರಡರಾಗ ಯಾವ್ದು? ಆಪರೇಷನ್ ಪೋಲೋ ಅಥವಾ ಪೊಲೀಸ್ ಕಾರ್ಯಾಚರಣೆ ಅಂತ ಕರಿತೀವಿ. ಅರ್ಥ ಆಯ್ತಾನ ಹೇಳಿ? ಓಕೆ. ಇಷ್ಟೆಲ್ಲ ಏನಾಗುತ್ತೆ ಅಂದ್ರೆ, ಸೊ ಲೈಕ್ ಎಲ್ಲ ಸಂಸ್ಥಾನಗಳು ಬಂತು, ಎಲ್ಲ ಸಂಸ್ಥಾನಗಳು ಸೇರಿಸಿ ಏನ್ ಮಾಡ್ತೀವಿ ಅಂದ್ರೆ ಪಾರ್ಟ್ 1 ನೋಡ್ಬೇಕಲ್ಲ. ಈಗ ಪಾರ್ಟ್ 1, ಇಲ್ಲಿ ಪಾರ್ಟ್ 1, ಇದು ಪಾರ್ಟ್ 1, ಇದೇನಿದೆ ಪಾರ್ಟ್ 1. ಈ ಪಾರ್ಟ್ 1 ಎಲ್ಲದನ್ನು ಏನ್ ಮಾಡಿದ್ರು ಅಂದ್ರೆ, ಇದು ಪಾರ್ಟ್ 1 ಅಂತ ಹೆಡ್ಲೈನ್. ಸೊ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಮತ್ತೆ ಅದ್ರೊಳಗೆ ಪಾರ್ಟ್ ಎ ಅಂತ ಮಾಡಿದ್ರು. ಪಾರ್ಟ್ ಎ ಯಾವ್ದಂದ್ರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಅಂತ ಪಾರ್ಟ್ ಎ. ಇವು ಎಷ್ಟಿದ್ವು ಅಂದ್ರೆ 9 ರಾಜ್ಯ ಇದ್ವು ಪಾರ್ಟ್ ಎ. ಪಾರ್ಟ್ 1 ಅಲ್ಲಿ ಮತ್ತೆ ಪಾರ್ಟ್ 2 ಸಬ್ ಪಾರ್ಟ್. ಅರ್ಥ ಆಗುತ್ತಿಲ್ಲ? ಪಾರ್ಟ್ 1 ಅಲ್ಲಿ ಇದು 56ಕ್ಕಿಂತ ಮೊದಲು ಹೇಗಿತ್ತು ಅಂತ ಹೇಳ್ತಾ ಇದ್ದೀನಿ. ಪಾರ್ಟ್ ಎ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು. ನೆಕ್ಸ್ಟ್ ಪಾರ್ಟ್ ಬಿ
ದೇಶೀಯ ಸಂಸ್ಥಾನಗಳು ಇವೇನಿವು ದೇಶೀಯ ಸಂಸ್ಥಾನಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ದೇಶೀಯ ಸಂಸ್ಥಾನಗಳು. ಸೊ ಇವು 9 ರಾಜ್ಯ ಇದ್ದು, ಇವು ಎಷ್ಟಿದು 9 ರಾಜ್ಯ ಇದ್ದು. ನೆಕ್ಸ್ಟ್ ಪಾರ್ಟ್ ಸಿ, ಇದು ಚೀಫ್ ಕಮಿಷನರ್ ಪ್ರಾವಿನ್ಸನ್ಸ್ ಅಂತ. ಇವೇನಿವು ಚೀಫ್ ಕಮಿಷನರ್ ಪ್ರಾವಿನ್ಸನ್ಸ್ ಅಂತ. ಇವು ಎಷ್ಟಿದ್ವು ಅಂದ್ರೆ 10 ಇದ್ವು. ಚೀಫ್ ಕಮಿಷನರ್ ಪ್ರಾವಿನ್ಸನ್ಸ್ 10 ಇತ್ತು. ಚೀಫ್ ಕಮಿಷನರ್ ಪ್ರಾವಿನ್ಸ್ 10 ಇತ್ತು. ನೆಕ್ಸ್ಟ್ ಇದು ಪಾರ್ಟಿ, ಇದು ಒಂದಿತ್ತು, ಯಾವುದು ಅಂಡಮಾನ್ ಮತ್ತು ನಿಕೋಬಾರ್. ಸೊ ಟೋಟಲ್ 29 ರಾಜ್ಯಗಳಿದ್ವು. ಇವತ್ತಿರೋ 29 ಅಲ್ಲ, ಅವತ್ತು ಬೇರೆ. ಹೌದಾ, ಅವತ್ತಿರೋ ಕೆಲವು ಯಾವ್ಯಾವ ಇಲ್ಲ ಇವತ್ತು. ಹೌದಾ, ಟೋಟಲ್ 29. ಈ ಪಾರ್ಟ್ ಎದಲ್ಲಿ ಹಿಂಗ್ ಮಾಡಿದ್ವಿ, ಪಾರ್ಟ್ 1 ಅಂತ ಮಾಡಿ ಅದರಲ್ಲಿ ಹಿಂಗ್ ಮಾಡಿದ್ವಿ. ಹೌದಾ, ಸೊ ಅದರಲ್ಲಿ ಆ ರೀತಿ ಮಾಡಿದ್ವಿ ನಾವು. ಹೌದಾ, ಬಟ್ ಇಲ್ಲಿ ನಮಗೆ ಸಮಸ್ಯೆ ಆಗಿದ್ದೆ ಯಾವುದು ಇಲ್ಲ. ಇಲ್ಲಿ ಸಮಸ್ಯೆ ಆಗಿದ್ದೆ ಯಾವ್ದು ಗೊತ್ತಾ? ಇದಂತೂ ಸಮಸ್ಯೆ ಇಲ್ಲ. ಯಾಕೆ ಹೇಳಿ? ಬ್ರಿಟಿಷ್ ಆಳ್ತಿದ್ರು, ಅಲ್ಲೆಲ್ಲ ವ್ಯವಸ್ಥೆ ಇತ್ತು. ಯಾಕಂದ್ರೆ ಸರ್ಕಾರ ಇತ್ತು, ಅದು ಇತ್ತು, ಎಲ್ಲ ಇತ್ತು, ಶಾಸಕಾಂಗ ಇತ್ತು, ಎಲ್ಲ ಇತ್ತು. ಅಲ್ಲಿ ಪ್ರಾಬ್ಲಮ್ ಆಗ್ಲಿಲ್ಲ. ಇಲ್ಲಿ ಗವರ್ನರ್ನ ನೇಮಕ ಮಾಡಿದ್ವಿ. ಯಾರನ್ನ ನೇಮಕ ಮಾಡಿದ್ವಿ? ಗವರ್ನರ್, ರಾಜ್ಯಪಾಲರ ನೇಮಕ ಮಾಡಿದ್ವಿ, ಆಡಳಿತ ಮಾಡ್ತಾ ಇದ್ವಿ. ಲೈಕ್ ಎಕ್ಸಾಂಪಲ್ ಬೇಕಾದ್ರೆ ಬರ್ಕೊಳ್ಳಿ, ಬಾಂಬೆ ಆಗಿರ್ಬೋದು, ಹೌದಾ, ಬಿಹಾರ್ ಆಗಿರ್ಬೋದು, ಅಥವಾ ಮದ್ರಾಸ್ ಆಗಿರ್ಬೋದು, ಹೌದಾ, ಅಥವಾ ಬಂಗಾಳ ಆಗಿರ್ಬೋದು, ಅಥವಾ ಅಸ್ಸಾಂ ಆಗಿರ್ಬೋದು, ಅಥವಾ ಒಡಿಸ್ಸಾ ಆಗಿರ್ಬೋದು, XYZ. ಅರ್ಥ ಆಯ್ತು? ಅವೆಲ್ಲ ಇತ್ತು, ಅವು ಪ್ರಾಬ್ಲಮ್ ಇಲ್ಲ. ಅವ್ರು ಆಳ್ತಿದ್ರು ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್, ಪ್ರಿನ್ಸ್ಲಿ ಸ್ಟೇಟ್ಸ್, ಚೀಫ್ ಕಮಿಷನರ್ ಪ್ರಾವಿನ್ಸಸ್, ಅಂಡಮಾನ್ ನಿಕೋಬಾರ್, ಇಷ್ಟಿತ್ತು. ಇದನ್ನ ಪ್ರಾಬ್ಲಮ್ ಇತ್ತಾ? ಇಲ್ಲ. ಏನಾಯ್ತು? ಗವರ್ನರ್ ಅವ್ರು ಆಳ್ತಿದ್ರು, ಅವ್ರ ನಾವು ಏನ್ ಮಾಡಿದ್ವಿ? ಗವರ್ನರ್ ಅಪಾಯಿಂಟ್ ಮಾಡಿದ್ವಿ. ಬಟ್ ಇಲ್ಲಿ ಇತ್ತಲ್ಲ, ಇದು ಸಮಸ್ಯೆ. ಯಾಕಂದ್ರೆ ಇವ್ರನ್ನ ಕರ್ಕೋಬೇಕಿತ್ತಲ್ಲ, ಬಟ್ ಅವ್ರಿಗೆ ಕರ್ಕೋಬೇಕಂದಾಗ ನಾವು ಅವ್ರಿಗೆ, ಈಗ ಫಾರ್ ಎಕ್ಸಾಂಪಲ್, ನಿನ್ನ ಹೆಸರೇನಪ್ಪ? ನಿನ್ನ ಹೆಸರು ಅಶೋಕ್. ಇವ್ರು ಅಶೋಕ್, ಇವರು ಮೈಸೂರು ಮಹಾರಾಜರು. ಇವ್ರು ಯಾರು? ಇವರು ಮೈಸೂರು ಮಹಾರಾಜರು. ರಾಜರಂದ್ರೆ ಗೊತ್ತಲ್ಲ ನಿಮಗೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅವ್ರೆ. ಹೌದಾ, ಈಗ ಅವ್ರು ಮತ್ತೆ ಎಲ್ಲ ಆಡಳಿತ ಮಾಡೋದ್ ಬಿಟ್ಟು ಸನ್ಮಾನ್ಯ ಅಶೋಕ್ರವರು ನಮ್ಮ ರಾಜ್ಯಕ್ಕೆ ಬರ್ಬೇಕು, ನಮ್ ದೇಶಕ್ಕೆ ಬರ್ಬೇಕು. ಹಂಗ ಬರ್ತಾರ ಅವ್ರು? ನಾನು ಏನಾರು ಕೊಡ್ಬೇಕಲ್ಲ ಅವ್ರಿಗೆ, ಕೊಡ್ಬೇಕು ತಾನೆ? ಅರ್ಥ ಆಗುತ್ತಲ್ಲ? ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಪ್ರೈವಿ ಪರ್ಸಸ್ಗಳನ್ನ ಕೊಟ್ವಿ. ಏನ್ ಕೊಟ್ವಿ? ಪ್ರೈವಿ ಪರ್ಸಸ್. ನೆನ್ಪಿಟ್ಕೊಂಡಿರ್ಬೇಕಿದೆಲ್ಲ. ಯಾಕಂದ್ರೆ ಇತ್ತೀಚೆಗೆ ಸೋಮನಾಥ ದೇಗುಲದಲ್ಲಿ ಚಿನ್ನಾಭರಣ ಸಿಗ್ತಾ ಇದೆ, ಮೈಸೂರು ಒಡೆಯರ ಆಸ್ತಿಗಳು ಇವೆಲ್ಲ ಯಾಕ, ಮತ್ತೆ ಇತ್ತೀಚೆಗೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಚಿನ್ನ ಸಿಗ್ತಾ ಇದೆ, ಅವು ಯಾಕೆ ನಾವು ಗೌರ್ಮೆಂಟ್ ಮುಟ್ತಾ ಇಲ್ಲ ಹೇಳಿ? ಮೈಸೂರು ಒಡೆಯರು ಇವತ್ತು ರಾಜ ಮಹಾರಾಜರ ತರ ಕಿರೀಟ ಹಾಕೊಂಡು ಓಡಾಡ್ತಾರೆ, ನೋಡಿರಿ? ನಾವ್ ಯಾಕೆ ಇಸ್ಕೊಂತ ಇಲ್ಲ? ಅರ್ಥ ಆಯ್ತಲ್ಲ? ಈಗ ಮೊನ್ನೆ ಬೆಂಗಳೂರಲ್ಲೆಲ್ಲ ಮೈಸೂರು ಮಹಾರಾಜರು ಸೇರಿದ ಇಷ್ಟ ಆಸ್ತಿನ ಅವ್ರಿಗೆ ಬಿಟ್ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು. ಹೌದಲ್ಲ? ಯಾಕೆ ಹೇಳಿ? ಪ್ರೈವಿ ಪರ್ಸಸ್ ಕೊಟ್ಟಿದ್ದು. ಪ್ರೈವಿ ಪರ್ಸಸ್ ಅಂದ್ರೆ ವಿಶೇಷ ಸವಲತ್ತುಗಳು ಅಂತ. ಏನು? ನಿಮ್ಮ ಆಸ್ತಿ ನಿಮ್ದಿದು, ನಿಮ್ ರಕ್ಷಣೆ ಮಾಡೋಣ. ಅರ್ಥ ಆಯ್ತಾ? ಮತ್ತೆ ಇವ್ರು ಲಾಸ್ಟ್, ನೀವಿರೋವರೆಗೂ ನೀವೇ ಬಾಸ್ ಆಗಿರಿ ಅಲ್ಲಿ ಅಂತ. ಏನ್ ಹೇಳಿದ್ರು? ನೀವಿರೋವರೆಗೂ ನೀವೇ ಬಾಸ್ ಆಗಿರಿ, ನೀವೇ ಆಳ್ವಿಕೆ ಮಾಡ್ರಿ ಅಲ್ಲಿ ಅಂತ. ಹಂಗ ಸವಲತ್ತು ಕೊಟ್ಟೋದಕ್ ಬಂದ್ರ ಅವರು. ಆ ಪ್ರೈವಿ ಪರ್ಸಸ್ನ ಶ್ರೀಮತಿ ಇಂದಿರಾ ಗಾಂಧಿ 1971 ಅಲ್ಲಿ ತೆಗಿತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಸೋಷಿಯಲಿಸ್ಟ್ ಪದ ಯಾಕೆ ತೆಗೆದ್ವಿ ಬಂತು ಅಂತ. ಅರ್ಥ ಆಯ್ತಾ? ಅವ್ರಿಗೇನ್ ಮಾಡಿದ್ವಿ? ಪ್ರೈವಿ ಪರ್ಸಸ್ನ ಕೊಟ್ವಿ, ಅಂದ್ರೆ ವಿಶೇಷ ಸವಲತ್ತು ಕೊಟ್ವಿ. ಮತ್ತೆ ಅವ್ರು ಇರೋವರೆಗೂ ಏನ್ ಮಾಡಿದ್ವಿ? ಅವುಗಳ ಹೊಣೆ ಆಯಾ ರಾಜ ಪ್ರಮುಖರಿಗೆ ಕೊಟ್ವಿ. ಅವುಗಳ ಬಾಸ್ ಅವರೇ, ನೀವೇ ನೋಡ್ಕೊಳ್ಳಿ ಅಂತ. ಲೈಕ್ ಇಲ್ಲಿ ಯಾವ್ಯಾವ ಬರ್ತವೆ? ಮೈಸೂರ್, ಗ್ವಾಲಿಯರ್, ಜೈಪುರ್, ಟ್ರಾವೆಂಕೂರ್, ಬಿಕನೇರ್ ಅಂಡ್ ಟ್ರಾವೆಂಕೂರ್, ಸೊ ಅವೆಲ್ಲ ಬರ್ತವೆ. ಅರ್ಥ ಆಯ್ತಾ? ಅದಕ್ಕೆ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಯಾರು? ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಯಾರು? ಗೊತ್ತಾ? ನೀವ್ ಹೇಳ್ತೀರಿ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜ. ಯಾಕೆ ಗೊತ್ತಿರ್ಲಿಲ್ಲ? ಈಗ ಹೇಳಿದ ಗೊತ್ತಿರ್ಲಿಲ್ಲ. ಹೌದು ತಾನೆ? ನೀವೆಲ್ಲ ಏನ್ ಓದ್ತಿದ್ರಿ?
ಮೈಸೂರು ಪ್ರಥಮ ರಾಜ್ಯಪಾಲರು, ಫಸ್ಟ್ ಗವರ್ನರ್ ಆಫ್ ದಿ ಮೈಸೂರು ಸ್ಟೇಟ್, ಜಯಚಾಮರಾಜೇಂದ್ರ ಒಡೆಯರ್. ಯಾಕೆ ಈಗ ಗೊತ್ತಾಯ್ತಿಲ್ಲ ಯಾಕೆ ಅಂತ ಗೊತ್ತಾಯ್ತಿಲ್ಲ. ಸೊ ಅವರು ಈ ಭಾಗದಲ್ಲಿ ಬೀದಲ್ಲಿ ಸೇರ್ಸ್ಕೊಂಡಿದ್ವಿ, ಅವ್ರನ್ನ ಸೇರ್ಸ್ಕೊಂಡು ನೀವಿರೋವರೆಗೂ ನೀವೇ ಆಡ್ರಿ ಅಂತ. ಅವು ಮತ್ತೆ ಅಸಾದ್ ಮೀರ್ ಉಸ್ಮಾನ್ ಅಲಿ ಖಾನ್ ಹೊಡೆದಾಡಿದ್ನಲ್ಲ, ಆತಗೂ ಹೇಳಿದ್ವಿ ಅಣ್ಣ ನೀನ್ ಇರೋವ್ರಿಗೆ ನೀನೇ ಇರ್ಬ ಅಂತ. ಅದಕ್ಕೆ ಹೈದರಾಬಾದ್ ಆಂಧ್ರ ಪ್ರದೇಶ ರಾಜ್ಯಪಾಲರು ಅವರೇ ಇದ್ರಬೇಕಾರೆ ನೋಡಿ. ಅರ್ಥ ಆಗತ್ತಾನ ಹೇಳಿದ್ರು. ಸೊ ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಇಟ್ ಮೀನ್ಸ್ ಸೊ ಓಕೆ, ಈ ಕಡೆಗೆ ಬನ್ನಿ. ನೆಕ್ಸ್ಟ್ ಚೀಫ್ ಕಮಿಷನರ್ ಪ್ರಾವಿನ್ಸಸ್ ಏನಿದೆ, ಚೀಫ್ ಇವು ಕ್ಲಿಯರ್ ಆಯ್ತಲ್ಲ, ಇವೇನಂತ ಗೊತ್ತಾಯ್ತಲ್ಲ. ಆ ರಾಜರಿಗೆ ನಾವೇನ್ ಮಾಡಿದ್ವಿ, ವಿಶೇಷ ಸವಲತ್ತುಗಳನ್ನು ಕೊಟ್ಟು ಕರ್ಕೊಂಡ್ರಿ. ನೆಕ್ಸ್ಟ್ ಇದೇನು ಗೊತ್ತಾ, ಚೀಫ್ ಕಮಿಷನರ್ ಪ್ರಾವಿನ್ಸಸ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ಸ್ ನ ಹೇಳ್ತಾ ಇದ್ದೀನಿ ಪಾರ್ಟ್ 1 ಅಲ್ಲಿ. ಅವತ್ತು ಹೇಗಿತ್ತು ಅಂತ, ಇವತ್ತು ಹೆಂಗೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ಲ, ಹಂಗೆ ಇವು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಇವೇನಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳು. ಅವು ನೇರವಾಗಿ ಕೇಂದ್ರ ಸರ್ಕಾರನೇ ಆಡಳಿತ ಮಾಡ್ತಾ ಇತ್ತು. ನೇರವಾಗಿ ಏನ್ ಮಾಡ್ತಾ ಇತ್ತು, ಕೇಂದ್ರ ಸರ್ಕಾರನೇ ಆಡಳಿತ ಮಾಡ್ತಿತ್ತು. ಯಾಕಂದ್ರೆ ಅಲ್ಲಿ ಅವು ಬಹಳ ಡೇಂಜರ್ ಪ್ಲೇಸಸ್ ಅಂದ್ರೆ ಅಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಬಿಗಿ ಇರ್ಬೇಕಿತ್ತು. ಲೈಕ್ ಕೂರ್ಗಾ, ಯಾವುದು ಕೂರ್ಗಾ ಅಂತವೆಲ್ಲ ಬರ್ತವೆ, ಅಜ್ಮೀರ್, ಅರ್ಥ ಆಯ್ತಾ. ಸೊ ಅವೆಲ್ಲ. ಸೊ ಇಲ್ಲಿ ಯಾರು ನೇಮಕ ಮಾಡಿದ್ರಂದ್ರೆ ಲೆಫ್ಟಿನೆಂಟ್ ಗವರ್ನರ್ನ ಅಪಾಯಿಂಟ್ ಮಾಡಿತ್ತು ಗೌರ್ಮೆಂಟ್. ಇಲ್ಲಿ ಯಾರನ್ನ ಅಪಾಯಿಂಟ್ ಮಾಡುತ್ತೆ, ಲೆಫ್ಟಿನೆಂಟ್ ಗವರ್ನರ್ಸ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಉಪರಾಜ್ಯಪಾಲರು ಅಂತ ಕರಿತೀವಿ, ಅವ್ರನ್ನ ಅಪಾಯಿಂಟ್ ಮಾಡಿತ್ತು. ಅವ್ರ ಥ್ರೂ ನಾವು ನೋಡ್ಕೊತಾ ಇದ್ವಿ. ಯಾಕಂದ್ರೆ ಡೈರೆಕ್ಟ್ ಕೇಂದ್ರ ಸರ್ಕಾರ ನೋಡ್ಕೊತಾ ಇತ್ತು. ಡೈರೆಕ್ಟ್ ಯಾರು ನೋಡ್ಕೊತಾ ಇದ್ರು, ಕೇಂದ್ರ ಸರ್ಕಾರ ನೋಡ್ಕೊತಾ ಇತ್ತು. ಕ್ಲಿಯರ್ ಆಯ್ತಲ್ಲ ನಾವು. ಸೊ ಅಂದ್ರೆ ಪಾರ್ಟ್ ಸಿ ಚೀಫ್ ಕಮಿಷನರ್ ಪ್ರಾವಿನ್ಸನ್ಸ್ ಒಟ್ಟು ಎಷ್ಟಿದ್ವು, 10. ಕೂರ್ಗಾ, ದೆಹಲಿ, ಕಾಶ್ಮೀರ್, ಆ ಥರದ್ವೆಲ್ಲ. ಕಾಶ್ಮೀರ ಸೂಕ್ಷ್ಮ ಪ್ರದೇಶ, ಅದನ್ನು ಏನ್ ಮಾಡ್ಬಿಟ್ಟಿದ್ವಿ, ಹಿಮಾಚಲ್ ಪ್ರದೇಶ, ಇವೆಲ್ಲ ಲೆಫ್ಟಿನೆಂಟ್ ಗವರ್ನರ್ಸ್ಗೆ ಕೊಟ್ಟಿದ್ವಿ. ಯಾಕಂದ್ರೆ ಬಿಟ್ರೆ ಸಿಡ್ದು ಹೋಗ್ಬಿಡ್ತಾವೆ ಬೇರೆ ಕಡೆಗೆ. ಅದಕ್ಕೆ ಅಲ್ಲಿ ಯಾರು ಆಡಳಿತ ಮಾಡ್ಬೇಕು, ನೇರವಾಗಿ ಕೇಂದ್ರ ಸರ್ಕಾರ ಮಾಡಿ. ಅದಕ್ಕೆ ಅವ್ರ ರೆಪ್ರೆಸೆಂಟೇಟಿವ್ಸ್ ಯಾರಿದ್ರಲ್ಲಿ, ಲೆಫ್ಟಿನೆಂಟ್ ಗವರ್ನರ್. ಇನ್ನು ಅಂಡಮಾನ್ ನಿಕೋಬಾರ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಈಗಲೂ ಲೆಫ್ಟಿನೆಂಟ್ ಗವರ್ನರ್ ಅಂತ, ಉಪರಾಜ್ಯಪಾಲರು. ಅರ್ಥ ಆಯ್ತಾ. ಸೊ ಅಂದ್ರೆ 1956 ಬಿಫೋರ್ ಪಾರ್ಟ್ 1 ಈ ರೀತಿ ಇತ್ತು. 1956 ಬಿಫೋರ್ ಪಾರ್ಟ್ 1 ಏನಿತ್ತು, ಈ ರೀತಿ ಇತ್ತು. ಅರ್ಥ ಆಯ್ತಾ, ಈಗ ಕ್ಲಿಯರ್ ಆಯ್ತಾ. ಈಗ ಬರ್ಕಳಿ ಈಗ ಭಾಷಾವಾರು ರಾಜ್ಯ ರಚನೆಯ ಸಮಿತಿಗಳು. ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಟೀಸ್ ಅಂತ ಹೇಳಿ, ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಟೀಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಭಾಷಾವಾರು ರಾಜ್ಯ ಸಮಿತಿಗಳು ಅಂತ ಅರ್ಥ ಆಯ್ತಾ. ಈಗ ನೋಡಿ, ಈಗ ಇಷ್ಟಿದಾವಲ್ಲ, ಇಲ್ಲಿ ನೋಡಿ ಸ್ವಲ್ಪ ಮಾತಾಡಿ. ಈಗ ಕರ್ನಾಟಕನೇ ತಗೊಳ್ಳಿ, ಕನ್ನಡ ಮಾತಾಡೋರು ಎಲ್ಲೆಲ್ಲಿ ಇದಾರೆ ಗೊತ್ತಾ, ಕನ್ನಡ ಮಾತಾಡೋರು ಇಲ್ಲಿದಾರ ಈ ಭಾಗದಲ್ಲಿ, ಹೌದಾ. ಮೈಸೂರು ರಾಜರು 8 ಜಿಲ್ಲೆ ಮಾಡ್ಕೊಂಡು ಅವ್ರ ಆಡಳಿತ ಮಾಡ್ತಾ ಇದಾರ. ಒಂದು ಮೈಸೂರು ರಾಜ್ಯ ಇಲ್ಲಿತ್ತು, ನಮ್ದು ಹೊಸ ರಾಜ್ಯ ಅಲ್ಲ, ಇರೋ ರಾಜ್ಯ ಯೂನಿಫಿಕೇಶನ್ ಆಯ್ತು ಅಷ್ಟೇ. ನಮ್ದೇನು ಹೊಸ ರಾಜ್ಯ ಹುಟ್ಕೊಂಡಿಲ್ಲ, ಇತ್ತು ರಾಜ್ಯ. ಸ್ವತಂತ್ರ ಬಂದಾಗ್ಲೇ ನಮ್ಗೆ ಕೊಟ್ಟಿದ್ರು. ನಾವು ಏನ್ ಮಾಡಿದ್ರು, ಏಕೀಕರಣ ಮಾಡಿದ್ರು, ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂತ ಕರೀತಾರೆ, ಹೌದಾ. ಇಲ್ಲಿತ್ತ. ನೆಕ್ಸ್ಟ್ ಇಲ್ಲಿದಾರ ಈ ಇವೇ ಉತ್ತರ ಕನ್ನಡ, ಹುಬ್ಳಿ, ಧಾರವಾಡ, ವಿಜಯಪುರ, ಬೀದರ್, ಇವೆಲ್ಲ ಈ ಕಡೆ ಹೋಗುತ್ತೆ. ಎಲ್ಲಿ, ಬಾಂಬೆ ಪ್ರಾಂತ. ಇನ್ ನೆಕ್ಸ್ಟ್ ಇಲ್ಲಿದಾರ ಈ ಬಳ್ಳಾರಿ, ಮಂಗಳೂರು, ಅಲ್ಲಿ ಹೋಗ. ಅಂದ್ರೆ ಕನ್ನಡ ಮಾತಾಡೋರೆ 3 ಕಡೆ ಹೋಗ್ಯವ್ರು, ಸತ್ತ ಹೋದ್ರು ಅವ್ರು. ಯಾಕಂದ್ರೆ ಇಲ್ಲಿ ಕನ್ನಡ ಮಾತಾಡೋನು, ಇವಂದು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಯಾವುದು, ಮರಾಠಿ ಇರುತ್ತೆ, ಹೌದಾ. ಇವನ್ ಕನ್ನಡದಲ್ಲಿ ಹೋಗಿ ಅಣ್ಣ ನನಗೊಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಡು ಅಂತ ನಾವು, ಅರ್ಥ ಆಗುತ್ತಾನ. ಇಲ್ಲಿ ಬಳ್ಳಾರಿಯನ್ನು ಹೋಗಿ ಅಣ್ಣ ನನ್ಗೊಂದು ಜಾತಿ ಆದಾಯ ಪ್ರಮಾಣ ಪತ್ರ ಮಾಡ್ಕೊಡು ಅಂದ್ರೆ ಅವನು ತಮಿಳಲ್ಲಿ ಮಾತಾಡ್ತಾನೆ. ಸೊ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಆಗುತ್ತಾನ ಹಿಂಗೆಲ್ಲ. ಮತ್ ನಮ್ದು ಅಷ್ಟೇ ಅಲ್ಲ, ನಾನು ನಮ್ದು ಹೇಳಿದೀನಿ, ಬೇರೆಯವ್ರಿಗೂ ಅದೇ ಪ್ರಾಬ್ಲಮ್ ಆಗಿದೆ. ನಂದು ಹೇಳಿದೀನಿ, ಬೇರೆಯವ್ರದ್ದು ಅದೇ ಪ್ರಾಬ್ಲಮ್ ಆಗಿದೆ. ತೆಲುಗು ಮಾತಾಡೋರು ಹೋಗಿ ತಮಿಳಲ್ಲಿ ವ್ಯವಹಾರ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತಾನೆ. ಸೊ ಅವಾಗ ನಿಮ್ದು ಹೋರಾಟಗಳು ಏನಾಗ್ತಾವ, ಜಾಸ್ತಿ ಆಗ್ತಾವ ತಾನೆ.
ಅವಾಗ ಕನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತಾನೆ. ಸೊ ಅವಾಗ ನಾನು ಏನಾರ ಮಾಡ್ಲೇಬೇಕು ತಾನೆ. ಸೊ ಅವಾಗ ಬಂದಿದ್ದೆ ಯಾವ್ದಂದ್ರೆ ಈ ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಟೀಸ್. ಅವಾಗ ಬಂದಿದ್ದೆ ಯಾವ್ದು? ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಟೀಸ್. ಅರ್ಥ ಆಯ್ತಾ? ಸೊ ಭಾಷಾವಾರು ರಾಜ್ಯ ರಚನಾ ಸಮಿತಿಗಳು. ಸೊ ಒಂದೇದ್ ಬರ್ಕೊಳ್ಳಿ ಎಸ್ ಕೆ ಧಾರ್ ಸಮಿತಿ ಅಂತ. ಒಂದೇದ್ ಬರ್ಕೊಳ್ಳಿ ಎಸ್ ಕೆ ಧಾರ್ ಸಮಿತಿ ಅಂತ. ಎಸ್ ಕೆ ಧಾರ್ ಸಮಿತಿ ಅಂತ. ಎಸ್ ಕೆ ಧಾರ್ ಸಮಿತಿ ಜೂನ್ 1948. ಜೂನ್ 1948 ಎಸ್ ಕೆ ಧಾರ್ ಸಮಿತಿ. ಜೂನ್ 1948. ಜೂನ್ 1948. ಇದರಲ್ಲಿ ಅಧ್ಯಕ್ಷ ಎಸ್ ಕೆ ಧಾರ್. ಇದರಲ್ಲಿ ಅಧ್ಯಕ್ಷ ಯಾರಿದ್ರು? ಎಸ್ ಕೆ ಧಾರ್. ಅಧ್ಯಕ್ಷ ಎಸ್ ಕೆ ಧಾರ್. ಮೆಂಬರ್ಸ್ ಯಾರಂದ್ರೆ ಜೆ ಎನ್ ಲಾಲ್ ಅಂಡ್ ಪನ್ನಾ ಲಾಲ್. ಜೆ ಎನ್ ಲಾಲ್ ಅಂಡ್ ಪನ್ನಾ ಲಾಲ್. ಸೊ ಓಕೆ, ಟುಡೇ ಏನ್ ಹೇಳ್ತಾ ಇದ್ದೀನಿ ನಾನು? ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಟೀಸ್ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಫಸ್ಟ್ ಕಮಿಟಿ ಯಾವುದು? ಎಸ್ ಕೆ ಧಾರ್ ಕಮಿಟೀಸ್. ಓಕೆ ಓಕೆ, ಅದರ್ವೈಸ್ ಅದ್ ನೆನಪಿರ್ಲಿ. ಅದರಲ್ಲಿ ಎಸ್ ಕೆ ಧಾರ್ ಅಧ್ಯಕ್ಷ ಇದ್ರು, ಜೆ ಎನ್ ಲಾಲ್ ಅಂಡ್ ಪನ್ನಾ ಲಾಲ್ ಸದಸ್ಯರಿದ್ರು. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಭಾಷಾವಾರು ರಾಜ್ಯ ರಚನೆ ತಿರಸ್ಕಾರ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಇವ್ರ ಡಿಮ್ಯಾಂಡ್, ಸ್ಟೇಟ್ಸ್ ಡಿಮ್ಯಾಂಡ್ಸ್ ಏನಿತ್ತು ರಿಜೆಕ್ಟ್ ಮಾಡ್ತಾರೆ. ಇವ್ರ ಭಾಷೆಗಳ ಆಧಾರದ ಮೇಲೆ ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ ಆರ್ಗನೈಸೇಷನ್ಸ್ ಡಿಮ್ಯಾಂಡ್ ನ ಏನ್ ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡತ್ತಾರ ಅವ್ರು. ನಮ್ ಬೇಡ ಅಂತ ನಾವು ಮಾಡಿರೋದು ಅಡ್ಮಿನಿಸ್ಟ್ರೇಷನ್ ಪರ್ಪಸ್, ಸೊ ದಟ್ ನೋ ಯೂಸ್ ಬಟ್ ಅಂತಾರ. ಅರ್ಥ ಆಯ್ತಲ್ಲ? ಓಕೆ, ಅಷ್ಟಾದ್ಮೇಲೆ ನಮ್ ಜನ ಸುಮ್ಮನೆ ಕೂತ್ಕೊಳ್ಳಲ್ಲ. ಒಬ್ರು ಹೇಳ್ಬಿಟ್ರೆ ಸುಮ್ ಕುಂದಿರ್ತಾರ? ಕೂತ್ಕೋತಾರ? ಇಲ್ಲ. ಇವ್ರು ವರದಿ ಕೊಡ್ತಾರಲ್ಲ, ಇವ್ರು ವರದಿ ಕೊಟ್ಟಾಗ ನ್ಯಾಷನಲ್ ಕಾಂಗ್ರೆಸ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಎಲ್ಲಿ? ಜೈಪುರದಲ್ಲಿ. ಜೈಪುರದಲ್ಲಿ ಇವ್ರು ವರದಿ ಕೊಡ್ತಾರೆ. ಯಾರು? ಹೌದಾ? ಆವಾಗ ಜೈಪುರದಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಕಾನ್ಫರೆನ್ಸ್ ನಡೀತಿರುತ್ತೆ. ನಡಿಬೇಕಾದಾಗ ಅಲ್ಲಿ ಏನಾಗತ್ತೆ ಅಂದ್ರೆ JVP ಸಮಿತಿ ಅಂತ ಬರ್ತದೆ. ಯಾವ್ದು ಬರ್ತದ? JVP ಸಮಿತಿ. 1948 ಡಿಸೆಂಬರ್. 1948 ಡಿಸೆಂಬರ್. 1948 ಡಿಸೆಂಬರ್ ಅಂತ. ನೆಕ್ಸ್ಟ್ 1948 ಡಿಸೆಂಬರ್. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟಾಭಿ ಸೀತಾರಾಮಯ್ಯ. ಜೆ ಅಂದ್ರೆ ಜವಾಹರ್ಲಾಲ್ ನೆಹರು, ವಿ ಅಂದ್ರೆ ವಲ್ಲಭಾಯ್ ಪಟೇಲ್, ಪಿ ಅಂದ್ರೆ ಪಟಾಭಿ ಸೀತಾರಾಮಯ್ಯ. ಸೊ ಇವರು ಏನ್ ಹೇಳ್ತಾರೆ ಅಂದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಇವರು ಅಪೋಸ್ ಮಾಡ್ತಾರೆ. ಭಾಷಾವಾರು ರಾಜ್ಯ ರಚನೆ ಬೇಡಿಕೆಯನ್ನು ಏನ್ ಮಾಡ್ತಾರೆ? ಇವರು ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಪೊಟ್ಟಿ ಶ್ರೀರಾಮುಲು ಅಂತ. ಯಾರು? ಪೊಟ್ಟಿ ಶ್ರೀರಾಮುಲು ಅಂತ 1953 1953 ಆಂಧ್ರ ಪ್ರದೇಶದಲ್ಲಿ ಉಪವಾಸ ಕೂತ್ಕೊಂಡು, ಅರ್ಥ ಆಯ್ತಾ? ಅವ್ರೇನ್ ಮಾಡ್ತಾರೆ? ಫಾಸ್ಟಿಂಗ್ ಮಾಡ್ತಾರೆ. ಮರಣಾಂತ ಉಪವಾಸ ಕೂತ್ಕೊಂಡು 58 ದಿನ ಕೂತ್ಕೊಂತಾರೆ. 58 days ಫಾಸ್ಟಿಂಗ್ ಮಾಡಿ, ಹೌದಾ? ಅಂಟಿಲ್ ಡೆತ್. ಮತ್ತೆ ಕೊನೆಗೆ ಆಫ್ಟರ್ 58 days ಅವರು ಡೆತ್ ಆಗ್ತಾರೆ. ಅರ್ಥ ಆಯ್ತಾ? ಅಂದ್ರೆ 58 ದಿನಗಳ ಅಮರಣಾಂತ ಉಪವಾಸ ಕೂತ್ಕೊಂಡು ಇವ್ರು ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ ತಮ್ಮ ಪ್ರಾಣ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ ಏನ್ ಮಾಡ್ತಾರೆ? ಪ್ರಾಣ ಕೊಡ್ತಾರೆ. ಸೊ ಇವ್ರು ಪ್ರಾಣ ಕೊಟ್ಮೇಲೆ, ಅಂದ್ರೆ ಇವ್ರು ತೀರ್ಕೊಂಡ್ಮೇಲೆ, ಆವಾಗ 1953 ಫಸ್ಟ್ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗುತ್ತೆ. ಫಸ್ಟ್ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗುತ್ತೆ. ಎಲ್ಲಿಂದ ಅಂದ್ರೆ ಮದ್ರಾಸಿಂದ ಸಿಡಿದು. ಫಸ್ಟ್ ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ ಅಂತ ಕರೀತೀವಿ. ಫಸ್ಟ್ ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ ಸಪರೇಟ್ ಆಗಿ, ಲಿಂಗ್ವಿಸ್ಟಿಕ್ ಬೇಸ್ಡ್ ಸಪರೇಟ್ ಆಗಿ ತಮಿಳಿನಿಂದ ತೆಲುಗು ಡಿವೈಡ್ ಆಗಿ, ಅರ್ಥ ಆಯ್ತು? ಸೊ ಇವ್ರು ಬರ್ತಾರೆ. ಯಾವಾಗ ಒಂದ್ ರಾಜ್ಯ ರಚನೆ ಆಗ್ಬಿಡ್ತಲ್ಲ, ಅವಾಗ ಬೇರೆಯವರೆಲ್ಲ, ನೀವು ಯೂನಿಫಿಕೇಶನ್ ಆಫ್ ಕರ್ನಾಟಕ ಓದ್ದಾಗ ಗೊತ್ತಾಗುತ್ತೆ, ಕರ್ನಾಟಕದಲ್ಲಿ ಒಬ್ರು ಉಪವಾಸ ಕೂತ್ಕೋತಾರೆ. ಅರ್ಥ ಆಯ್ತ್ರಿ? ಸೊ ಯಾವಾಗ ಇವ್ರಾಯ್ತು ಇವ್ರಾದ್ಮೇಲೆ ಇವ್ರು ಹೋದ ತಕ್ಷಣ ಇವ್ರ ರಾಜ್ಯ ರಚನೆ ಆಯ್ತಲ್ಲ, ರಾಜ್ಯ ರಚನೆ ಆದ ತಕ್ಷಣನೇ ನೆಕ್ಸ್ಟ್ ಎಲ್ಲಾ ರಾಜ್ಯಗಳದ್ದು ಬೇಡಿಕೆ ಶುರು ಆಗುತ್ತೆ. ಸೊ ಅವಾಗ ಏನಂತಂದ್ರೆ ಇಟ್ ಮೀನ್ಸ್
1953ರಲ್ಲಿ 1953ರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರೆ ಫಜಲ್ ಅಲಿ ಸಮಿತಿ ನೇಮಕ ಮಾಡ್ತಾರೆ. ಏನ್ ನೇಮಕ ಮಾಡ್ತಾರೆ? ಫಜಲ್ ಅಲಿ ಸಮಿತಿ ನೇಮಕ ಮಾಡ್ತಾರೆ. ಫಜಲ್ ಅಲಿ ಸಮಿತಿ ನೇಮಕ ಮಾಡ್ತಾರೆ 1953. ಅಧ್ಯಕ್ಷ ಯಾರು ಅಂತಂದ್ರೆ KM ಪಣಿಕ್ಕರ್, KM ಪಣಿಕ್ಕರ್ ಮತ್ತು HN ಕುಂಜ್ರು ಮತ್ತು HN ಕುಂಜ್ರು. KM ಪಣಿಕ್ಕರ್ ಅಂಡ್ HN ಕುಂಜ್ರು ಅಂತ ಹೇಳ್ತಾರೆ. ಫಜಲ್ ಅಲಿ ಕುಂಜ್ರು. SRC ಅಂತ ಕರಿತೀವಿ ಇದನ್ನ. ಏನಂತ ಕರಿತೀವಿ? SRC, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಂತ ಕರಿತೀವಿ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಂತ ಹೇಳ್ತಿರ್ತೀವಿ. ಸ್ಟೇಟ್ ರಿಆರ್ಗನೈಸೇಷನ್ SRC ಅಂತ ಕರಿತೀವಿ. ಓಕೆ, ಇದರಲ್ಲಿ ಇವರು ಫಜಲ್ ಅಲಿ ಇದ್ರಲ್ಲ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇದ್ರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು. ಅರ್ಥ ಆಯ್ತಾ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ KM ಕಣಿಕರ್ ಅಂಡ್ HN ಕುಂಜ್ರು ಅಂತ ಹೇಳಿ. ಸೊ ಇವರೆಲ್ಲ ಇರ್ತಾರೆ. ಸೊ ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಟ್ ಮೀನ್ಸ್ ಭಾಷಾವಾರು ರಾಜ್ಯ ರಚನೆಗೆ ಒಪ್ಪಿಗೆ ಕೊಡ್ತಾರೆ. ಆಯ್ತು, ಲಾಸ್ಟ್ ಪಾಯಿಂಟ್ ಬರ್ಕೊಂಬೇಡಿ. ಭಾಷಾವಾರು ರಾಜ್ಯ ರಚನೆಗೆ ಅಕ್ಸೆಪ್ಟ್ ಮಾಡ್ಕೊತಾರೆ, ಒಪ್ಪಿಗೆ ಕೊಡ್ತಾರೆ. ಭಾಷಾವಾರು ರಾಜ್ಯ ರಚನೆ, ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ ಆರ್ಗನೈಸೇಷನ್ಗೆ ಒಪ್ಪಿಗೆ ಕೊಡ್ತಾರೆ. ಯಾರು? ಫಜಲ್ ಅಲಿ ಸಮಿತಿ, KM ಪಣಿಕರ್ ಮತ್ತು HN ಕುಂಜ್ರು ಅಂತ ಹೇಳ್ತಿರ್ತೀವಿ. ಸೊ ಇವ್ರು ಏನ್ ಹೇಳ್ತಾರಂದ್ರೆ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಮಾಡಿ 16 ಸ್ಟೇಟ್ RUT ಮಾಡಿ ಅಂತಾರೆ ಇವರು. ಲಾಸ್ಟ್ ಇಯರ್ KS ಕ್ವಶನ್ ಇದು. ಇವ್ರು ಎಷ್ಟು ಹೇಳಿದ್ರು? 16 ಸ್ಟೇಟ್ RUT ಮಾಡಿ ಅಂದ್ರೆ ಇವ್ರು. 16 ರಾಜ್ಯ ಎಲ್ಲ, ಅದು ಪಾರ್ಟ್ ABCD ಇದೆ ಅಲ್ಲ, ಆಗ್ಲೇ ಹೇಳಿದ್ನಲ್ಲ ನಾನು. ABCD ಏನ್ ಮಾಡ್ಬೇಕ? ಅಮೆಂಡ್ಮೆಂಟ್ ಮಾಡಿ ತೆಗೆದುಹಾಕಿ ಲೈನ್ಗೆ ಏನ್ ಮಾಡಿ 16 ಸ್ಟೇಟ್ ಮಾಡಿ ಅಂತ ಹೇಳ್ತಾರೆ ಇವ್ರು. ಅರ್ಥ ಆಯ್ತಾ? ಸೊ ಇವ್ರು ಹೇಳಿದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡ್ತೀವಿ. ಎಷ್ಟನೇ ತಿದ್ದುಪಡಿ? 7ನೇ ತಿದ್ದುಪಡಿ ಮಾಡ್ತೀವಿ. 7th ಅಮೆಂಡ್ಮೆಂಟ್ ಮಾಡ್ತೀವಿ. 7th ಅಮೆಂಡ್ಮೆಂಟ್ ಮಾಡ್ತೀವಿ. 7th ಅಮೆಂಡ್ಮೆಂಟ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಇಟ್ ಮೀನ್ಸ್ ನಾವು ಒಂದ್ ಕಾನೂನು ತಗೊಂಡ್ಬರ್ತೀವಿ. ಯಾವ್ದಂದ್ರೆ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ 1956 ಅಂತ. ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ 1956. ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956. ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ SRC ಆಕ್ಟ್ ಅಂತಂದ್ರೆ ಸಾಕು. SRC ಆಕ್ಟ್ 1956 ಅಂತ. SRC ಆಕ್ಟ್ 1956 ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಇದನ್ನ ಜಾರಿಗೆ ತಗೊಂಡ್ಬರ್ತೀವಿ. ಇದನ್ನ ತಗೊಂಡ್ಬಂದು ಇಲ್ಲಿ ಇದೇನಿದು ಓಕೆ, ಇದೇನು ಓಕೆ. 1956 ಬಿಫೋರ್ ಏನಿತ್ತು ಇಲ್ಲಿ? 1956 ಬಿಫೋರ್ ಏನಿತ್ತು ಇಲ್ಲಿ? ABC 4 ಎಷ್ಟು ಭಾಗ ಇತ್ತು ತಾನೆ? ಅದ್ರಲ್ಲೆಲ್ಲ ಹಂಚೋಗಿತ್ತು ತಾನೆ? ಸೊ ಇವ್ರು ಬಂದ್ಮೇಲೆ ಅಮೆಂಡ್ಮೆಂಟ್ ಮಾಡ್ತೀವಿ. ಅಮೆಂಡ್ಮೆಂಟ್ ಮಾಡಿ ಅದನ್ನೆಲ್ಲ ತೆಗೆದು 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ. ಬರ್ಕೊಳ್ಳಿ. ಈ ಕಾಯ್ದೆ ಬಂದಾಗ 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶ. ಅವನ್ ಸಜೆಸ್ಟ್ ಮಾಡಿದ್ದೆ ಎಷ್ಟು? 16. ಫಜಲ್ ಅಲಿ ಮಾಡಿದ್ದೆ ಎಷ್ಟು? 16. ಆದ್ರೆ ನಾವು ಅಕಾರ್ಡಿಂಗ್ ಟು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956 ಪ್ರಕಾರ, ಪ್ರಕಾರ ಸೊ ನಾವು ಮಾಡಿದ್ದೆಷ್ಟು? 14 ಮಾಡ್ತೀವಿ. ಅಂದ್ರೆ 14 ರಾಜ್ಯಗಳನ್ನ ರಚನೆ. ಅರ್ಥ ಆಗಿರ್ತಾನ ಹೇಳಿ? ಸೊ 14 ರಾಜ್ಯಗಳನ್ನ ರಚನೆ ಮಾಡ್ತೀವಿ. ಸೊ ಭಾಗ ಅಲ್ಲಿ 14 ರಾಜ್ಯಗಳಂದ್ರೆ ಹೊಸವಲ್ಲ, ಅವೇ ಇದ್ದಿದ್ದು ಮೈಸೂರು ಅವೆಲ್ಲ ಸೇರಿ ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂತ ಹೇಳಿ ಅದನ್ನ ಮಾಡ್ತೀವಿ. ಓಕೆನಾ? ಸೊ 14. ಅಂಡ್ ದೆನ್ ಇವತ್ತೆಷ್ಟಿದಾವ? 28 ರಾಜ್ಯ ಇದು, ಹೌದಲ್ಲ? ಸೊ ಹಾಗಾದ್ರೆ 14ರಿಂದ 28 ಹೆಂಗಾಯ್ತು? 14ರಿಂದ 28 ಹೆಂಗಾಯ್ತು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆನಾ? ಸೊ ಓಕೆ, ಇಲ್ಲಿ ನೋಡಿ ಒಂದ್ ಸ್ವಲ್ಪ. ಸೊ ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್,
ಟುಡೇ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್. ಸೊ ಫಸ್ಟ್ ಏನು ಹೇಳಿ, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಹೌದಾ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡ್ಯೂಯಲ್ ಪಾರ್ಟ್ಸ್. ಹೌದಾ, ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ಇಂಡಿಯಾ, ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ಇಂಡಿಯಾ ಅಂಡ್ ಫಸ್ಟ್ ಕ್ಯಾಬಿನೆಟ್ ಆಫ್ ದಿ ಇಂಡಿಯಾ. ಹೌದಾ, ಅಂಡ್ ದೆನ್ ಅದರ್ವೈಸ್ source of important source of the Indian Constitution. Howda, important source of the Indian Constitution. And then otherwise preamble. Yes, preamble clear ಆಯ್ತಲ್ಲ. ಪ್ರಿಯಾಂಬಲ್ ಏನಿದೆ, ಅಬ್ಜೆಕ್ಟಿವ್ಸ್ ಏನಿದೆ, ಕೇಸಸ್ ಏನಿದೆ, ಅಮೆಂಡ್ಮೆಂಟ್ ಏನಿದೆ. ಹೌದಾ, ಸೊ ಇನ್ನು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಲ್ಲ ಕ್ಲಿಯರ್ ಆಯ್ತಲ್ಲ, ಏನ್ ಡೌಟ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಿಯಾಂಬಲ್ ಆದ್ಮೇಲೆ ಪಾರ್ಟ್ 1. ಸೊ ಪಾರ್ಟ್ 1 ಅಲ್ಲಿ 1 2 3 4 ಹೇಳಿದೀನಿ. ಅಂದ್ರೆ ಆರ್ಟಿಕಲ್ 2 and 3 ಡಿಫರೆನ್ಸ್ ಹೇಳಿದೀನಿ. ಎಕ್ಸಿಸ್ಟಿಂಗ್ ಸ್ಟೇಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಅಂಡ್ ಫಾರ್ಮೇಶನ್ ಆಫ್ ಸ್ಟೇಟ್ ಹೇಳಿದೀನಿ. ಹೌದಾ, ಅದಾಗಿದ್ಮೇಲೆ 1947 ಆಕ್ಟ್ ಅಲ್ಲಿ 2 ಯೂನಿಟ್ ಇತ್ತು, 2 ಪೊಲಿಟಿಕಲ್ ಯೂನಿಟ್. ಸೊ ಒಂದು ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್ ಅಂಡ್ ಅದರ್ ಒನ್ ಇಸ್ ಪ್ರಿನ್ಸ್ಲಿ ಸ್ಟೇಟ್ಸ್. ಹೌದಾ, ಸೊ ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್ ನಮಗೇನು ಪ್ರಾಬ್ಲಮ್ ಅಂತಿಲ್ಲ, ಬಟ್ ಪ್ರಾಬ್ಲಮ್ಸ್ ಇದ್ದು ಪ್ರಿನ್ಸ್ಲಿ ಸ್ಟೇಟ್ಸ್. ಸೊ ಅವನ್ನೆಲ್ಲ ಸೇರ್ಸಕ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು 3 ಅಷ್ಟೇ ಉಳಿತು. 3ರಲ್ಲಿ ಒಂದು ಕಾಶ್ಮೀರ್, ಸೆಕೆಂಡ್ ಒನ್ ಜುನಾಗಢ್, ಲಾಸ್ಟ್ ಒನ್ ಹೈದರಾಬಾದ್. ಆಮೇಲೆ ಎಲ್ಲ ಸೇರಿಸಿದ್ಮೇಲೆ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಯ್ತು, ಭಾಷೆ. ಸೊ ಅವಾಗ ಬಂದಿದ್ದು ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಷನ್. ಲಿಂಗ್ವಿಸ್ಟಿಕ್ ಬೇಸ್ಡ್ ಕಮಿಷನ್ ಫಸ್ಟ್ ಒನ್ ಕಮಿಟಿ. ಓಕೆ, ಸೆಕೆಂಡ್ ಒನ್ ಮತ್ತೆ ಅದಾದ್ಮೇಲೆ ಯಾರು ತೀರ್ಕೊಂಡ್ರು, ಕೊಟ್ಟಿ ಶ್ರೀರಾಮುಲು. ಸೊ ಅದಾದ್ಮೇಲೆ ಯಾವ ರಾಜ್ಯ ರಚನೆ ಆಯ್ತು, ಆಂಧ್ರ ಪ್ರದೇಶ್. ಸೊ ಅದಾದ್ಮೇಲೆ ಬಂದ ಸಮಿತಿ ಯಾವುದು, ಫಜಲ್ ಅಲಿ ಸಮಿತಿ. ಸೊ SRC ಅಂತ ಕರ್ತೀವಿ. SRC ಮೀನ್ಸ್ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಂತ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್. ಅವ್ರು ಆಕ್ಚುಲಿ ಸ್ಥಾಪನೆ ಆಗಿದ್ದು 1953. ಹೌದಾ, ಸೊ ಅವ್ರು ರಿಪೋರ್ಟ್ ಕೊಟ್ಟಿದ್ದು 1955. ಸೊ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 7th ಅಮೆಂಡ್ಮೆಂಟ್ ಆಗಿ. ಸೊ ಅವಾಗ ಏನ್ ಮಾಡಿದ್ವಿ ಅಂತಂದ್ರೆ, ಇಟ್ ಮೀನ್ಸ್ ಪಾರ್ಟ್ 1 ಅಲ್ಲಿ ABCD ಅಬಾಲಿಷ್ ಮಾಡ್ಬಿಟ್ಟು 14 ಸ್ಟೇಟ್ ನ ಇನ್ಕ್ಲೂಡ್ ಮಾಡ್ತೀವಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದ ಸ್ಟೇಟ್ಗಳು ಯಾವ್ಯಾವ ರಚನೆ ಆಗ್ತವೆ, ಅಂಡ್ ದೆನ್ ಪಾರ್ಟ್ 8 ಏನ್ ಹೇಳುತ್ತೆ, ಯೂನಿಯನ್ ಟೆರಿಟರಿ ಏನ್ ಹೇಳುತ್ತೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್. ಓಕೆನಾ. ಸೊ ಎನಿವೆ, ಥ್ಯಾಂಕ್ ಯು ಸೋ ಮಚ್.